ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಿಂದಿನ ತರಗತಿಯಲ್ಲಿ ಸಂಖ್ಯೆಗಳನ್ನು 7ರಿಂದ ಭಾಗಿಸಿ ಬರುವ ಭಾಗಲಬ್ಧವನ್ನು ಬರೆಯೋದು ಇಲ್ಲಿವರೆಗೂ ಮಾಡಿದ್ವಿ ನಾವು. ಈ ವಿಭಾಗಕ್ಕೆ ಸಂಬಂಧಪಟ್ಟ ಲೆಕ್ಕಗಳನ್ನು ಮಾಡಿದ್ದಿಲ್ಲ. ಇವತ್ತಿನ ತರಗತಿಯಲ್ಲಿ ಮಾಡೋಣ ಒಂದು ಚಿಕ್ಕ ಪುನರಾವರ್ತನೆ ಜೊತೆಗೆ. ಏನೋ ಈ ಪಾಠದ ಹೆಸರನ್ನು ಏನಂತ ಓದಿದ್ವಿ ಮಕ್ಕಳೇ ನಾವು? ಸಂಖ್ಯೆಗಳು. ಸಂಖ್ಯೆಗಳಲ್ಲಿ ನಾನಾ ರೀತಿ ವಿಧಗಳಿದ್ದಾವೆ. ಹೇಗೆ ತರಕಾರಿಗಳು ನಾನಾ ರೀತಿ ತರಕಾರಿಗಳಿದ್ದಾವೆ, ನಾನಾ ರೀತಿ ಪ್ರಾಣಿಗಳಿದ್ದಾವೆ. ಗಾಡಿಗಳಲ್ಲೂ ನಾನಾ ರೀತಿ ಗಾಡಿಗಳಿದ್ದಾವೆ. 2 ಗಾಲಿ ಗಾಡಿ, 3 ಗಾಲಿ ಗಾಡಿ, 4 ಗಾಲಿ ಗಾಡಿ, ಹೌದಾ? ಒಂದು ಹಾಗೆ ವಿಮಾನಕ್ಕೆ ಎಷ್ಟು ಗಾಲಿದೆ? 3 ಗಾಲಿ ಇರ್ತವೆ. ಓಕೆ, ಎನಿವೇಸ್. ಸೊ ಇಲ್ಲಿ ಮಕ್ಕಳೇ ಸಂಖ್ಯೆಗಳಲ್ಲಿ ನಾನಾ ರೀತಿ ಸಂಖ್ಯೆಗಳಿದಾವೆ ಅಂತ ಹೇಳಿದ್ವಿ. ಮೊದಲನೇದು ಯಾವುದು ಅಂತ ಓದಿದ್ವಿ ನಾವು? ಸ್ವಾಭಾವಿಕ ಸಂಖ್ಯೆಗಳಂದರೆ ಎಣಿಕೆ ಸಂಖ್ಯೆಗಳು. ಅವು ಯಾವ್ಯಾವ ಇದ್ವು? ಅಪರಿಮಿತ. ತದನಂತರ ಬಂದದ್ದು ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಯಾವ್ಯಾವು? ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ ಒಂದು 0ನೂ ಸೇರಿಸ್ಬಿಟ್ರೆ ಅವಾಗ ಅದು ಸಂಪೂರ್ಣ ಏನಾಗುತ್ತೆ? ಪೂರ್ಣ ಸಂಖ್ಯೆಗಳಾಗ್ತದೆ. ಪೂರ್ಣ ಸಂಖ್ಯೆಗಳ ನಂತರ ನಾವು ಯಾವ ಸಂಖ್ಯೆಗಳನ್ನು ಓದಿದ್ವಿ? ಸಮ ಸಂಖ್ಯೆ ಅಥವಾ ಸರಿ ಸಂಖ್ಯೆ. ಅವು 0, 2, 4, 6, 8, 10, 12 ಈ ಥರ ಅಪರಿಮಿತ ಅಂತ ಅಪರಿಮಿತ ತನಕ ಹೋಗ್ತದೆ. ಯಾವುದೇ ಸಂಖ್ಯೆ ಇರಲಿ ಅದಕ್ಕೆ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಇದ್ದರೆ ಅದು ಏನಂತ ಕರಿತೀವಿ? ಸಮ ಸಂಖ್ಯೆ. ಆ ಸಮ ಸಂಖ್ಯೆಗೆ ಇನ್ನೊಂದು ಹೆಸರು ಸರಿ ಸಂಖ್ಯೆ ಅಂತಲೂ ಕರೀತಾರೆ. ಬೆಸ ಸಂಖ್ಯೆ ಅದರ ನಂತರ ಬಂದದ್ದು ಬೆಸ ಸಂಖ್ಯೆ. ಬೆಸ ಸಂಖ್ಯೆಗಳು ಯಾವ್ಯಾವು? 1, 3, 5, 7, 9, 11, 13 ಹಾಗೆ ಇದು ಸಹ ಅಪರಿಮಿತ ತನಕ ಹೋಗುತ್ತೆ. ಸಮ ಸಂಖ್ಯೆಗಳನ್ನು ಬಿಟ್ಟ ಉಳಿದ ಎಲ್ಲ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಹೀಗೂ ಹೇಳ್ಬೋದು. ಅಥವಾ ಬಿಡಿ ಸ್ಥಾನದಲ್ಲಿ 1, 3, 5, 7, 9 ಬಿಡಿ ಸ್ಥಾನದಲ್ಲಿ ಯಾವುದಾದ್ರೂ ಸಂಖ್ಯೆಗೆ 1, 3, 5, 7, 9 ಇದು ಬಂತಂದರೆ ಅಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿಬೋದು? ಬೆಸ ಸಂಖ್ಯೆಗಳಂತ ಕರಿತೀವಿ ಮಕ್ಕಳೇ. ಸರಿನಾ? ನೆನಪಿರುತ್ತಾ? ಇನ್ನೊಂದು ವಿಷಯ ಹೇಳಿದ್ದೆ, ಎಲ್ಲ ಸಮ ಸಂಖ್ಯೆಗಳನ್ನು 2ರಿಂದ ನಿಶೇಷವಾಗಿ ನಾವು ಭಾಗಿಸಬಹುದು. ಆಲೇಶ್, ಎಲ್ಲ ಸಮ ಸಂಖ್ಯೆಗಳನ್ನು ನಾವು 2ರಿಂದ ನಿಶೇಷವಾಗಿ ಭಾಗಾಕಾರ ಮಾಡ್ಬೋದು. ಆದರೆ ಬೆಸ ಸಂಖ್ಯೆಗಳನ್ನು ನಾವು ಭಾಗಾಕಾರ ಮಾಡೋಕ್ಕಾಗೋದಿಲ್ಲ. ಬೆಸ ಸಂಖ್ಯೆಗಳನ್ನು 2ರಿಂದ ಭಾಗಾಕಾರ ಮಾಡಿದ್ರೆ ಪ್ರತಿ ಸಾರಿ ಶೇಷ ಎಷ್ಟು ಉಳಿಯುತ್ತೆ? ಶೇಷ ಎಷ್ಟು ಉಳಿತದೆ ಮಕ್ಕಳೇ? ಬೆಸ ಸಂಖ್ಯೆಗಳನ್ನು ನಾವು 2ರಿಂದ ನಿಶೇಷವಾಗಿ ಭಾಗಾಕಾರ ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ಬೆಸ ಸಂಖ್ಯೆಗಳನ್ನು ಯಾವುದೇ ಬೆಸ ಸಂಖ್ಯೆ ಇರಲಿ, ಪ್ರಪಂಚದಲ್ಲಿರುವ ಯಾವುದೇ ಬೆಸ ಸಂಖ್ಯೆ ನೀವು ತಗೊಂಡು 2ರಿಂದ ಭಾಗಾಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಶೇಷ ಯಾವಾಗಲೂ ಚಿಹ್ನೆ ಒಂದು ಉಳಿಯುತ್ತೆ. ಓಕೆ, ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಸಮ ಸಂಖ್ಯೆ, ಬೆಸ ಸಂಖ್ಯೆ, ಇದಾದಮೇಲೆ ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ. ಅವನು ಓದಬೇಕಿತ್ತು ನಾವು. ಕರೆಕ್ಟಾ? ಭಾಜ್ಯ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನು ಓದಬೇಕಿತ್ತು. ಅದನ್ನು ಓದಿಲ್ಲ. ಓದೋಣ. ಅದಕ್ಕಿಂತ ಮುಂಚೆ ನಾವು ಬಾಧ್ಯತೆ ನಿಯಮಗಳನ್ನು ನೋಡಿದ್ವಿ. ಬಾಧ್ಯತೆ ನಿಯಮಗಳು ನೋಡಿದ್ವಿಲ್ವಾ? ಬಾಧ್ಯತೆ ನಿಯಮಗಳಲ್ಲಿ ಏನಂತ ಓದಿದ್ವಿ ನಾವು? 2ರ ಬಾಧ್ಯತೆ ನಿಯಮ ಏನಿದೆ? ಕೊನೆ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇರಬೇಕು. ಸಮ ಸಂಖ್ಯೆ ಇದ್ದರೆ ಮುಗೀತು. 0, 4, 6, 8 ಹೌದಾ? 0, 2, 4, 6, 8 ಈ ಸಂಖ್ಯೆಗಳು ಬಂತಂದರೆ ಅದು 2ರಿಂದ ಭಾಗಾಕಾರ ಆಗ್ತಿತ್ತು. 4ರ ಬಾಧ್ಯತೆ ನಿಯಮ ಏನಿತ್ತು? ಕೊನೆಯ 2 ಅಂಕಿಗಳು ಬಿಡಿ ಮತ್ತು 10ರ ಸ್ಥಾನದಲ್ಲಿರುವ ಸಂಖ್ಯೆಗಳು 4ರ ಗುಣಕವಾಗಿರಬೇಕು ಅಥವಾ 4ರಿಂದ ನಿಶೇಷವಾಗಿ ಭಾಗಾಕಾರ ಆಗಬೇಕು. ಅಂತಹ ಸಂದರ್ಭದಲ್ಲಿ ಆ ಸಂಪೂರ್ಣ ಸಂಖ್ಯೆ 4ರಿಂದ ನಿಶೇಷವಾಗಿ ಭಾಗಾಕಾರ ಆಗ್ತಿತ್ತು ಅಂತ ಹೇಳಿದ್ವಿ. 8 ಇದರಿಂದನೂ ಸಹ ಭಾಗಾಕಾರ ಆಗಬೇಕಂದ್ರೆ ಬಿಡಿ 10, 100 ಹೌದು ತಾನೇ? ಈ 3 ಅಂಕಿಗಳನ್ನು ಪರಿಶೀಲನೆ ಮಾಡಬೇಕಿತ್ತು. ಆವಾಗ ಅದು 8ರಿಂದ ನಿಶೇಷವಾಗಿ ಭಾಗಾಕಾರ ಆಗ್ತಿತ್ತು ಅಂತ ಹೇಳ್ತಿದ್ವಿ. ಒಂದು ವೇಳೆ ಎಲ್ಲ ಸ್ಥಾನದಲ್ಲೂ ಸಹ 0ಗಳಿದ್ರೂ ಸಹ ಅದೇನಾಗುತ್ತೆ? ನಿಶೇಷವಾಗಿ ಆ ಸಂಪೂರ್ಣ ಸಂಖ್ಯೆ ಭಾಗಾಕಾರ ಆಗುತ್ತೆ ಅಂತಲೂ ಹೇಳಿದ್ವಿ ನಾವು. ನೆನಪಿದೆಯಾ? ಇದು ನೆನಪಿದೆಯಾ? 2, 4, 8 ಆದಮೇಲೆ ನಂತರ ಬಂದವರು ಯಾರು? 3 ಮತ್ತು 9. 3 ಮತ್ತು 9 ಇದಕ್ಕೆ ಎರಡಕ್ಕೂ ಒಂದೇ ಬಾಧ್ಯತೆ ನಿಯಮ. ಏನಂತ ಇತ್ತು? ಅಂಕೆಗಳ ಮೊತ್ತ, ಸಂಖ್ಯೆಯ ಅಂಕಿಗಳ ಮೊತ್ತ 3ರಿಂದ ನಿಶೇಷವಾಗಿ ಭಾಗ ಆಗಬೇಕು ಅಥವಾ 9ರಿಂದ ನಿಶೇಷವಾಗಿ ಭಾಗ ಆಗಬೇಕು. ಆವಾಗ ಸಂಪೂರ್ಣ ಸಂಖ್ಯೆ 9 ಅಥವಾ 3ರ ಬಾಧ್ಯತೆನ ಹೊಂದಿದೆ ಅಂತ ಹೇಳ್ತಿದ್ವಿ. ನೆನಪಾಗ್ತಿದೆ ಏನಾದರೂ? ಓಕೆ, 3 ಮತ್ತು 9 ಆಯಿತು. ತದನಂತರ ನಾವು ಯಾರು ನೋಡಿದ್ವಿ? 6 ನೋಡಿದ್ವಿ. 6ರಿಂದ ನಿಶೇಷ ಭಾಗಾಕಾರ ಆಗಬೇಕಂದ್ರೆ ಅದು 2ರಿಂದನೂ ಭಾಗಾಕಾರ ಆಗಬೇಕು, 3ರಿಂದನೂ ಸಹ ಬಾಧ್ಯತೆನ ಹೊಂದಿರಬೇಕು. ಆ ಸಂದರ್ಭದಲ್ಲಿ ನಾವು 6ರಿಂದ ಬಾಧ್ಯತೆ ಹೊಂದಿದ್ದೇವೆ ಅಂತ ಹೇಳ್ತೀವಿ. ಅದು 1ರಲ್ಲಿ 2ರಲ್ಲಿ 2 ಅಥವಾ 3ರಲ್ಲಿ ಇದು 2ರಲ್ಲಿ 1ರಲ್ಲೂ ಸಹ ಬಾಧ್ಯತೆನ ಹೊಂದಿಲ್ಲ ಅಂದರೆ 6ರಿಂದ ಬಾಧ್ಯತೆ ಹೊಂದಿಲ್ಲ ಅಂತ ಹೇಳ್ತಿದ್ವಿ ನಾವು. ರೈಟ್. ತದನಂತರ 5 ಮತ್ತು 10ಕ್ಕೆ ಬಂದಿದ್ವಿ. 5ಕ್ಕೆ ಬಿಡಿ ಸ್ಥಾನದಲ್ಲಿ ಏನಿರಬೇಕು? 5 ಇರಬೇಕು, ಇಲ್ಲ 0 ಇರಬೇಕು. ಬಿಡಿ ಸ್ಥಾನದಲ್ಲಿ 5 ಇರಬೇಕು, ಇಲ್ಲ 0 ಇರಬೇಕು. ಆವಾಗ 5ರಿಂದ ನಿಶೇಷವಾಗಿ ಭಾಗಾಕಾರ ಆಗುತ್ತೆ. 10ರಿಂದ ಭಾಗಾಕಾರ ಆಗಬೇಕಂದ್ರೆ ಏನಿರುತ್ತೆ? ಬಿಡಿ ಸ್ಥಾನದಲ್ಲಿ 0 ಮಾತ್ರ ಯಾವಾಗಲೂ ಇರಲೇಬೇಕು. 5ಕ್ಕೆ 0 ನಡೆಯುತ್ತೆ, 5 ನಡೆಯುತ್ತೆ.
ಬಿಡಿ ಸ್ಥಾನದಲ್ಲಿ. ಆದರೆ 10ಕ್ಕೆ ಮಾತ್ರ 0 ಇರಲೇಬೇಕು. ಆವಾಗ ಅದು 10ರಿಂದ ನಿಶೇಷ ಭಾಗಾಕಾರ ಆಗುತ್ತೆ ಅಂತ ಹೇಳ್ತೀವಿ. 7ರ ಬಾಧ್ಯತೆ ನಿಯಮ ನಾನೇನಂತ ಹೇಳಿದ್ದೆ, ಮಾಡಲೇಬೇಡಿ ಅಂತ ಹೇಳಿದ್ದೆ. ಯಾಕಂದರೆ ಭಾಳ ದೊಡ್ಡದಿದೆ ಪ್ರೋಸೆಸ್ ಅದು. ಇಲ್ಲ ಅಂತಲ್ಲ, ಇದೆ 7ರ ಬಾಧ್ಯತೆ ನಿಯಮ ಇದೆ, ತಿಳ್ಕೊಳೋದೇ ಬೇಡ, ಅಷ್ಟು ದೊಡ್ಡದಿದೆ ಅದು. ಸಾಕು ನಮಗೆ. ನಮ್ಮ ಎಕ್ಸಾಮಿಗೆ 7ರಿಂದ ಏನಾದರೂ ಕೇಳಿದ್ರೆ ಅಂದರೆ ನಾವು ನೇರವಾಗಿ ಭಾಗಾಕಾರ ಮಾಡ್ಬೋದು. ಮತ್ತು ಭಿನ್ನರಾಶಿಗಳು ಮತ್ತು ದಶಮಾಂಶಗಳಂತ ಬರ್ತವೆ. ಆ ಪಾಠ ಮುಗಿದ ನಂತರ 7ರಿಂದ ಭಾಗಾಕಾರ ಮಾಡೋದು ಸುಲಭ ಆಗ್ತದೆ. ಸರಿನಾ? ಸೊ 7ರ ಬಾಧ್ಯತೆ ನಿಯಮ ಬೇಡ ಅಂತ ಹೇಳಿದ್ವಿ. ತದನಂತರ ಉಳಿದದ್ದು 11. 11ರ ಬಾಧ್ಯತೆ ನಿಯಮನ ಏನಂತ ಹೇಳಿದ್ವಿ ನಾವು? ನೆನಪಿದೆ ಈ ಚಿತ್ರ? ಒಂದು ಬಿಟ್ಟೊಂದು ಕೂಡಿಸ್ತಿದ್ವಿ. ಈ ಥರ ಕೂಡಿಸ್ಬಿಟ್ಟು ಅವುಗಳನ್ನೆಲ್ಲ ಕೂಡಿಸ್ಬಿಟ್ಟು ಮತ್ತೇನು ಮಾಡ್ತಿದ್ವಿ? ಕಳಿತಿದ್ವಿ. ಈ ಥರ ಕಳೆದ ಮೇಲೆ ಬಂದಂಥ ಉತ್ತರನ ಏನಂತಿದ್ವಿ? 0 ಇರಬೇಕು ಅಥವಾ 11ರ ಗುಣಕವಾಗಿರಬೇಕು ಅಂತ ಹೇಳ್ತಿದ್ವಿ. 0 ಇರಬೇಕು, ಇಲ್ಲ 11ರ ಗುಣಕವಾಗಿರಬೇಕಿತ್ತು. ಆವಾಗ ಅದು 11ರಿಂದ ನಿಶೇಷವಾಗಿ ಭಾಗಾಕಾರ ಆಗುತ್ತೆ ಅಂತ ನಾವು ಓದಿದ್ವಿ. ರೈಟ್? ಇಷ್ಟನ್ನು ಮಾಡಿಬಿಟ್ಟು ನಂತರ ನಾವು ಈ ಥರದ ಲೆಕ್ಕಗಳನ್ನು ಮಾಡಲಿಕ್ಕೆ ಬಂದಿದ್ವಿ. ಇವತ್ತಿನ ತರಗತಿಯಲ್ಲಿ ಎಲ್ಲಿಗೆ ಬಂದಿದ್ವಿ? 7ರಿಂದ ಭಾಗಾಕಾರ ಮಾಡೋದಕ್ಕೆ, ಸರಳ ಭಾಗಾಕಾರ. 7ರಿಂದ ಸರಳ ಭಾಗಾಕಾರ ಮಾಡೋ ತನಕ ತಲುಪಿದ್ದೀವಿ. ಬನ್ನಿ ಮುನ್ನಡೆಯೋಣ. 7 1 7 ಮಾಡ್ತಿದ್ದೀರಾ? ಸೊ ಆನ್ಲೈನಲ್ಲೂ ಯಾರು ಮಕ್ಕಳು ನೋಡ್ತಿದ್ದೀರಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ನೋಡಿ. ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಉತ್ತರನ ಪರಿಶೀಲಿಸ್ಕೊಳ್ಳಿ. 7 1 7 7 1 7 ಇಲ್ಲೂ ಶೇಷ 2, 7 3 21, ಶೇಷ 6. 27ರಲ್ಲಿ 21 ಕಳೆದ್ರೆ ಶೇಷ 6 ಉಳಿಯುತ್ತೆ. 7 9 63. ಫ್ಯಾಂಟಾಸ್ಟಿಕ್. 139 ಇದಕ್ಕೆ ಆನ್ಸರ್. ಇದಕ್ಕೇನು ಬರುತ್ತೆ? 7 1 7 ಕೆಳಗಡೆ 7 1 7 7 5 35 ಮಕ್ಕಳೇ. 7 5 35 ಕರೆಕ್ಟಾ? 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊತೀವಿ. ರೈಟ್? 0 ಕಟ್ಟಬೇಕು. ವೆರಿ ಗುಡ್. 7 2 14. ಏನು ಬರುತ್ತೆ ಮಕ್ಕಳೇ? 502 ಬರುತ್ತೆ. 502 ಬರುತ್ತೆ. ನೋಡಿರಿ, ಚಾಪ್ಟರ್ ಬೋರಿಂಗ್ ಅನ್ಸ್ಬೋದು. ಇವತ್ತು ಮುಗೀತದೆ, ಇದು ಭಾಗಾಕಾರ ಮಾಡೋದೆಲ್ಲ ಮುಗೀತದೆ. ಇದರ ನಂತರ ಅಪವರ್ತನಗಳು, ಅಪವರ್ತ್ಯಗಳು, ಆ ಪಾಠಕ್ಕೆ ಹೋಗ್ತೀವಿ ನಾವು. ಆದರೆ ಇದು ಭಾಳ ಮುಖ್ಯ. ಈ ಕೌಶಲ್ಯ ಇರಬೇಕಾಗಿದೆ ನಮಗೆ. ಇಲ್ಲಾಂದರೆ ಲೆಕ್ಕಗಳು ಭಾಳ ಪೇಜ್ ಗಂಟಲೆ ಹೋಗ್ತಾವೆ ಮಕ್ಕಳೇ. ಲೆಕ್ಕಗಳು ಪೇಜ್ ಗಂಟಲೆ ಹೋಗ್ಬಿಡ್ತವೆ. ಮುಂಬರುವ ಪಾಠಗಳಿದಾವಲ್ಲ, ಅದರಲ್ಲಿ ಈ ರೀತಿ ಸ್ಟೆಪ್ಗಳು ಬರ್ತವೆ. ಸರಾಸರಿ ಅಂತ ಪಾಠ ಇದೆ, ವೇಗಕಾಲ ದೂರ ಅಂತ ಒಂದು ಪಾಠ ಇದೆ, ಲಾಭ ನಷ್ಟ ಅಂತ ಒಂದು ಪಾಠ ಇದೆ, ಶೇಕಡ ಲಾಭ ಶೇಕಡ ನಷ್ಟ ಅಂತ ಇದೆ. ಸೊ ಈ ಪಾಠಗಳಲ್ಲೆಲ್ಲ ನಾವು ಚೆನ್ನಾಗಿ ಮಾಡಬೇಕು, ಈಸಿಯಾಗಿ ಮಾಡಬೇಕಂದ್ರೆ ಈ ರೀತಿ ಮಾಡೋದು ನಮಗೆ ಗೊತ್ತಿರಬೇಕು. ಸರಿನಾ? ಮುಂದಿನ ಭಾಗಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ಚಲೋ ಇಲ್ಲಿ ನೋಡಿ. 7ರಿಂದ ಭಾಗಾಕಾರ ಮಾಡೋಣ. 7 4 7 1 7 7 4 28. 30ರಲ್ಲಿ 28ನ ಹಾಲಿಷ್ಟು ನಾವು ಕಳಿಬೇಕು. 30ರಲ್ಲಿ 28ನ ಕಳೆದ್ರೆ ಶೇಷ 2. 2 ಪಕ್ಕ 0 20. 7ರ ಮಧ್ಯೆಯಲ್ಲಿ 20ಕ್ಕಿಂತ ಕಡಿಮೆ 20ಕ್ಕೆ ಹತ್ತಿರ ಇರೋ ನಂಬರ್ ಯಾವುದು? 7 2 14. 7 2 14. 20ರಲ್ಲಿ 14ನ್ನು ಕಳೀರಿ ಮನಸ್ಸಲ್ಲಿ. ಶೇಷ 6. ವೆರಿ ಗುಡ್. 63 ಆಯಿತು. 7 9 63. ಕ್ಲಿಯರ್? 429 ಮಕ್ಕಳೇ. 429 ಬರುತ್ತದೆ. ರೈಟ್. ಇಲ್ಲೇನಾಗ್ತದೆ? 7 1 7 7 1 7 ಪ್ರತೀಕ್. 7 4 28. ಶೇಷ 3. 3 ಪಕ್ಕ 5 35 ಆಯಿತು. 7 5 35. 7 ಇದೆ. 7 1 7. ಎಷ್ಟು ಬಂತು ಉತ್ತರ? 451 ಮಕ್ಕಳೇ. 451 ಬಂತಮ್ಮ? ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ರೆಡಿ? ಚಾಲೋ ಮಾಡಿ. ನೀನು ಸೈಡಿಗೂ ಬರೆಯಪ್ಪ ಉತ್ತರನ. ಅಲ್ಲಿ ಬರೆದಿದೆಯಲ್ಲ ಆ ಥರ ಬರೀ. ಆ ಥರ 7ರಿಂದ ಭಾಗಾಕಾರ ಮಾಡ್ಬೇಕು ಮಕ್ಕಳೇ. 7 1 7 7 3 21. ಶೇಷ 1. 7 2 14. ಒಂದ್ಸರಿ ಹೇಳಿದ್ಮೇಲೆ ಆಯಿತು, ಪದೇ ಹೇಳ್ಬೇಡ್ರಿ. 0ಗೆ 7 0ಗೆ 0. 320 ಬರುತ್ತೆ ಅದಕ್ಕೆ ಉತ್ತರ. ಇದಕ್ಕೇನು ಬರ್ತದೆ ಮಕ್ಕಳೇ? 7 1 7 7 9 63. ಶೇಷ 6. ಮತ್ತೊಮ್ಮೆ 7 9 63. ಶೇಷ 4. 7 6 42. 46ರಲ್ಲಿ 42ನ್ನು ಕಳೆದ್ರೆ ಶೇಷ 4 ಉಳಿಯುತ್ತೆ. ಮತ್ತೊಮ್ಮೆ 7 6 42. ಬಂತರ ಉತ್ತರ?
9,966 ಅಷ್ಟೇ. ಬಂದಿದೆಯಾ? ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೇ ರೈಟ್. ಈ ಥರ ಲೆಕ್ಕಗಳನ್ನು ಯಾರಿಗೆ ಮಾಡೋಕ್ಕೆ ಬರೋದಿಲ್ಲ, ಮುಂದೆ ದೊಡ್ಡ ದೊಡ್ಡ ಪ್ರಶ್ನೆಗಳು ಬರ್ತವೆ, ವಾಕ್ಯ ರೂಪದ ಪ್ರಶ್ನೆಗಳು. ಸೊ ಅವನ್ನ ಬಗೆಹರಿಸೋದು ಭಾಳ ಕಷ್ಟ ಆಗುತ್ತೆ ಇದು ಬರದೇ ಇದ್ರೆ. ಈ ಕೌಶಲ್ಯ ಭಾಳ ಮುಖ್ಯ. ಮಾಡಿದ್ರಾ? ಇಷ್ಟು ದೊಡ್ಡ ಲೆಕ್ಕನೂ ಮಾಡಿದ್ರಾ? ವೆರಿ ಗುಡ್. 7 1 7, 7 3 21, 24ರಲ್ಲಿ 21 ಕಳೆದ್ರೆ ಶೇಷ 3 ಬರೀತೀನಿ ಇಲ್ಲಿ. 38 ಆಯ್ತಾ? 38 ಆಯ್ತಾ ಚಿನ್ನು? 38. 7 5 35 ಅಲ್ವಾ? 38ರಲ್ಲಿ 35 ಕಳೆದ್ರೆ ಶೇಷ 3. ವೆರಿ ಗುಡ್. ಮತ್ತೇನು ಬಂತಿಲ್ಲಿ? 36. ಮತ್ತೊಮ್ಮೆ 7 5 35, ಶೇಷ ಏನು ಬರುತ್ತೆ? 1. 36ರಲ್ಲಿ 35 ಹೋದರೆ 1 ಉಳಿಯುತ್ತೆ, 14 ಆಯಿತು. 7 2 14, ಶೇಷ 0. ಮುಗೀತು, ನಿಶ್ಶೇಷ ಭಾಗಕಾರ ಆಯಿತು. ಸೊ ನಮಗೆ ಬಂದಂಥ ಉತ್ತರ ಏನಿದ್ರಲ್ಲಿ? 3552. ನಿಮ್ಮ ಉತ್ತರ ಕರೆಕ್ಟ್ ಇದೆ. ವೆರಿ ಗುಡ್. 2187 ಬಂದಿದೆ. ಚೆಕ್ ಮಾಡೋಣ. 7 1 7, 7 2 14, ಶೇಷ 1. 7 1 7, ಶೇಷ 13ರಲ್ಲಿ 7 ಹೋದರೆ 6. 7 8 56, 60ರಲ್ಲಿ 56 ಹೋದರೆ ಶೇಷ 4. 7 7 49. ಸೊ ನಮ್ಮ ಸಾಗರ್ ರವಿ ಅವರು ಕೊಟ್ಟಂತಹ ಉತ್ತರ ಕರೆಕ್ಟ್ ಇದೆ. ಸಾಗರ್ ರವಿ, ನಿಮ್ಮ ಉತ್ತರ ಕರೆಕ್ಟ್ ಇದೆ. ಹಾಂ, ತೊಂದರೆ ಇಲ್ಲ. ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ನೋಡ್ಬೇಕು ಹನುಮಂತು. ಮಿಸ್ಟೇಕ್ ಮಾಡೋದು ತಪ್ಪಲ್ಲ, ನಾನು ಮಿಸ್ಟೇಕ್ ಮಾಡ್ತೇನೆ. ಎಲ್ಲಿ ಮಿಸ್ಟೇಕ್ ಆಯ್ತು ಅನ್ನೋದು ನೋಡಬೇಕು ಕರೆಕ್ಟಾಗಿ. ಮುಂದಿನ ಪ್ರಶ್ನೆ. ನೋಡಿ ಏನು ಬರ್ತದೆ? 7 1 7, 7 3 21, ಶೇಷ 4. 7 7 49, 0ಗೆ 0. ಕರೆಕ್ಟ್ ಇದೆಯಾ? 370. ಇದಕ್ಕೇನು ಬಂತಪ್ಪ ಉತ್ತರ ನಿಮಗೆ? ಮಾಡ್ತಿದ್ದೀರಾ? ಮಾಡಿ 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 ಆರಾಮಾಗಿ ಮಾಡಿ. 8560. ನಮ್ಮ ಹನುಮಂತ್ ಎಷ್ಟು ಹೇಳ್ತಿದಾರೆ? 6 ಅಂತದಾರೆ. ಹನುಮಂತ್ ಯಾರದು ಬರೀಲಿ? ನಿಂದು ಕಾನ್ಫಿಡೆನ್ಸ್ ಇಲ್ಲ ನಿನಗೆ? ಅವ್ರದ್ದೇ ಬರೀರಿ ಸರ್ ಅಂತೆಲ್ಲ. ನಿನಗೆ ಕಾನ್ಫಿಡೆನ್ಸ್ ಇಲ್ಲ. ಮಾಡಿ ಮತ್ತೊಂದು ಸರಿ ಮಾಡೋದನ್ನು. ನೀನು ಹೇಳಿದ್ದೆ ಬರಿತೀನಿ ನಾನು. ನೀನು ಮಾಡಿ ಫಸ್ಟ್ ಅದು. ನೀನು ಹೇಳಿದ್ದೆ ಬರಿತೀನಿ ನಾನೀಗ. ಹೊಸ್ದಾಗಿ ಮಾಡು. ಉತ್ತರ ಹೇಳ್ಬೇಡ್ರಿ, ಹನುಮಂತ ಮಾಡ್ತಂತಡ್ರಿ. ಹನುಮಂತ ಮಾಡ್ತದಂತಡಿಯಪ್ಪ. ಪಂಡಿತರದ್ಯ ಶಾಂತರಾಗಿರ್ರಿ. ಎದ್ದು ಬರ್ರಿ ಮೇಲೆ, ಎದ್ದು ಬರ್ರಿ ಬೋರ್ಡ್ ಮೇಲೆ ಮಾಡಿ ಬರ್ರಿ. ಎಲ್ಲಿ ಮಿಸ್ಟೇಕ್ ಆಗ್ತೈತೆ ನೋಡಂಬರ್ರಿ, ಹೇಳ್ರಿ ನನಗೆ ಹೇಳ್ತಾ ಹೋಗ್ರಿ. 7 1 7 ಸರಿ. ಇದು 7 9 ಎಷ್ಟು ಬರುತ್ತೆ ರೀ? ನೀನು ಹೆದರ್ಬೇಡಪ್ಪ. 7 9 ಎಷ್ಟಾಗುತ್ತೆ ಹೇಳು? 59ಕ್ಕಿಂತ ಜಾಸ್ತಿ ಆಗುತ್ತಲ್ವ? 63. ಎಷ್ಟು ತಗೊಬೇಕು? 7
ಎರಡರ ಮಗ್ಗಿ ಬರುತ್ತಾ? ಎರಡರ ಮಗ್ಗಿ ಬರುತ್ತೆ ಎಲ್ಲರಿಗೂ? 59ಕ್ಕಿಂತ ಕಡಿಮೆ ಮತ್ತು 59ಕ್ಕೆ ಸಮೀಪರ ನಂಬರ್ ಯಾವುದು? ಯಾವುದಪ್ಪ? ನನಗೆ ಮಗ್ಗಿ ಬರುತ್ತಪ್ಪ ಹನುಮಂತು, ನನಗೆ ಮಗ್ಗಿ ಬರುತ್ತೆ ಆಯಿತಾ? 42 59ಕ್ಕಿಂತ ಕಡಿಮೆ ಬರುತ್ತೆ. 49 59ಕ್ಕಿಂತ ಕಡಿಮೆ ಬರಲ್ವಾ? 49 ಆಗ್ಬೇಕಲ್ವಾ? ಮತ್ತು 47 42 ಅಂತೀರಾ? 49 ಹೇಗೆ ಬರುತ್ತೆ 7ರ ಮಗ್ಗಿಯಾಗ? ಆಯಿತು, 7 ಎಷ್ಟಲೇ 49? 7 ಎಷ್ಟಲೇ 49? 7 7 49. 59ರಲ್ಲಿ 49 ಕಳೆದ್ರೆ ಶೇಷ ಒಂದು ನಿಮಿಷ ಅಲ್ಲಪ್ಪ, ನನಗೂ ಕನ್ಫ್ಯೂಸ್ ಮಾಡ್ತೀಯಲ್ಲೋ. 49 ತಾಂಬೇಕಾಗಿರೋದು ನಾವು 56 ತಾನೇ? 59ಕ್ಕಿಂತ ಕಡಿಮೆ ಇರೋದು 56 ತಾನೇ? ಮತ್ತು ಇದನ್ನು ತಾಂಬೇಕಲ್ವ ನಾವು? 7 8 56 ಶೇಷ 1. 59ರಲ್ಲಿ 56 ಮನಸ್ಸಲ್ಲೇ ಕಳಿಬೇಕು ನೀನು, ಆಯಿತಾ? 9ರಲ್ಲಿ 6 3, 5ರಲ್ಲಿ 5 0. 3 ಉಳಿಯುತ್ತಲ್ವ ಶೇಷ ಏನು ಉಳಿಯುತ್ತೆ? 3. ಈಗ 39 ಭಾಗಾಕಾರ ಮಾಡಬೇಕು. ಹೇಗೆ ಮಾಡೋದು? 39ಕ್ಕೆ ಹತ್ತಿರ ಯಾರಿದ್ದಾರೆ ಇಲ್ಲಿ? 35. ಇವರೈತಾನೆ ಹತ್ರ ಇರೋದು. 7 ಎಷ್ಟಲೇ 35? 7 5 35. 39ರಲ್ಲಿ 35 ಕಳೆದ್ರೆ? 39ರಲ್ಲಿ 35 ಕಳೆದರೆ ಎಷ್ಟು ಬರುತ್ತೆ? 4 ಬರುತ್ತೆ. ಮಾನಸಿಕ ಗಣಿತ ಮಾಡಬೇಕಪ್ಪ ವ್ಯವಕರಣ. 4 ಬರುತ್ತೆ. 42 ಆಯಿತು ಮಕ್ಕಳೇ. 7 ಎಷ್ಟಲೇ? ಓಕೆ, 7 6 42. ಇದೇನು ಮಾಡೋದಪ್ಪ? 7 1 7. ಸೊ ನಮ್ಮ ಸ್ನೇಹ ಮೇಡಮ್ ಅವ್ರು ಹೇಳಿದರು, ಏನಂತ ಹೇಳಿದರು? 8561. ನಿನಗೆ ಎಲ್ಲಿ ಸಮಸ್ಯೆ ಆಗ್ತಿದೆ ಗೊತ್ತಾ? ನೀನು ಕಳೆಯೋದ್ರಲ್ಲಿ ತಪ್ಪು ಮಾಡ್ತಿದ್ಯಪ್ಪ. ಕೂತ್ಕೋ, ಥ್ಯಾಂಕ್ ಯು. ಕಳೆಯೋದ್ರಲ್ಲಿ ತಪ್ಪು ಮಾಡ್ತಿದ್ದೀರಿ. ಕಳೆಯೋಕ್ಕೆ ಬರ್ತಾ ಇದೆಯಲ್ಲ ಮಕ್ಕಳೇ ನಿಮಗೆ? ಒಂದು ವೇಳೆ ಕಳೆಯೋಕ್ಕೆ ಬರಲ್ಲ ಅಂದರೆ, ಏನು ಮಾಡಿರಿ ಗೊತ್ತಾ? ಸೈಡಿಗೆ ಹಾಕ್ರಿ. ಇಲ್ಲಿ ಸೈಡಿಗೆ ಮಾಡಿರಿ, ಕಚ್ಚಾ ಕೆಲಸ ಮಾಡಿರಿ. ಪಕ್ಕದಲ್ಲಿ ಕಚ್ಚಾ ಕೆಲಸ ಮಾಡಿರಿ. ಪದೇ ಪದೇ ಮಾಡಿ ಅಭ್ಯಾಸ ಆಗ್ತದೆ, ಆಯಿತಾ? ಮನಸ್ಸಲ್ಲಿ ಮಾಡೋದಾಗಲಿಲ್ಲ ಅಂದರೆ ಸೈಡಿಗೆ ಮಾಡ್ಕೊಂಬಿಟ್ರಿ ಫಟ್ ಅಂತ. ಸರಿನಾ? ಮುಂದೆ ಹೋಗೋಣ. ಚಲೋ ಹನುಮಂತು, 8ರಿಂದ ಮಾಡೋಣ. ಸಾಕು, 7ರಿಂದ ಸಾಕು. ಎಷ್ಟು ಮಾಡಿದ್ರು ಅಷ್ಟೇ. ಜಲ್ದಿ ಮುಗಿಸ್ಬಿಡೋಣ ಇವತ್ತಿನ ಪಾಠನ. 8ರಿಂದ ಮಾಡೋಣ ಬನ್ನಿ. 8ರಿಂದ ಮಾಡೋಣ. ರೆಡಿ ಇದ್ದೀರಿಲ್ಲ? ಸುಸ್ತಾದ್ರೇನಪ್ಪ? ರೈಟ್. ಇನ್ನು ಕ್ಲಾಸ್ ಇವಾಗ ತಾನೇ ಶುರುವಾಗಿದೆ. ಎಂಟು 8 ಹನುಮಂತು. 8 7 56 ಹಾಲೇಶ್. 56ರಲ್ಲಿ 57ರಲ್ಲಿ 56 ಕಳೆದ್ರೆ ಶೇಷ 1. 12 ಆಯಿತು. 12ಕ್ಕೆ 8 1 8. 12ರಲ್ಲಿ 8 ಕಳೆದ್ರೆ 4. ನೋಡಿರಿ, ಮಾಡೋಕ್ಕೆ ಬರಲ್ಲ ಅಂದರೆ ಸೈಡಿಗೆ ಮಾಡಿರಿ. 12ರಲ್ಲಿ 8 ಕಳೆದು ಬಿಡ್ರಿ. ಮಾಡ್ತಾ ಅಭ್ಯಾಸ ಆಗಿ ನೀವು ಇನ್ನೂ ಫಾಸ್ಟ್ ಆಗ್ತೀರಾ. ಆಮೇಲೆ ಬರ್ತದೆ, ಮನ್ಸಲ್ಲಿ ಮಾಡೋದು ಬಂದ್ಬಿಡುತ್ತೆ. ಆಮೇಲೆ 12ರಲ್ಲಿ 8 ಕಳೆದ್ರೆ 4 ಬರುತ್ತೆ. ನೋಡಿರಿ ಬೇಕಾರೆ. ಸೊ ಶೇಷ ಏನು ಬರುತ್ತೆ? 4. 40 ಬಂತು. 8 ಎಷ್ಟಲೇ 40? 8 5 40. ಮುಗೀತಾ? 420 ಬರುತ್ತಾ? ಚೆಕ್ ಮಾಡೋಣ. 8 1 8. 8 4 32. ಶೇಷ 1. ಶ್ರೇಯ, ನೀವು ಸ್ವಂತ ಮಾಡಿ ಮಕ್ಕಳೇ, ಸ್ವಂತ ಮಾಡಿ. ಮಾಡಿದ್ದೀರಾ ಅಂದರೆ ಹಳೆ ಮಕ್ಳು ಯಾರು ಇದ್ದೀರಿ ನೀವೆಲ್ಲ ಜಲ್ದಿ ಮಾಡ್ತೀರಿ, ನನಗೆ ಗೊತ್ತಿದೆ. ಹೊಸ ಮಕ್ಳು ಯಾರಿದ್ದೀರಿ ಸ್ವಲ್ಪ ಮಾಡಿ ಮಕ್ಕಳೇ, ಸ್ವಂತ ಮಾಡಿ. ನಿಧಾನ ಆದರೂ ಪರವಾಗಿಲ್ಲ. ಮಾಡಿದ್ಯಮ್ಮ? 8 2 16. ಶೇಷ ಏನಿಲ್ಲ, 0ಗೆ 0. ಕ್ಲಿಯರ್? 420 ಕರೆಕ್ಟ್. ಇರಲಿ ಹನುಮಂತು, ನೀವು ಅಲ್ಲಿ ಮಾಡ್ತೀರಿ ಹನುಮಂತು, ಇಲ್ಲಿ ಮಾಡೋದಿಲ್ಲಲ್ಲ, ಪರವಾಗಿಲ್ಲ. ಶರತ್ತ, ಇದನ್ನು ಸಹ 8ರಿಂದ ಭಾಗಾಕಾರ ಮಾಡಬೇಕಪ್ಪ. ರೈಟ್. 62 ಇದೆ. 62ಕ್ಕೆ 8ರ ಮಗ್ಗಿಯಲ್ಲಿ ಸಮೀಪ ಯಾವುದಿದೆ? ಮತ್ತು 62ಕ್ಕಿಂತ ಕಡಿಮೆ ಇರಬೇಕದು. 56. 8 ಎಷ್ಟಲೇ 56? 8 1 8. 8 7 50. ನೋಡ್ರಪ್ಪ, ನೀವೇ ಹೇಳ್ರಿ, ಮಗ್ಗಿ ಮಧ್ಯೆ ಬರಬೇಕಾ ಬರಬಾರ್ದಾ? ಮತ್ತೆ ಸರ್ ನನಗೆ ಮಗ್ಗಿ ಬರುತ್ತೆ ಸರ್, ಮಧ್ಯೆ ಬರಲ್ಲ ಸರ್. ಹೆಂಗೆ ಮಾಡ್ತೀರಾ ಸರ್ ಈ ಲೆಕ್ಕನ? ಒಂದು ಇಡೀ ದಿನ ಬೇಕಾಗುತ್ತೆ ಒಂದು ಲೆಕ್ಕ ಮಾಡಲಿಕ್ಕೆ. ಮಗ್ಗಿಗಳು ಮಧ್ಯೆ ಕೇಳಿದ್ರು ಹೇಳಕ್ಕೆ ಬರ್ಬೇಕು ಮಕ್ಕಳೇ. ಅಷ್ಟು ಚೆನ್ನಾಗಿ ಕಂಠಪಾಠ ಹಾಕಬೇಕು. ಬಾಯಲ್ಲಿ ಪೆನ್ ಹಿಡ್ದೆ ನಿಸಾರ್ ಅಹಮದ್. ಸೊ ರೈಟ್. ಸೊ ಶೇಷ ಏನು ಬರುತ್ತೆ? 6 ಬರುತ್ತೆ.
ಎಂಟು ಎಂಟ್ಲೆ 64, 68ರಲ್ಲಿ 4 ಹೋದರೆ 64 ಹೋದರೆ ಶೇಷ 4, 8 6ಲೆ 48, 786 ಉತ್ತರ ಬಂದಿದೆಯಾ? 786 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇದನ್ನು ಸಹ 8ರಿಂದ ಭಾಗಾಕಾರ ಮಾಡ್ಬೇಕು ಮಕ್ಕಳೇ. 8 1 8, 8 9 72 ಶೇಷ 2, 8 3 24 ಶೇಷ 1, 8 2 16, 932. ನಿಮ್ಮ ಉತ್ತರ ಕರೆಕ್ಟಾಗಿದೆ, ನಿಮ್ಮ ಉತ್ತರ ಕರೆಕ್ಟಾಗಿದೆ. ಚಂದನ್ ಮುಂದೋಗೋಣ, ಬರ್ತಾಯಿದೆ ಚಂದನ್ ಮಾಡೋಕ್ಕೆ? ಗುಡ್ ಗುಡ್, ವೆರಿ ಗುಡ್. ಇದನ್ನು ಸಹ 8ರಿಂದ ಭಾಗಾಕಾರ ಮಾಡೋಣ, ಮಾಡಿ. ಎಂಟುನೂರ 49 ಬಂದಿದೆಯಾ? ಗುಡ್. ನೋಡಿ 849 ಅಂತ ಭಾಳಷ್ಟು ಜನ ಹೇಳ್ತಿದ್ದೀರಿ. 8 1 8, 8 8 64 ಮಕ್ಕಳೇ. 67ರಲ್ಲಿ 64ನ್ನು ಕಳೆದ್ರೆ ಶೇಷ 3, ಶೇಷ 3. 8 4 32, 39ರಲ್ಲಿ 32ನ್ನು ಕಳೆದ್ರೆ ಶೇಷ 7, ಸರಿನಾ? 8 9 72, ಕರೆಕ್ಟ್ ಇದೆ. 849 ಸರಿಯಾದ ಉತ್ತರ. 900 5913 ಚೆಕ್ ಮಾಡೋಣ. 8 1 8, 8 5 40 ಮಕ್ಕಳೇ. 47ರಲ್ಲಿ 40ನ್ನು ಕಳೆದ್ರೆ ಶೇಷ 7, 73 ಇದೆ. ನಮಗೆ ಗೊತ್ತು 8 9 72, 73ರಲ್ಲಿ 72 ಹೋದರೆ ಶೇಷ 1, 10 ಇದೆ. 8 1 8 ಶೇಷ 2, ಕರೆಕ್ಟಾ? 24 ಹೇಗೆ ಮಾಡ್ಬೋದು? 8 3 24, ಕರೆಕ್ಟ್ ಇದೆಯಾ? ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶನ್ ನೋಡಿರಿ, ಇದನ್ನ ಅಭ್ಯಾಸ ಮಾಡಿರಿ, 8ರಿಂದ ಮಾಡಿರಿ. ಏಳ್ನೂರ 793. ಓಕೆ. 8 1 8 ಮಕ್ಕಳೇ. 8 7 56, 63ರಲ್ಲಿ 56ನ್ನು ಕಳೆದ್ರೆ ಶೇಷ 7, ಒಪ್ತೀರಾ? 8 9 72 ಮಕ್ಕಳೇ, ಶೇಷ 2, 8 3 24, 793, 1909. ಸರಿ. 8 1 8, 8 1 8 ಮಕ್ಕಳೇ, ಶೇಷ 7, 8 9 72. ಒಂದು ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊಂಡಾಗ 0 ಕಟ್ಟಬೇಕು. ಭಾಳ ಜನ 0 ಕಟ್ಟೋದಿಲ್ಲ, 8 9 72, ಕರೆಕ್ಟ್ ಇದೆಯಾ? 1902 ಬರುತ್ತೆ, 1909 ಬರುತ್ತೆ ಮಕ್ಕಳೇ. ವೆರಿ ಗುಡ್, ವೆರಿ ಗುಡ್. ಮುಂದಿನ ಪ್ರಶ್ನೆ. ಚಲೋ, ಏನಾಗುತ್ತೆ ನೋಡ್ರಿ 8ರ ಮಗ್ಗಿಂತ ಮಾಡಿದ್ರೆ ಇಲ್ಲಿ. ನಾಲ್ಕು 8 1 8 ಮಕ್ಕಳೇ, ಕರೆಕ್ಟ್ರಾ? 8 4 32, 39ರಲ್ಲಿ 32 ಹೋದರೆ ಶೇಷ 7. ಹಾಲೇಶ್ ನಿಧಾನ ಆದರೂ ಪರವಾಗಿಲ್ಲಪ್ಪ, ಮಾಡ್ಬೇಕು ನಾವು. 8 9 72, 74ರಲ್ಲಿ 72 ಹೋದರೆ ಶೇಷ 2, 24 ಆಯಿತು. 8ರಿಂದ ಭಾಗಾಕಾರ ಮಾಡಬೇಕು. 8 3 24, ಶೇಷ 4, 8 5 40. ರೈಟ್. 8 1 8 ಮಕ್ಕಳೇ. 8 1 8, 8 3 24, ಶೇಷ 1, ಹೌದಾ? ಶೇಷ 1 ಮಕ್ಕಳೇ. 8 2 16, ಶೇಷ 1, 8 1 8, ಶೇಷ 2, 8 3 24, 3213. ಕರೆಕ್ಟ್ ಇದೆಯಾ? ಬರಲಿಲ್ಲ? ಯಾವ್ದು ಸ್ನೇಹ ಇದು ಬರಲಿಲ್ವಾ? ಬಂದಿದೆಯಾ? ಹಾಂ, ಯಾರಿಗೆ ಬಂದಿಲ್ಲ? ತಡೀರಿ,
ನಮ್ಮ ನಿಸಾರ್ ಅಹಮದ್ ಅವ್ರಿಗೆ ಬಂದಿಲ್ಲ ಅಂತ ನೋಡೋಣ. ಯಾವ್ದು ಬಂದಿಲ್ಲಪ್ಪ? ಇದು ಬಂದಿಲ್ವಾ? ಹಾಂ, ಅವ್ರು ನೋಡ್ಕೊಂಡಿಲ್ಲ ತಡ್ರಿ. ಅವರು ಇಲ್ಲಿ ನೋಡ್ರಿ ಬಾಲಾಜಿ, 8 × 8 ಬಾಲಾಜಿ 39 ಇದೆ. 8ರ ಮಗ್ಗಿಂತ ಭಾಗಾಕಾರ ಮಾಡಬೇಕು. 8 × 4 = 32. 39ರಲ್ಲಿ 32 ಕಳೆದ್ರೆ ಎಷ್ಟು ಉಳಿಯುತ್ತೆ? ಶೇಷ 7 ಉಳಿಯುತ್ತೆ. ವೆರಿ ಗುಡ್. 7ರ ಪಕ್ಕ 4 ಬರುತ್ತೆ ಬಾಲಾಜಿ. 7ರ ಪಕ್ಕ 4 ಬಂದರೆ 74 ಆಯಿತು. 8ರ ಮಗ್ಗಿಲಿ ಭಾಗಾಕಾರ ಮಾಡಬೇಕು. ಹೇಗೆ ಮಾಡ್ತೀರಿ? 8 9 8 9 72. 74ರಲ್ಲಿ 72 ಕಳೆದ್ರೆ ಎಷ್ಟು ಉಳಿಯುತ್ತೆ ಬಾಲಾಜಿ? ಶೇಷ 2 ಉಳಿಯುತ್ತೆ. 28 ಆಯಿತು. 28ನ 8ರ ಮಗ್ಗಿಂದ ಭಾಗಾಕಾರ ಮಾಡಬೇಕು. 8 3 24. ಶೇಷ ಎಷ್ಟು ಉಳಿಯುತ್ತೆ ಬಾಲಾಜಿ? 28ರಲ್ಲಿ 24ನ ಕಳೆದ್ರೆ ಶೇಷ 4 ಉಳಿಯುತ್ತೆ. 40 ಆಯ್ತಲ್ವಾ? ಎಷ್ಟಲೇ? 8 5 40. ಕ್ಲಿಯರ್ ಆಯ್ತಾ ಬಾಲಾಜಿ? ಈಗ ನಮ್ಮ ನಿಸಾರ್ ಅಹಮದ್ ಕಡೆ ಬರೋಣ. ನಿಸಾರ್ ಅಹಮದ್, ನಾವು ಪ್ರಪ್ರಥಮವಾಗಿ ನಿಮಗೆ ಧನ್ಯವಾದನ ಅರ್ಪಿಸ್ಬೇಕು. ಯಾಕೆ ಹೇಳ್ರಿ? ನಮಗೆ ಭಾಳ ಅದ್ಭುತ ಹಾಡು ಕೊಟ್ಟಿದ್ದೀರಿ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗಿಯ ತನಿ ಬೆಳಕಿನಲ್ಲಿ ಒಳ್ಳೆ ಹಾಡು ಬರ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ಈಗ 8ರಿಂದ ನಾವು ನಿಮಗೆ ಹೇಳ್ಕೊಡ್ತೀವಿ ಹೇಗೆ ಭಾಗಾಕಾರ ಮಾಡ್ಬೇಕಂತ. 8ರ ಮಗ್ಗಿ ಬರ್ತಾವ್ರಿ ರೈಟ್. ಸೊ 8 ಎಷ್ಟಲೇ? 25ನ 8ರಿಂದ ಭಾಗಾಕಾರ ಮಾಡ್ಬೇಕಂದ್ರೆ 25ಕ್ಕಿಂತ ಕಡಿಮೆ ಮತ್ತು 25ಕ್ಕೆ ಭಾಳ ಹತ್ತಿರ, ಭಾಳ ಸಮೀಪ ಇರುವ ನಂಬರ್ ಯಾವುದು? ವೆರಿ ಗುಡ್. 8 3 24. 25ರಲ್ಲಿ 24ನ್ನು ಕಳೆದ್ರೆ ಎಷ್ಟು ಉಳಿಯುತ್ತೆ ಶೇಷ? ಶೇಷ ಎಷ್ಟು ಉಳಿಯುತ್ತೆ? 1 ಉಳಿಯುತ್ತೆ. ಆಮೇಲೂ ಮಾಡ್ಬೋದಲ್ಲ, ಇಲ್ಲಿ ಮೇಲೆ ಮಾಡು, ಕೆಳಗೂ ಮಾಡ್ಬೋದು. ಆಮೇಲೆ ನೀವು ಮೇಲೆರ ಮಾಡಿರಿ, ಕೆಳಗಾರ ಮಾಡಿರಿ, ಮೇಲಾರ ಮಾಡಿರಿ, ಎರಡನ್ನೂ ಒಂದೇ ಮಗ್ಗೇಲಿ ಮಾಡಬೇಕು. ಆಯಿತಾ? 8 1 8 ಆಯ್ತಾನಪ್ಪ. 8 3 24. 25ರಲ್ಲಿ 24 ಹೋದರೆ ಶೇಷ 1. 1ರ ಪಕ್ಕ 7 ಬಂದರೆ 17. ಈಗ ವೆರಿ ಗುಡ್. 8 2 16. 17ರಲ್ಲಿ 16 ಹೋದರೆ ಶೇಷ 1. ಕರೆಕ್ಟಾ? 1ರ ಪಕ್ಕ 0 10. ಎಷ್ಟಲೇ? 8 1 8. ಶೇಷ 10ರಲ್ಲಿ 8 ಹೋದರೆ ಎಷ್ಟಪ್ಪ ಬಾಲಾಜಿ? ಮತ್ತೆ ನೆಕ್ಸ್ಟ್ ಇದೆ 9. ಈಗ 24. 8 ಎಷ್ಟಲೇ? 24. 8 3 24. ವೆರಿ ಗುಡ್. ಸೊ ಇದಕ್ಕೆ ಉತ್ತರ 3213. ನೀವು ಹೇಳಿದ ಉತ್ತರನೇ ಬಂದಿದೆ. ಇದಕ್ಕೆ ಎಷ್ಟು ಬಂದಿತ್ತು? 4000 ಬಾಲಾಜಿ. 935 ಬರುತ್ತಪ್ಪ. ಹಾಂ, ಓಕೆ. 9ರಿಂದ ಮಾಡೋಣ. ರೆಡಿ ಇದ್ದೀರಿ ಪ್ರತೀಕ್ ರಾಜ್? ನಿದ್ದೆ ಮಾಡ್ತೀರಿ? ಓಕೆ. 731 ಬಂತರ? ಚೆಕ್ ಮಾಡೋಣ. 9 1 9. 9 7 63 ಮಕ್ಕಳೇ. 65ರಲ್ಲಿ 63 ಹೋದರೆ ಶೇಷ 2. 27 ಆಯಿತು. 9 3 27. 9 1 9. ಎಷ್ಟು ಬರುತ್ತಿದ್ದು? 731 ಬಂತು ಮಕ್ಕಳೇ. ಫ್ಯಾಂಟಾಸ್ಟಿಕ್. ಇದೇನಾಗುತ್ತೆ? 9 1 9. 9 8 ಮಕ್ಕಳೇ 72. 9 8 72. ಶೇಷ 6. 66 ಆಯಿತು. 66ನ್ನು ಮತ್ತೆ ಭಾಗಿಸೋದಾದ್ರೆ ಏನಾಗುತ್ತೆ? 9 7 63. 66ರಲ್ಲಿ 63 ಹೋದರೆ ಶೇಷ 3. 36 ಆಯಿತು. 9 4 36. ಮುಗೀತು. 874. 874 ಅದಕ್ಕೆ ಸರಿಯಾದ ಉತ್ತರ. ಬಂದಿದೆ ಅಂದರೆ ಒಳ್ಳೆಯದು, ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ನೋಡಿ. ಆಯಿತಾ? ಡೌಟ್ ಇದ್ದರೆ ಕೇಳಿ, ತೊಂದರೆ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಿಲ್ಲಪ್ಪ. 9ರಿಂದ ಮಾಡೋಣ. 9ರ ಮಗ್ಗಿ ಬರಬೇಕು. 9ರ ಮಗ್ಗಿ ಬರುತ್ತಲ್ವ ಎಲ್ಲರಿಗೂ? ಮತ್ತು ಮಾಡಿ, ಮತ್ತೆ ಏನು ಸಮಸ್ಯೆ ಇದೆ? ಕಳಿಬೇಕಾದ್ರೆ ಶೇಷ ಕರೆಕ್ಟ್ ಬರಿಬೇಕಾದ್ರೆ ಸರಿಯಾಗಿ ಬರಿಬೇಕು. ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಸಿಂಚನ ಮೇಡಮ್ ಅವರು 94 ಅಂತ ಇದ್ದಾರೆ. ಅದು ತಪ್ಪು. ಯಾಕೆ? 9 1 9. 9 81. 1 ಅಂಕೆ ಸಾಕಾಗಲ್ಲ ಸಿಂಚನ. 1 ಅಂಕೆ ಸಾಕಾಗಲ್ಲ. 2 ಅಂಕೆ ತಗೊಂಡಾಗ 1 0 ಕಟ್ಟಬೇಕು. 9 4 36. 0 ಕಟ್ಟೋದು ಮರಿಬೇಡಿ ಮಕ್ಕಳೇ, ಮರಿಬೇಡಿ. 0 ಕಟ್ಟೋದನ್ನ ಮರಿಬೇಡಿ. 392. ಓಕೆ. 9 1 9. 9 3 27. ಶೇಷ 8. ವೆರಿ ಗುಡ್. 9 81. ಶೇಷ 1. 9 2 18. 392.
ಏನು ರೀ ಹನುಮಂತು, ಎಲ್ಲೆಲ್ಲೋ ಹೋಗ್ತಿರಲ್ರಿ? ಪೃಥ್ವಿ ಮಾಡ್ತಿದ್ಯಪ್ಪ? ಗುಡ್. ಏಳ್ನೂರ 70. ಓಕೆ, ಚೆಕ್ ಮಾಡೋಣ. ಇದೆಷ್ಟು ಬಂತಪ್ಪ? ಅದು ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರಾ? ನೀವು ಸಹ ಹಾಗೆ ಕೂರಬೇಡಿ, ಲೆಕ್ಕ ಮಾಡಿ ಮಕ್ಕಳೇ. ವಿಡಿಯೋ ಪಾಸ್ ಮಾಡಿ ಲೆಕ್ಕ ಮಾಡಿ. ಎಷ್ಟು ಬಂತಮ್ಮ? 4. ಚೆಕ್ ಮಾಡೋಣ. 9 1 9. ಯಾರಿಗೆ ಬರ್ತಾಯಿಲ್ಲ ನೋಡಿ. 9 1 9. 9 7 63. 69ರಲ್ಲಿ 63 ಕಳೆದ್ರೆ ಶೇಷ 6. ಮತ್ತು 9 7 63, 0ಗೆ 0. 770 ಸರಿಯಾದ ಉತ್ತರ. ಇಲ್ಲಿ ನೋಡೋಣ. 9 1 9. 9 4 36. 9 4 36. 41 - 36. ರಿಮೈಂಡರ್ ಈಸ್ 5. 5 ಪಕ್ಕ 0 ಬಂದರೆ 50 ಆಗುತ್ತೆ. 9 7 60 ಅಲ್ಲ 9 5 45. 50ರಲ್ಲಿ 45 ಹತ್ರ ಶೇಷ 5. ಮತ್ತೆ 9 5 45 ಶೇಷ 5. 9 6 54. ಸರಿ ಇದೆ ಉತ್ತರ. ಸರಿ ಇದೆ ಉತ್ತರ, ಸರಿ ಇದೆ. ವೆರಿ ಗುಡ್. ಮುಂದಿನ ಪ್ರಶ್ನೆ. ಐನೂರ 1 9 9. 9 5 45. 47ರಲ್ಲಿ 45 ಅದರ ಶೇಷ 2. 9 2 18. 20ರಲ್ಲಿ 18 ಅದರ ಶೇಷ 2. 9 3 27. ಉತ್ತರ 523 ಬರುತ್ತೆ ಮಕ್ಕಳೇ. ಕರೆಕ್ಟ್. 9 1 9. 9 3 27. 29ರಲ್ಲಿ 27 ಅದರ ಶೇಷ 2. 9 2 18. ಶೇಷ 3. 9 4 36. ಶೇಷ 1. 9 2 18. ಗುಡ್. ಯಾರು ನಿಧಾನ ಮಾಡ್ತಿದ್ದೀರಿ? ನಿಧಾನ ಆದರೂ ಪರವಾಗಿಲ್ಲ, ಮಾಡಿ, ಸ್ವಂತ ಮಾಡಿ ಮಕ್ಕಳೇ. ಆಯ್ತಪ್ಪ? ಪಾಟೀಲ್, ಜ್ಞಾನೇಶ್, ಮುಂದೆ ಹೋಗೋಣ. ಶರತ್, ಏನು ಬರ್ತದೆ? 9 1 9. 9 7 63. ಶೇಷ 1. 9 1 9. ಶೇಷ 3. 9 3 27. ಶೇಷ 8. 9 81. ಎಷ್ಟು ಬಂತು ಪೃಥ್ವಿ? 4221. ಸರಿ, ಗುಡ್ ಪೃಥ್ವಿ. ಫ್ಯಾಂಟಾಸ್ಟಿಕ್, ವೆರಿ ಗುಡ್. ಸೊ 9 1 9. 9 4 36. ಶೇಷ 1. 9 2 18. ಶೇಷ 1. 9 2 18. 9 1 9. ಹನುಮಂತು ಬರ್ತಿದೆಯಾ? ಹಾಂ, ಗುಡ್. ಮುಂದಿನ ಪ್ರಶ್ನೆ. ಸಮರ್ಥ, ಈಸಿ ಆಗುತ್ತದ? ಟಾಟಾ. ಯಾರು ಬರೆಯೋಕ್ಕೆ ಹೋಗಬೇಡಿ. ಯಾರು ಬರಿಬೇಡಿ ಮಕ್ಕಳೇ, ಟೈಮ್ ವೇಸ್ಟ್ ಆಗುತ್ತೆ.
ಓಹೋ ಹೋ ಹೋ ನಿಶೇಷ ಭಾಗಾಕಾರ ಆಗೋದೇ ಇಲ್ಲ, ನಿಶೇಷ ಭಾಗಾಕಾರ ಆಗೋದೇ ಇಲ್ಲ ಮಕ್ಕಳು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಒಂದು ಸೊನ್ನೆ ಇತ್ತಲ್ಲ, ಒಂದು ಸೊನ್ನೆ ಬದಲು ಒಂದು ಸೊನ್ನೆಗೆ ಒಂದು ಸಂಖ್ಯೆ ಈ ಥರ ಬಿಟ್ಬಿಟ್ಟು ಪಾಯಿಂಟ್ ಇಡಬೇಕು ಅಷ್ಟೇ. ಆಯಿತಾ? ಮುಂದೆ ಬರುತ್ತೆ ದಶಮಾಂಶ ಪದ್ಧತಿ ಬರುತ್ತದು, ದಶಮಾಂಶಗಳು ಮತ್ತು ಭಿನ್ನರಾಶಿಗಳು ಬರುತ್ತೆ, ಅಲ್ಲಿ ಇದನ್ನು ಕಲಿತೀರಿ. ಬಟ್ ನಿಮಗೆ ಒಂದು ವಿಷಯ ತಿಳಿಸಿರ್ತೀನಿ ಈಗಲೇ. 10ರಿಂದ ಭಾಗಾಕಾರ ಮಾಡ್ತಿದ್ದೀರಿ, ಕೊನೆಯಲ್ಲಿ ಸೊನ್ನೆ ಇಲ್ಲ, ನಿಶೇಷ ಭಾಗಾಕಾರ ಆಗಲ್ಲ. ಆ ಒಂದು ಸೊನ್ನೆ ತೆಗೀರಿ, ಒಂದು ಸಂಖ್ಯೆ ಬಿಟ್ಬಿಟ್ಟು ಪಾಯಿಂಟ್ ಇಡ್ರಿ. ಅಕಸ್ಮಾತ್ ಮಕ್ಕಳು ಈ ಥರ ಇದ್ದಿದ್ರೆ 2 ಸೊನ್ನೆ ಇದ್ದರೆ 2 ಸೊನ್ನೆ ತೆಗೀರಿ, 2 ಅಂಕೆ ಬಿಟ್ಟು ಪಾಯಿಂಟ್ ಇಡ್ರಿ. ಅರ್ಥ ಆಯ್ತು? ಈಸಿ 3 ಸೊನ್ನೆ ಇದ್ದರೆ ಅಷ್ಟೇ. ಎನಿವೇಸ್ ಸಾಕು, ಅದು ಬರುತ್ತೆ. ಆಮೇಲೆ ಈಗ 10 ಇದ್ದರೆ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡ್ಬೇಕು, ಅಲ್ಲಿಗೆ ಮುಗೀತದು. ಇದನ್ನು ಮಾಡಿ. ಮಧ್ಯ ಸೊನ್ನೆಗಳಲ್ಲ, ಕೊನೆ ಸೊನ್ನೆ ಹೌದಾ? ಕೊನೆ ಸೊನ್ನೆ. ಗುಡ್. ಬರಿಬೇಡಿ, ಯಾರು ಬರಿಬೇಡಿ, ಪ್ಲೀಸ್ ಬರಿಬೇಡಿ. ಇದು ಮಾಡಿಸ್ಲೇಬಾರ್ದಿತ್ತು, ಭಾಳ ಸುಲಭ ಆಗ್ಬಿಟ್ಟಿದೆ. ಮುಗಿದು ಬಿಡ್ತವೆ. ಓಕೆ, ಈಗ 11ರಿಂದ ಮಾಡೋಣ ಬರ್ರಿ. ಜಲ್ದಿ ಮುಗ್ದಿದ್ದು ಒಳ್ಳೇದಾಯ್ತು. ಈಗ 11 ಮುಗಿಸ್ಬಿಡೋಣ ಫಟಾಫಟ್. 7,700 11 ಒಂದಲೇ 11, 11 ಏಳಲೆ 77, 2 ಸೊನ್ನೆಗೆ 2 ಸೊನ್ನೆ ಅಷ್ಟೇ. ಇದೇನಾಗ್ತದೆ? ಮಾಡಿ ಟೈಮ್ ಇದೆ, ಮಾಡಿ. ಹೌದ್ರಿ, 219 ರೀ. ಸರಿ ಮೇಡಮ್, ಸ್ನೇಹ ಮೇಡಮ್, 219. 11 ಒಂದಲೇ 11, 11 2 22 ಅಪ್ಪ. ಶೇಷ ಎಷ್ಟಪ್ಪ? 2. 11 ಒಂದಲೇ 11 ಅಪ್ಪ. 20 11 ಹೋದರೆ ಶೇಷ 9. 11 9 99. 19 ಹನುಮಂತು, 209 ಅಲ್ಲ ಅದು. ಮಾಡ್ತೀರಿ ಇದನ್ನು? ತೇಜಸ್ ಮಾಡ್ತಿದ್ದೀರಾ? 11 ಮಗ್ಗಿ ಬರುತ್ತಲ್ಲಪ್ಪ. ತೇಜಸ್ಸ ಫಸ್ಟ್ ನಂಬರ್ ಇದು ಬರೋಂಗಿಲ್ಲ. ಹೌದು ತೇಜಸ್ಸ, ಅದಕ್ಕೆ 2 ನಂಬರ್ ತೊಗೊತೀನಿ. ಮತ್ತು 11ಕ್ಕಿಂತ ಕಡಿಮೆನೇ ಇದೆ, 3 ನಂಬರ್ ತೊಗೊತೀನಿ. 100 ಆಯ್ತು, 11ರಿಂದ ಮಾಡ್ಬೋದಲ್ಲ. 11 9 11 9 99. 100ರಲ್ಲಿ 99 ಅಂದರೆ ಶೇಷ 1. 15 ಬಂತು. 11 ಈಗ 15 ಇದೆ. 11 ಒಂದಲೇ 11, 15ರಲ್ಲಿ 11 ಹೋದರೆ ಶೇಷ 4. 11 4 44, 914. 320 ಬರುತ್ತಾ? 11 ಒಂದಲೇ 11, 11 ಮೂರಲೇ 33, ಶೇಷ 2. 11 2ರಲ್ಲಿ 22, 2 ಸೊನ್ನೆ, 1 ಸೊನ್ನೆಗೆ 1 ಸೊನ್ನೆ, 320. 320. ಮುಂದಿನ ಪ್ರಶ್ನೆ. ಓಹ್ ಸಾರಿ ಬರ್ಕೊಳ್ರಿ. ಮುಗಿತೀರಾ? ಕರೆಕ್ಟ್ ಬಂತಪ್ಪ. ನೆಕ್ಸ್ಟ್ ಲೆಕ್ಕ ಮಾಡ್ತೀರಾ? ಓಹೋ ಮಾಡೇ ಬಿಟ್ರಾ? 217. ಅದಕ್ಕೆ ಎಷ್ಟಪ್ಪ? ಮಾಡಿರಿ ತೊಂದರೆ ಇಲ್ಲ. ಅಲ್ರಿ, ಇದಕ್ಕೂ 217 ಗೌತಮ್. ಶ್ರೇಯಾ ಮಾಡಿರಿ. ಚಂದನ್ ಬರ್ತಿದ್ಯಾ? 7,634. ಪರವಾಗಿಲ್ಲ ಪೃಥ್ವಿ, ಗುಡ್. ನನ್ನ ಪ್ರಕಾರ ನೆಕ್ಸ್ಟ್ ಟೆಸ್ಟಲ್ಲಿ ಪೃಥ್ವಿ ಟಾಪ್ ಮಾಡ್ತಾನೆ. ಎಲ್ಲ ಸಂಕೇತಗಳು ಕಾಣ್ತಿದ್ದಾವೆ ನನಗೆ. ಯಾರ್ಯಾರು ಲೆಕ್ಕ ಮಾಡ್ತಿದ್ದೀರಿ ಟೆಸ್ಟ್ಗಳಲ್ಲೂ ಟಾಪ್ ಮಾಡ್ತೀರಿ ನಿಧಾನಕ್ಕೆ. ಓಕೆ, 11 ಒಂದಲೇ 11, 11 2ರಲ್ಲಿ 22, ಶೇಷ 1. ಕರೆಕ್ಟಾ ಮಕ್ಕಳೇ? 18 11 ಒಂದಲೇ 11, 18ರಲ್ಲಿ 11 ಹೋದರೆ ಶೇಷ 7. 11 7 77. 217 ಕರೆಕ್ಟ್ ಇದೆ ಅಲ್ಲ? ಫ್ಯಾಂಟಾಸ್ಟಿಕ್. 11 ಒಂದಲೇ 11, 11 7 77, ಶೇಷ 6 ಮಕ್ಕಳೇ. 11 6 66, ಶೇಷ 3 ಮಕ್ಕಳೇ. 11 3 33,
37ರ 33 ಹೋದರೆ ಶೇಷ 4. 11 4ಲೆ 44. ನಿಮ್ಮ ಉತ್ತರ ಕರೆಕ್ಟ್ ಇದೆ. ಥ್ಯಾಂಕ್ ಯು ಪೃಥ್ವಿ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ ಜಿ, ದೇಖೋ ಜಿ. $4714. ಓಕೆ, 4714. ಶರತ್, ಹನ್ನೊಂದು 11, 11 4ಲೆ 44, ಶೇಷ 7. 11 7ಲೆ 77, ಶೇಷ 1. 11 1ಲೆ 11, ಶೇಷ 4. 11 4ಲೆ 44. ಸ್ನೇಹ, ನಿಮ್ಮ ಉತ್ತರ ಕರೆಕ್ಟ್ ಇದೆ. ಥ್ಯಾಂಕ್ ಯು. 11 1ಲೆ 11, 11 8ಲೆ 88. ಒಂದಂಕೆ ಸಾಕಾಗುತ್ತಾ? 2 ಅಂಕೆ ತಗೊತೀವಿ, 0 ಕಟ್ಟಬೇಕು. 11 2ಲೆ 22, ಶೇಷ 9. 11 9ಲೆ 99. ಕರೆಕ್ಟ್ ಇದೆ. ಆಗ್ತದೆ. ಕರೆಕ್ಟ್ ಇದೆಯಪ್ಪ, ಗುಡ್. $4,400. ಅದಕ್ಕೆ ಎಷ್ಟು ಬರುತ್ತಮ್ಮ? $9,000. 11 1ಲೆ 11, 11 4ಲೆ 44, ಶೇಷ 4. 11 4ಲೆ 44, ಶೇಷ 3. 11 3ಲೆ 33, ಶೇಷ 4. 11 4ಲೆ 44. ಮುಗೀತಾ? ವೆರಿ ಗುಡ್. 11 1ಲೆ 11, 3 ಅಂಕೆ ತೊಗೊಬೇಕಾಗುತ್ತೆ ನೋಡಿ. ಹಾಲೇಶ್ 2 ಅಂಕೆ ಸಾಕು, 1 ಅಂಕೆ ಸಾಕಾಗಲ್ಲ, 2 ಅಂಕೆ ಸಾಕಾಗಲ್ಲ, 3 ಅಂಕೆ ತೊಗೊಬೇಕು ನೀನು ಒಂದೇ ಸರಿ. 11 9ಲೆ 99, 103ರಲ್ಲಿ 99 ಅಂತ ಕಳೆದ್ರೆ ಶೇಷ 4 ಉಳಿಯುತ್ತೆ. 11 4ಲೆ 44, ಶೇಷ 4. 11 4ಲೆ 44, ಶೇಷ 4. 11 4ಲೆ 44. 9,444. ಮುಂದಿನ ಪ್ರಶ್ನೆ ಇಲ್ಲಿಗೆ ಮುಗೀತದೆ ಮಕ್ಕಳೇ, ಆಯಿತಾ? ಇದನ್ನು ಮೇಲ್ಪಟ್ಟು ಸಹ ಕೆಲವಿದ್ದಾವೆ. ಅದನ್ನು ಚೆನ್ನಾಗಿ ಮಾಡೋಕ್ಕೆ ಬರಬೇಕಂದ್ರೆ ನಮಗೆ ಅಪವರ್ತನಗಳು, ಅಪವರ್ತ್ಯಗಳು ಅದರ ಅರಿವು ಅಗತ್ಯ ಇದೆ, ಆಯಿತಾ? ನಿಮಗೆ 2 ಶಬ್ದಗಳು ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಏನು? ಒಂದು ಅಪವರ್ತ್ಯ. ಅಂದರೆ ಮಗ್ಗಿ. ಅಪವರ್ತ್ಯ ಅಂದರೆ ಮಗ್ಗಿ. ಅಪವರ್ತನ ಅಂದರೆ ಯಾವುದರ ಮಗ್ಗಿ ಅಂತ, ಆಯಿತಾ? ಗುಣ್ಯ ಗುಣಕ ಎಲ್ಲ ಕೇಳಿದಿರಲ್ಲ. ಅಪವರ್ತ್ಯ ಅಂದರೆ ಮಗ್ಗಿಗೆ ಸಂಬಂಧಪಟ್ಟದ್ದು. ಅಪವರ್ತನ ಅಂದರೆ ಯಾವ ಮಗ್ಗಿಯಲ್ಲಿದೆ ಅದು ಅಂತ ನೆನಪಿರುತ್ತಾ? ಇನ್ನೊಂದ್ಸರಿ ಹೇಳ. ಅಪವರ್ತ್ಯ ಅಂದರೆ ಮಗ್ಗಿ, ಅಪವರ್ತನ ಅಂದರೆ ಯಾವ ಮಗ್ಗಿಯಲ್ಲಿದೆ ಅದು ಅಂತ. ನೋಡೋಣ, ರೆಡಿ ಇದ್ದೀರಾ? ಹಲೋ. ಅಪವರ್ತ್ಯ ಮತ್ತು ಅಪವರ್ತನಗಳು ಏನಿವು? ಇದರ ಅಪವರ್ತ್ಯಗಳನ್ನು ಬರಿಬೇಕು ನಾವೀಗ. ಇದರ ಅಪವರ್ತ್ಯಗಳು ಏನೇನು? 8, 16, 24, 32, 40, 48. ಕೊನೆ ಇಲ್ಲ ಅದಕ್ಕೆ. 4ರ ಅಪವರ್ತ್ಯಗಳು ಯಾವ್ಯಾವ ಇದ್ದಾವೆ? 4 4 1 4, 4 2 8, 4 11 44, 4 12 48, 4 13 52, 4 14 56, 4 15 70, 4 16 70, 4 15 75, 4 16 80 ಅಲ್ಲ, 4 15 60, 4 15 60, 4 16 64, 4 17 68, 4 18 72, 4 19 76, 4
20 80. ಹಾಂ 4 16 64 ಹೌದು 4 16 64. 12 ಸೇಮ್. ನೂರ 44 ಸಹ 12ರ ಅಪವರ್ತ್ಯ. 12 ಬರಿಬೋದು ನಾವು, ಏನಾಗಲ್ಲ. ಇದು ಸಹ ಅದರ ಅಪವರ್ತ್ಯ. ಹಾಂ 24 ಸಹ 12ರ ಅಪವರ್ತ್ಯ. ಅರ್ಥ ಆಯ್ತಾ? ಅದ್ರ ಮಗ್ಗೆಯಲ್ಲಿ ಬರುತ್ತಾ? ಬರುತ್ತೆ. ನೀನು ವರ್ಗ ಸಂಖ್ಯೆ ಕಲ್ತಿಲ್ಲಮ್ಮ, ಅದಕ್ಕೆ ಬರೋದಿಲ್ಲ. 36 ಇದೆಯಾ? 36 ಆದಮೇಲೆ ಏನಪ್ಪ? 48 60 72. ಇದು ಅಪರಿಮಿತ ಆಗುತ್ತೆ. ಯಾಕೆ? 12 ಮಗ್ಗೆ 12 ಹತ್ತಲೆ ಅಷ್ಟೇ ಇರುತ್ತಾ? 12 ನೂರ್ಲೆ 12 200ಲೆ 12 ಕೋಟಿಲೆ 12 ಅಪರಿಮಿತಲೆ. ಇರಲಿ. ಅಪವರ್ತನಗಳಂದ್ರೆ ಏನು ನೋಡ್ರಿ, ಇದು ಭಾಳ ಮುಖ್ಯ ಮಕ್ಕಳೇ. ಅಪವರ್ತನಗಳು 8 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ? 1ರ ಮಗ್ಗಿ 1 8ಲೆ 8. 2ರ ಮಗ್ಗಿಯಲ್ಲಿ ಬರುತ್ತೆ 2 4ಲೆ 8. ಆಮೇಲೆ 4 2ಲೆ 8. ಆಮೇಲೆ 8 1ಲೆ 8. ಕರೆಕ್ಟಾ? 4 ಯಾರ್ಯಾರ ಮಗ್ಗಿಯಲ್ಲಿ ಬರುತ್ತೆ? 1ರ ಮಗ್ಗಿಯಲ್ಲಿ 2 2ಲೆ 4. ಮತ್ತೆ ಸಿಂಚನ 12 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ? 1ರ ಮಗ್ಗಿಯಲ್ಲಿ 1 12ಲೆ 12. 2 ಅಪ್ಪ ಸ್ವಲ್ಪ ಅವಳಿಗೆ ಕಿವಿ ಕೇಳಬೇಕಂಡ್ರು ತಡ್ರು. 2 6ಲೆ 12. ಕರೆಕ್ಟಾ? 2 6ಲೆ 12. ಮತ್ತೆ 3ರ ಮಗ್ಗಿಯಲ್ಲಿ ಬರುತ್ತಾ? 3 4ಲೆ 12. 1 12ಲೆ 12. 2 6ಲೆ 12. 3 4ಲೆ 12. 4 3ಲೆ 12. 6 2ಲೆ 12. 12 1ಲೆ 12. ಕರೆಕ್ಟಾ? ಸೊ ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ? 1ರ ಮಗ್ಗಿ 2ರ ಮಗ್ಗಿ 3 ಮಗ್ಗಿ 4ರ ಮಗ್ಗಿ 6 ಮಗ್ಗಿ 12ರ ಮಗ್ಗಿ. ಓ ವಯಸ್ಸಾಯ್ತ್ರಪ್ಪ. ಓಕೆ ಸರಿನಾ? ಡನ್. ಫ್ಯಾಂಟಾಸ್ಟಿಕ್. ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ಕೇಳ್ತೀವಲ್ಲ, ಹುಡುಕ್ತೀವಲ್ಲ, ಆ ಥರ ಅದಕ್ಕೆ ಅಪವರ್ತನಗಳು ಅಂತೀವಿ. ಅದ್ರದ್ದು ಮಗ್ಗಿಯಲ್ಲಿ ಬರುತ್ತಾ ಅಂತ ಚೆಕ್ ಮಾಡೋದಕ್ಕೆ ಅಪವರ್ತ್ಯ ಅಂತೀವಿ. ಆಯಿತಾ? ಹಾಂ ಸರಿನಾ? ಕನ್ಫ್ಯೂಸಿಂಗ್ ಆಗುತ್ತೆ ಮಕ್ಕಳೇ, ಸ್ವಲ್ಪ ಇದು ಕನ್ಫ್ಯೂಸಿಂಗ್ ಆಗುತ್ತೆ. ಅಭ್ಯಾಸ ಮಾಡಿ ನೆನ್ಪಿಟ್ಕೊಬೇಕು ಇವನ್ನ. ಎಕ್ಸಾಮ್ಗಳಲ್ಲಿ ಅಪವರ್ತ್ಯ ಅದು ಅಪವರ್ತನ ಅದು. ಅಪವರ್ತ್ಯ ಮಾಡೋ ಜಾಗದಾಗ ಅಪವರ್ತನ ಮಾಡಿರ್ತೀರಿ, ಅಪವರ್ತನ ಮಾಡೋ ಜಾಗದಾಗ ಅಪವರ್ತ್ಯ ಮಾಡಿರ್ತೀರಿ. ಅಪವರ್ ಎರಡರಾಗೂ ಅಪವರ್ ಇದೆ. ಒಂದ್ರಾಗೆ ಅಪವರ್ತನ, ಇನ್ನೊಂದ್ರಲ್ಲಿ ಅಪವರ್ತ್ಯ. ತ್ಯತನ ಇಷ್ಟರಲ್ಲೇ ವ್ಯತ್ಯಾಸ ಇರೋದು. ಹೌದಾ? ಅಪವರ್ತನ ಅಪವರ್ತ್ಯ ಸಣ್ಣ ವ್ಯತ್ಯಾಸ ಇರೋದಕ್ಕೆ ಭಾಳ ಜನಕ್ಕೆ ಸಮಸ್ಯೆ ಆಗುತ್ತೆ. ಆಯಿತಾ? ಸ್ವಲ್ಪ ಚೆನ್ನಾಗಿ ಕಲ್ತ್ಬಿಟ್ರೆ ಬರ್ತೀವಿ. ಬಟ್ ನೀವು ಹೇಳ್ರಿ ನನಗೆ, ಇವೆರಡರದ್ದು ಉದಾಹರಣೆ ತಗೊಂಡ್ರಲ್ಲ, ಮಗ್ಗಿ ಚೆನ್ನಾಗಿ ಬರಬೇಕಲ್ವಾ? ನೋಡ್ರಿ, ನಂಬರ್ 12 ಅಂತ ಕೊಟ್ಬಿಡ್ತಾರ ಅವರು. ಹೇಳ್ರಿ ಯಾವ್ಯಾವ ಮಗ್ಗಿಯಲ್ಲಿ ಬರ್ತವೆ? 12 ಎಲ್ಲೆಲ್ಲಿ ಬರುತ್ತಂತ ಎಲ್ಲ ಗೊತ್ತಿರ್ಬೇಕಾ? ಎಸ್ ಆರ್ ನೋ? ಬಟ್ ನಾನು ಇನ್ನೂ ಒಂದು ಈಸಿ ಟೆಕ್ನಿಕ್ ನಿಮಗೆ ಹೇಳ್ಕೊಡ್ತೀನಿ ಇವತ್ತು. ಮಗ್ಗಿ ಅಷ್ಟು ಚೆನ್ನಾಗಿ ಬರದೇ ಇದ್ರೂ ಸಹ ನಾವು ಹೆಂಗೆ ಮಾಡ್ಬೋದು ಇದನ್ನು? ಮಗ್ಗಿ ಚೆನ್ನಾಗಿ ಬರದೇ ಇದ್ರೂ ಸಹ ಹೆಂಗೆ ಇದನ್ನು ನಾವು ಬಗೆಹರಿಸ್ಬೋದು? ಅದು ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ನಾವು ಹೆಂಗೆ ಕಂಡುಹಿಡಿಬೋದು? ಹೇಳ್ಕೊಡ್ಲಾ? ರೆಡಿ ಇದ್ದೀರಾ? ಒಂದು ನಿಮ್ಮ ಶಾಲೆಯಲ್ಲೂ ಸಹ ಹೇಳ್ಕೊಡ್ತಾರೆ, 5ನೇ ತರಗತಿ ಶಾಲೆಯಲ್ಲೂ ಸಹ ಹೇಳ್ಕೊಡುವಂಥ ಒಂದು ಟೆಕ್ನಿಕ್ ಇದೆ, ಅಪವರ್ತನ ವೃಕ್ಷ. 4ನೇ ಕ್ಲಾಸಲ್ಲೂ ಬಂದಿರುತ್ತೇನಪ್ಪ ಇದು. ಬಂದಿದೆಯಾ? ಇರಲಿ, ಬಂದಿಲ್ಲ ಅಂದರೆ ತೊಂದರೆ ಇಲ್ಲ, ಮಾಡೋಣ. ಇಲ್ಲಿ ಇವತ್ತಿನ ತರಗತಿಯಲ್ಲಿ ಮಾಡೋಣ. ಭಾಳ ಈಸಿ. ವೃಕ್ಷ ಅಂದರೆ ಗೊತ್ತಾ? ವೃಕ್ಷ ಅಂದರೆ ಮರ ಹೇಗಿರುತ್ತೆ? ಮರ ಹಿಂಗಿರುತ್ತಿಲ್ವಾ? ನಮ್ಮ ಅಪವರ್ತನ ವೃಕ್ಷನೂ ಹಿಂಗೆ ಇರುತ್ತೆ. ಆದರೆ ಅದರಲ್ಲಿ ಒಂದೇ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಅದೇನಾಗ್ಬಿಡುತ್ತೆ ಅಂದರೆ ಅದು ಉಲ್ಟಾ ಆಗ್ಬಿಡುತ್ತದು.
ಅಪವರ್ತನ ವೃಕ್ಷ ಉಲ್ಟಾ ಇರುತ್ತೆ ಈ ಥರ, ಸರಿನಾ? ಮತ್ತು ಅದಕ್ಕೆ ಎಲೆಗಳು ನಂಬರ್ಗಳಾಗಿರ್ತಾವೆ, ನಂಬರ್ಗಳೇ ಅದಕ್ಕೆ ಎಲೆಗಳು. ಫಾರ್ ಎಕ್ಸಾಂಪಲ್ ಇಲ್ಲಿ 16 ಅಂತ ಕೊಡ್ತೀನಿ ನಾನು. 16 4 4 16, ಅರ್ಥ ಆಯ್ತಾ? ಸರಿನಾ? ಈ 4 ಏನು ಮಾಡ್ಬೋದು? 2 2 4, ಮತ್ತು ಇದನ್ನು 2 2 4. ಇದೇ ಮರ. ಈ 16 ಅದು ಉಲ್ಟಾ ಮಾಡಿಬಿಡ್ತೀವಿ, ಮರ ಕಂಡಂಗೆ ಆಗುತ್ತೆ ನೋಡ್ರಿ, ಉಲ್ಟಾ ಮಾಡಿ ನೋಡ್ರಿ. ಹೌದಾ? ಚೆಕ್ ಮಾಡೋಣ ಆಯಿತಾ? ಅಪವರ್ತನ ವೃಕ್ಷ ಮತ್ತು ಅವಿಭಾಜ್ಯ ಅಪವರ್ತನೀಕರಣ ಇವೆರಡನ್ನು ನೋಡ್ಬೇಕಾಗತ್ತೆ ನಾವು. ಮೊದಲು ಇದಕ್ಕೆ ನಾವು ಅಪವರ್ತನ ವೃಕ್ಷ ಬರೆಯೋಣ. ಏನು ಬರಿಬೋದು? 2 4 8. ಮತ್ತು 2 ಮತ್ತು ಭಾಗಾಕಾರ ಮಾಡೋಕ್ಕಾಗುತ್ತಾ? ಯಾವುದಾದ್ರೂ ಬೇರೆ ಮಗ್ಗಲ್ಲಿ ಭಾಗಾಕಾರ ಮಾಡೋಕ್ಕಾಗುತ್ತಾ? ಆಗುತ್ತಾ? 2ನ ಈಗ 8ನ 2 4 8 ಅಂತ ಮಾಡಿದ್ವಿ. ಈ 2 ಮತ್ತೆ ಭಾಗಾಕಾರ ಮಾಡೋಕ್ಕಾಗತ್ತಾ? ಯಾವ ಮಗ್ಗಲ್ಲಿ ಮಾಡ್ತೀವಿ ಹೇಳ್ರಿ? 1 2 ಯಾರ 1 2 ಅಂತ ಹೇಳ್ತಿದ್ದೀರಿ. ಮತ್ತೆರಡು ಬಂತಲ್ಲ ಇಲ್ಲಿ, ಮತ್ತು ಇದಕ್ಕೂ 1 2, ಮತ್ತು ಇದಕ್ಕೂ 1 2. ಎಲ್ಲಿ ಹೋಗ್ತೀರಿ? ಹಾಂ, ಮಾಡೋಕ್ಕಾಗುತ್ತಾ? ಮತ್ತೆ ಬೇರೆ ಮಗ್ಗಲ್ಲಿ ಬರುತ್ತಾ 2? ಇಲ್ಲ. 4 ಮತ್ತೇನು ಮಾಡ್ಬೋದು? 2 2 4 ಮುಗೀತಾ? ಮತ್ತಿದು ಮುಂದಕ್ಕೆ ಹೋಗೋದಿಲ್ಲ ತಾನೇ? ಇದೇನೇನು ಮಾಡ್ಬೋದು ಮಕ್ಕಳೇ ನಾವು? 2 2 ಮುಗೀತಾ ಇದು? ಇದನ್ನೇನಂತ ಮಾಡ್ಬೋದು? 2 6. ವೆರಿ ಗುಡ್. ಮತ್ತೆ 2 3. 6 2 ಇಲ್ಲೇ ಇದೆಯಲ್ಲಪ್ಪ. ಯಾರನ್ನ ಏನಂತ ಮಾಡ್ಬೋದು? 2 3 ಅಂತ ಮಾಡ್ಬೋದು. ಮತ್ತು 3 ಮಾಡ್ಬೋದಮ್ಮ? ಹೇಗೆ ಮಾಡ್ಬೋದು? ಬರಲ್ಲಲ್ವಾ? ವೆರಿ ಗುಡ್. ಇದನ್ನು ಮಾಡ್ಬೋದಾ? 4 4 2 2. ಇಲ್ಲೂ 2 2. ಮುಂದೆ ಹೋಗುತ್ತಾ? ಸಾಧ್ಯ ಇಲ್ಲ. ಇದೇನಾಗುತ್ತೆ? 3 5. ಮುಂದೆ ಹೇಳ್ರಿ. 3 ಮಾಡೋಕ್ಕಾಗುತ್ತಾ? 5 ಮಾಡೋಕ್ಕಾಗುತ್ತಾ? ಬರೋದಿಲ್ಲ. ಮುಂದೆ ಹೋಗುತ್ತಾ? ನೋಡ್ತಾ ಇದ್ದೀರಾ ಮಕ್ಕಳೇ, ಒಂದು ಹಂತಕ್ಕೆ ಬಂದು ನಿಲ್ಲುತ್ತದು. ಆ ಸಂಖ್ಯೆನ ಮತ್ತೆ ನಾವು ವಿಭಜಿಸೋಕ್ಕಾಗಲ್ಲ ಬೇರೆ ಮಗ್ಗಿಯಲ್ಲಿ ಬರೋದಿಲ್ಲ. ಇದು ಯಾವ ಮಗ್ಗಿಯಲ್ಲಿ ಬರುತ್ತೆ? 7 ಯಾವ ಮಗ್ಗಿಯಲ್ಲಿ ಬರುತ್ತೆ? 1 ಮಗ್ಗಿಯಲ್ಲಿ ಮತ್ತು 7 ಮಗ್ಗಿಯಲ್ಲಿ. ಹೌದಾ? ಒಪ್ತೀರಾ? 3 ಯಾವ ಮಗ್ಗಿಯಲ್ಲಿ ಬರುತ್ತೆ? 1 ಮಗ್ಗಿಯಲ್ಲಿ ಸಿಂಚನ, 3 ಮಗ್ಗಿಯಲ್ಲಿ. ಮತ್ತು ಯಾವ ಮಗ್ಗಿಯಲ್ಲೂ ಬರೋದಿಲ್ಲ. 5 ಯಾವ ಮಗ್ಗಿಯಲ್ಲಿ ಬರುತ್ತೆ? 2 ಯಾವ ಮಗ್ಗಿಯಲ್ಲಿ ಬರುತ್ತೆ? ಇಲ್ಲೂ ಸಹ ನೋಡಿದ್ವಿ ನಾವು. ಹೌದಾ? ಅದನ್ನು ಮತ್ತೆ ಸ್ಪ್ಲಿಟ್ ಮಾಡೋಕ್ಕಾಗೋದಿಲ್ಲ, ಮತ್ತೆ ಅದರಲ್ಲಿ ಅಪವರ್ತ ವೃಕ್ಷನ ಬೆಳೆಸೋಕ್ಕಾಗೋದಿಲ್ಲ. ಇಂತಹ ಸಂಖ್ಯೆಗಳಿಗೆ ಮಕ್ಕಳೇ ನಾವು ಎಂಥ ಸಂಖ್ಯೆ ಅಂತೀವಿ ಅಂದರೆ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಯಾವ ಸಂಖ್ಯೆಯಿಂದನೂ ಭಾಗಾಕಾರ ಆಗೋದಿಲ್ಲ ಅವಾದರೆ 1 ಮಗ್ಗಿಗೆ ಆಗಬೇಕು, ಇಲ್ಲ ಅದೇ ಮಗ್ಗಿಯಲ್ಲಿ ಹೋಗ್ಬೇಕು. 1 ಮಗ್ಗಿಯಿಂದ ಭಾಗಾಕಾರ ಆಗಬೇಕು, ಇಲ್ಲ ಅದೇ ಮಗ್ಗಿಯಲ್ಲಿ ಭಾಗಾಕಾರ ಆಗಬೇಕು. ಅವುಗಳ ಅಪವರ್ತ್ಯ ಏನಿರ್ತವೆ ಅಲ್ಲ, ಅಪವರ್ತನ ಏನಿರ್ತದೆ ಅದರದ್ದು, ಆ ಸಂಖ್ಯೆ ಅಪವರ್ತನ ಏನಿರ್ತತೆ? 1 ಮಗ್ಗಿಯಲ್ಲಿ ಬರುತ್ತೆ, ಅದೇ ಮಗ್ಗಿಯಲ್ಲಿ ಬರುತ್ತೆ, ಮತ್ತು ಯಾವ ಮಗ್ಗಿಯಲ್ಲೂ ಬರೋದಿಲ್ಲ. ಇಂತಹ ಸಂಖ್ಯೆಗಳಿಗೆ ನಾವೇನಂತೇವೆ? ಅವಿಭಾಜ್ಯ ಸಂಖ್ಯೆಗಳು. ನೆನಪಿರುತ್ತಾ? ನಾನು ಪರವಾಗಿಲ್ಲ, ಪದೇ ರಿಪೀಟ್ ಮಾಡ್ತೀನಿ. ಅವಿಭಾಜ್ಯ ಅಪವರ್ತನೀಕರಣದ ಸಾಕಷ್ಟು ಲೆಕ್ಕಗಳಿದ್ದಾವೆ. ಪ್ರತಿ ಲೆಕ್ಕದಲ್ಲೂ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಆದರೆ ನೀವು ಇನ್ನೂ ಒಂದು ಹೊಸ ಕೆಲಸ ಏನು ಮಾಡಬೇಕಾಗತ್ತಂದರೆ 200ರವರೆಗೆ ಇರುವ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಕಂಠಪಾಠ ಮಾಡಬೇಕಾಗತ್ತೆ. ಈಗ ನನಗೆ ಹೇಳ್ರಿ, ಅವಿಭಾಜ್ಯ ಸಂಖ್ಯೆಗಳು ಯಾವ ಮಗ್ಗಿಯಲ್ಲೂ ಬರೋದಿಲ್ಲ ಅಂತ ಹೇಳಿದ್ದೀನಿ. ಹೌದಾ? ನಾವು ಒಂದು ಸಣ್ಣ ಪ್ರಯತ್ನ ಮಾಡೋಣ, ಪಟ್ಟಿ ಮಾಡೋಣ. ರೆಡಿ ಇದ್ದೀರಾ? ಒಂದು 100 ತನಕ ಪಟ್ಟಿ ಮಾಡೋಣ. ಇರಲಿ, ಮತ್ತೆ ಮಾಡೋಣ ಬರ್ರಿ. ಪಟ್ಟಿ ಮಾಡೋಣ. ಅವಿಭಾಜ್ಯ ಸಂಖ್ಯೆಗಳು ನನ್ನ ಜೊತೆ ಮಾಡ್ತೀರಾ ಎಲ್ಲರೂ? ಯಾವ ಮಗ್ಗಿಯಲ್ಲೂ ಬರಬಾರ್ದು ಅದು, ಮತ್ತು ಯಾವುದರಿಂದನೂ ಭಾಗಾಕಾರ ಆಗಬಾರ್ದು. ಆದರೆ 1ರಿಂದ ಭಾಗಾಕಾರ ಆಗಬೇಕು, ಇಲ್ಲ ಅದೇ ಮಗ್ಗಿಂದ ಭಾಗಾಕಾರ ಆಗಬೇಕು. ನಾವು ಬಾಧ್ಯತೆ ನಿಮ್ಮ ಕಲ್ತಿದ್ದೀವಿ. ಹೌದಾ? ಸಂಖ್ಯೆಗಳು ರೆಡಿ ಇದ್ದೀರಾ? ಮಕ್ಕಳೇ ರೆಡಿ ಇದ್ದೀರಲ್ಲ? ಸೊ 1 ಅವಿಭಾಜ್ಯ ಸಂಖ್ಯೆ
ಯಾಕಪ್ಪ? ಆದರೆ ಅವಿಭಾಜ್ಯ ಸಂಖ್ಯೆಗೆ 2 ಅಪವರ್ತನಗಳಿರಬೇಕು. ಹೇಗೆ? 2 ಅವಿಭಾಜ್ಯ ಸಂಖ್ಯೆ. ಯಾಕೆ? 1 2 2 1 ಒಂದ್ರ ಮಗ್ಗಿಂದನೂ ಹೋಗ್ಬೇಕು, ಅದೇ ಮಗ್ಗಿಂದನೂ ಹೋಗ್ಬೇಕು. ಒಂದು ಎದುರಲ್ಲಿ ಹೋಗುತ್ತೆ, ಒಂದೇ ಮಗ್ಗಿಯಲ್ಲಿ ಹೋಗುತ್ತೆ, ಬೇರೆ ಮಗ್ಗಿಯಲ್ಲಿ ಹೋಗಲ್ಲ. ಅದಕ್ಕೆ ಮಕ್ಕಳೇ ಅದು ಅವಿಭಾಜ್ಯನೂ ಅಲ್ಲ, ಭಾಜ್ಯವೂ ಅಲ್ಲ. ಒಂದು ಭಾಜ್ಯ ಸಂಖ್ಯೆನೂ ಅಲ್ಲ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಎರಡೂ ಅಲ್ಲ. ಆ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ. ನೆನಪಿರುತ್ತಾ? ಒಂದು ಭಾಜ್ಯ ಸಂಖ್ಯೆಯೂ ಅಲ್ಲ, ಅವಿಭಾಜ್ಯ ಸಂಖ್ಯೆಯೂ ಅಲ್ಲ. ಸೊ 2 ಮತ್ತು 3 4 4 ಏನು? ಯಾವ ಮಗ್ಗೆಯಲ್ಲಿ ಬರುತ್ತೆ? 2 ಮಗ್ಗೆಯಲ್ಲಿ ಬಂದ್ಬಿಡುತ್ತೆ. 5 6 ಬರಲ್ಲ. 7 8 ಸರಿ ಸಂಖ್ಯೆ ಬರೋದಿಲ್ಲ. ಸರಿ ಸಂಖ್ಯೆ ಎಲ್ಲವೂ ಹೋಗ್ತವ, ಸರಿ ಸಂಖ್ಯೆ ಎಲ್ಲವೂ ಭಾಜ್ಯ ಸಂಖ್ಯೆ ಆಗ್ತವ. ಯಾಕೆ ಹೇಳ್ರಿ? 2 ಒಂದೇ ಸರಿ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆಯಲ್ಲಿ ಬರುವ ಒಂದೇ ಸರಿ ಸಂಖ್ಯೆ ಅಂದರೆ 2. ಅವಿಭಾಜ್ಯ ಸಂಖ್ಯೆಯಲ್ಲಿ ಬರುವ ಒಂದೇ ಸರಿ ಸಂಖ್ಯೆ ಅಂದರೆ 2. ಅವಿಭಾಜ್ಯ ಸಂಖ್ಯೆಯಲ್ಲಿ ಬರುವ ಒಂದೇ ಒಂದು ಸರಿ ಸಂಖ್ಯೆ ಅಂದರೆ 2. ಅದು ಅದನ್ನು ಬಿಟ್ಟು ಮತ್ಯಾವುದು ಬರೋದಿಲ್ಲ. ಅದನ್ನು ಬಿಟ್ಟು ಮತ್ಯಾವುದು ಬರೋದಿಲ್ಲ. 2 ನಾವು 100 ತನಕ ಮಾಡೋದು ಬೇಡ, ಒಂದು 20 ತನಕನಾದರೂ ಮಾಡೋಣ, ಸರಿನಾ? ಮತ್ತು ಉಳಿದ ಎಲ್ಲ ಸರಿ ಸಂಖ್ಯೆಗಳು 2ರಿಂದ ಭಾಗಕರಾಗ್ತವೆ. ಹೇಳಿದ್ವಿಲ್ವಾ? ಎಲ್ಲ ಸಮ ಸಂಖ್ಯೆಗಳು 2ರಿಂದ ನಿಶೇಷ ಭಾಗಕರಾಗ್ತವೆ, ರೈಟ್? ಸೊ ಹಾಗಾಗಿ ಮತ್ಯಾವ ಸಮ ಸಂಖ್ಯೆನೂ ಬರೆಯೋದು ಬೇಡ ಬಾಲಾಜಿ ನಾವು. ಬಾಲಾಜಿ 8 ಬರೋದಿಲ್ಲ, 9 ಬರುತ್ತಾ? 9 ಬೆಸ ಸಂಖ್ಯೆ ಬರೋದಿಲ್ವಾ? ಯಾಕೆ ಬರಲ್ಲ ಸ್ನೇಹ? 3 ಮಗ್ಗಿಯಲ್ಲಿ ಹೋಗುತ್ತದು. 3 3 9, ಬೇರೆ ಮಗ್ಗಿಯಲ್ಲಿ ಹೋಗಾಗಿಲ್ಲ, ಹಾಗಾಗಿ 9 ಬರೋದಿಲ್ಲ. 10 ಸರಿ ಸಂಖ್ಯೆ. 11 ಯಾವುದಾರ ಮಗ್ಗಿಯಲ್ಲಿ ಹೋಗುತ್ತಾ? ಹೋಗಲ್ಲ. 11 ನೆಕ್ಸ್ಟು 12 ಸರಿ ಸಂಖ್ಯೆ ಬರೋದಿಲ್ಲ, 2 ಮಗ್ಗಿಯಲ್ಲಿ ಹೋಗ್ಬಿಡುತ್ತೆ. 4 ಮಗ್ಗಿಯಲ್ಲಿ ಹೋಗುತ್ತೆ, 3 ಮಗ್ಗಿಯಲ್ಲಿ ಹೋಗುತ್ತೆ 12, 6 ಮಗ್ಗಿಯಲ್ಲಿ ಹೋಗುತ್ತೆ 12, 13 ನಂತರ 15 17 18 19 21 3 7 21. ಕರೆಕ್ಟ್ ಚಂದನ್? ಸಾಕು ಮಕ್ಕಳು. ಇಷ್ಟಂತೂ ನಿಮ್ಮ ಬೆರಳ ತುದಿಯಲ್ಲಿರ್ಬೇಕು. ಇವೇನಿರ್ಬೇಕು? ನಿಮ್ಮ ಬೆರಳ ತುದಿಯಲ್ಲಿರ್ಬೇಕು. ಇವನ್ನ ಮಾಡಬೇಕು ಅಂದರೆ ಇವು ರೆಡಿ ಇರ್ಬೇಕು ನಿಮ್ಮ ಹತ್ರ ಯಾವಾಗಲೂ. ಇಷ್ಟಂತೂ ರೆಡಿ ಇರಬೇಕು. ನೀವು ನವೋದಯದಲ್ಲಿ ಬಹಳ ಚೆನ್ನಾಗಿ ಮಾಡಬೇಕು ಅಂದರೆ, ನವೋದಯದ ಪ್ರವೇಶ ಪರೀಕ್ಷೆಯಲ್ಲಿ ಬಹಳ ಚೆನ್ನಾಗಿ ಉತ್ತೀರ್ಣರಾಗಬೇಕು ಅಂದರೆ 200ರವರೆಗೆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಠಪಾಠ ಹಾಕಿರಬೇಕು. ಕಲಿತಿರಬೇಕು, ರೈಟ್? ಜಾಸ್ತಿ ಇಲ್ಲ, 21 24 ಆ ಥರ ಇದ್ದಾವೆ. ಈಸಿ ಆಗ್ತದೆ. ನಾನು ಪಟ್ಟಿ ಕೊಡ್ತೀನಿ ನಿಮಗೆ, ಆಯಿತಾ? ಸೊ ಆನ್ಲೈನಲ್ಲೂ ಯಾರಿದ್ದೀರಿ ನಿಮಗೊಂದು ನಾನು ಪಟ್ಟಿ ಕೊಡ್ತೇನೆ. ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿನೇ ಇದೆ ನಿಮ್ಮ ಹತ್ರ. ಅದನ್ನು ವಾಟ್ಸಪ್ಪಲ್ಲಿ ಶೇರ್ ಮಾಡಿರ್ತೀನಿ. ನೀವು ಅದನ್ನು ನೋಡ್ಕೊಂಡು ಕಲಿಬೋದು. ಓಕೆ, ಒಂದು 2-3 ಸರಿ ಕಂಠಪಾಠ ಹಾಕಿದ್ರೆ ಬಂದ್ಬಿಡುತ್ತೆ, ಸರಿನಾ? ಇದನ್ನು ಮಾಡೋಣ. ಅಪವರ್ತನ ವೃಕ್ಷ ಮಾಡೋಣ್ರ? ಅಪವರ್ತನ ವೃಕ್ಷ ಎಲ್ಲಿವರೆಗೂ ಮಾಡ್ತೀವಿ? ಎಲ್ಲಿವರೆಗೂ ಅವಿಭಾಜ್ಯ ಸಂಖ್ಯೆಗಳು ಬರ್ತಾವೆ ಅಲ್ಲಿವರೆಗೂ ಮಾಡ್ತೀವಿ. ಮಕ್ಕಳೇ ಇದನ್ನು ನಾಳೆ ನಾಡ್ದು ಅಂತ ತಳ್ಳೋದು ಬೇಡಪ್ಪ. ಇಲ್ಲೇ ಕ್ಲಾಸಲ್ಲೇ ಕಂಠಪಾಠ ಹಾಕ್ಬಿಡೋಣ ಫಟಾಫಟ್. ಇಲ್ಲೇ ಅವಿಭಾಜ್ಯ ಸಂಖ್ಯೆಗಳಂದರೆ 2 3 5 7 11 13 17 19, ರೈಟ್? 2 ಅವಿಭಾಜ್ಯ ಸಂಖ್ಯೆಗಳಂದರೆ 2 3 5 7 11 13 17 19. ನನ್ನ ಜೊತೆ ಬರಿತೀರಾ? ನೀವು ಬರಿತೀರಾ? ಈಗಲೇ ಮಾಡ್ತೀರಾ? ಆನ್ಲೈನಲ್ಲೂ ಸಹ ಯಾರಿದ್ದೀರಾ? ಈಗಲೇ ಕಲ್ತ್ಬಿಡಿ. ಇಷ್ಟು ಅವಿಭಾಜ್ಯ ಸಂಖ್ಯೆಗಳು ನಮಗೆ ಇಷ್ಟಂತೂ ಬರಲೇಬೇಕು. ಭಾಳಷ್ಟು ಲೆಕ್ಕಗಳಲ್ಲಿ ಇವನುಗಳು ನಮ್ಮ ಪದೇ ಬಳಸ್ತೀವಿ. ನೀವು ಸಹ ನನ್ನ ಜೊತೆ ಬರೀರಿ. ನನ್ನ ಜೊತೆ ಮಕ್ಕಳೇ, ನನ್ನ ಜೊತೆ ಎಲ್ಲ ನಿಲ್ಲಿಸ್ತೀರಾ? ನನ್ನ ಜೊತೆ ಬರ್ತೀರಾ? ಎಲ್ಲರೂ ಬರ್ದು ನಿಲ್ಲಿಸಿದ್ರಾ?
ರೆಡಿ? ಹೇಳ್ಕೊಂತ ನಮ್ಮ ಜೊತೆಗೆ 2 3 5 7 11 13 17 19. 2 3 5 7 11 13 17 19. 2 3 5 7 11 13 17 19. 2 2 3 5 7 11 13 17 19. 2 3 5 7 11 13 17 19. 2 3 5 7 11 13 17 19. 2 7 5 ಬರಿತಿದ್ದೀರಾ? ನೋಡೋಣ, ನಾನು ಫಾಸ್ಟ್ ಬರಿತೀರಾ ನೀವು ಫಾಸ್ಟ್ ಬರಿತೀರಾ? ನಾನು ನಿಮಗಿಂತ ಜಾಸ್ತಿ ಬರೆದ್ಬಿಟ್ನಪ್ಪ. ಬರ್ರಿ ಬರಿತೀನಿ, ನಾನು ನಿಮ್ಮ ಜೊತೆ ಬರ್ತೀನಿ ಬರ್ರಿ. ರೈಟ್. 2 3 5 7 11 13 15 17 15 ಬರಲ್ಲ, ಸಾರಿ, 17 19. ರೈಟ್. 2 3 5 7 11 13 17 19. 2 3 5 7 11 13 17 19. 'ಶರತ್ ಬಂತ್ರಿ? ಬಂತ? ಆನ್ಲೈನಿರೋ ಮಕ್ಕಳೇ ನಿಮಗೂ ಬಂತ್ರ? ಸಾಕು 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 ಬಂದ್ರ? ಬಹುತೇಕ ಬಂದಿರುತ್ತೆ. 2 3 5 7 11 13 17 19. 2 3 5 7. ಓಕೆ, ಫಸ್ಟ್ ಅಂತೂ ಈಸಿ. 2 3 5 7. 2 3 5 7 ಈಸಿ. 11 13 17 19. 11 13 17 19. ಬರುತ್ತಾ ಮಕ್ಕಳೇ? 2 3 5 7 11 13 17 19. ಈಸಿ. ಸಾಕು. ನೀವು ಹೇಳ್ತೀರಾ? ನಿಸಾರ್ ಅಹಮದ್ ಹೇಳ್ರಿ. ನೋಡಿದೆ 2 3 7 11 13 17 5 ಬಿಟ್ರಿ ಇರಲಿ. ನೀನು ಹೇಳ್ತೀಯಪ್ಪ ಬಾಲಾಜಿ, ಹೇಳಪ್ಪ. 2 3 5 7 11 13 17 19. ಥ್ಯಾಂಕ್ ಯು, ಫ್ಯಾಂಟಾಸ್ಟಿಕ್. ತೇಜಸ್ ಹೇಳ್ತೀರಾ? 2 3 5 7 11 13 17 19. ಫ್ಯಾಂಟಾಸ್ಟಿಕ್. ಹಾಲೇಶ್ ಹೇಳ್ತೀರಾ? ಕಮಾನ್. 2 3 5 7 11 13 ಫ್ಯಾಂಟಾಸ್ಟಿಕ್, ಸೂಪರ್. ಲಾಸ್ಟ್ ಎಲ್ಲಪ್ಪ ಲಾಸ್ಟ್. ಅಲ್ಲಿ ನೀನು ಕುಂತಲ್ಲಿ ಹೇಳಲ್ಲಪ್ಪ, ಕುಂತಲ್ಲಿ ಹೇಳು. 2 3 5 7 11 13 17 ಅಷ್ಟೇ ರೀ, ಮುಗಿದು ಬಿಡ್ರಿ, ಎಲ್ಲರಿಗೂ ಬರುತ್ತೆ. ನಾನು ಎಲ್ಲರನ್ನೂ ಕೇಳ್ಕೊಂತ ಕೂತ್ರೆ ಟೈಮು. ಗೌತಮ್, ಸಣ್ಣ ಮಕ್ಕಳು ಹತ್ತಂಗೆ ಹೇಳ್ಬೇಡಪ್ಪ. ಸಂಜೆ ಸೊ ಎನಿವೇಸ್, ಸೊ ಇಲ್ಲಿ ಇದಕ್ಕೆ ಅಪವರ್ತನ ವೃಕ್ಷ ಬರೆಯೋಣ ಮಕ್ಕಳೀಗ. ನಾವು ಎಲ್ಲಿವರೆಗೂ ಬರೆಯೋಣ? ಎಲ್ಲಿವರೆಗೂ ಅಪವರ್ತನ ವೃಕ್ಷ ಬರಿತೀವಿ? ಎಲ್ಲಿವರೆಗೂ ನಾವೀಗ ತಾನೇ ಕಲ್ತಿದ್ದೀವಲ್ಲ ಅವಿಭಾಜ್ಯ ಸಂಖ್ಯೆಗಳು, ಆ ಅವಿಭಾಜ್ಯ ಸಂಖ್ಯೆಗಳು ಬರೋವರೆಗೂ ಬರಿತೀವಿ ನಾವು. ಬರೆಯೋಣ. ಎಷ್ಟಪ್ಪ ಇದಕ್ಕೆ? ಎಷ್ಟಲೆ? 12 9. ಇದು ಬರ್ದೆಪ್ಪ ನಾನು, ಸರಿನಾ ಮಕ್ಕಳೇ? ಎಕ್ಸಾಮಲ್ಲೂ ಬಂದ್ಬಿಡ್ತೇವೆ, ಬಿಟ್ಟ ಸ್ಥಳ ತುಂಬಿರಿ ಅಂತ ಕೊಟ್ಬಿಡ್ತೀವಿ, ಆಯಿತಾ? ಈ ಥರ ಕೊಟ್ಬಿಡ್ತೀವಿ ನೋಡ್ರಿ, ಹಿಂಗೆ ಹಿಂಗೆ ಕೊಟ್ಬಿಟ್ಟು ಹಿಂಗೆ ಬರೆದು ಬಿಡ್ತೀವಿ ಹಿಂಗೆ. ಬಂದ್ಬಿಡುತ್ತೆ. ಸೊ ಇಲ್ಲಿ ಏನು ಬರಿಬೇಕು ನಾವು? 3 4 3 4 ಅಲ್ವಾ? ಸೊ 3 ಅವಿಭಾಜ್ಯ ಸಂಖ್ಯೆ
ನೆನಪಿದೆಯಾ ಅವಿಭಾಜ್ಯ ಸಂಖ್ಯೆಗಳು? 2, 3, 5, 7, 11, 13. ಹೌದಾ? 2 ಅವಿಭಾಜ್ಯ ಸಂಖ್ಯೆಯೇ, 3 ಅವಿಭಾಜ್ಯ ಸಂಖ್ಯೆಯೇ? ಸೊ ಅವೇ ಬಂದದ ನೋಡ್ರಿ. 15 ಬರಲ್ಲಪ್ಪ, 15 ಬರಲ್ಲ ಆಯಿತಾ, 15 ಬರೋದಿಲ್ಲಪ್ಪ, 15 ಬರೋದಿಲ್ಲ. 196 ಎಲ್ಲಿ ಬರುತ್ತಿದು? ಯಾವ ಮಗ್ಗಿಯಲ್ಲಿ ಬರುತ್ತೆ? 14 ಆದರೆ 28 7 28 7 28 28 7 196 ಕರೆಕ್ಟಾ ಮಕ್ಕಳೇ? 28ನ ಏನಂತ ಬರಿಬೋದು? 4 7 ಕರೆಕ್ಟಾ? 4ನ 2 2 7 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಇವು ಅವಿಭಾಜ್ಯ ಸಂಖ್ಯೆಗಳು ನೆನಪಿದವಿಲ್ಲ? 2, 3, 5, 7, 11, 13, 17, 19 ಕರೆಕ್ಟಾ? ಸೊ ಏನೇನು ಬಂದಿದೆ ಅವಿಭಾಜ್ಯ ಸಂಖ್ಯೆ? 2 ಬಂದಿದೆ, 7 ಬಂದಿದೆ ಅಷ್ಟೇ. ಇವೆರಡು ಬಂದಿದ್ದಾವಲ್ವಾ? ಅಲ್ಲಿ ಬಂತಂದ್ರೆ ಮುಗೀತು, ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ ನಾವು. ಓಕೆ, ಯಾವ ಮಗ್ಗಿಯಲ್ಲಿ ಬರುತ್ತಿದ್ದು? ನೀವೇ ಹೇಳ್ರಿ, ಮಗ್ಗಿ ಬರ್ಬೇಕ ಬರಬಾರ್ದು? ಅದಕ್ಕೆ ಮಗ್ಗಿ ಬಂದರೆ ತಾನೇ ಇದನ್ನೆಲ್ಲ ಮಾಡ್ಲಿಕ್ಕೆ ಬರೋದು. ಮಕ್ಕಳೇ, ಆನ್ಲೈನಲ್ಲೂ ಸಹ ಯಾರು ಈ ತರಗತಿಗಳನ್ನು ವೀಕ್ಷಣೆ ಮಾಡ್ತಿದ್ದೀರಾ, ಈಗಲೂ ಸಮಯವಿದೆ. ಈ ವರ್ಷದ ನವೋದಯ ನವೋದಯ ಪ್ರವೇಶ ಪರೀಕ್ಷೆ ಜನವರಿ 18ಕ್ಕೆ ನಿಶ್ಚಿತವಾಗಿದೆ. 2025ನೇ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆ ಜನವರಿ 18ಕ್ಕಿದೆ ಮಕ್ಕಳೇ. ಸೊ ಹಾಗಾಗಿ ಅಭ್ಯಾಸ ನಾವು ತೀವ್ರ ಮಾಡಬೇಕು. ಮಗ್ಗಿಗಳನ್ನು ಜಲ್ದಿ ಕಲ್ತ್ಕೊಂಬಿಡಿ, ಈಗಲೂ ಸಮಯವಿದೆ, ಜಲ್ದಿ ಕಲ್ತ್ಕೊಂಬಿಡಿ. ಈ ರೀತಿ ಪ್ರಶ್ನೆಗಳನ್ನು ಭಾಳ ಚೆನ್ನಾಗಿ ಮಾಡ್ಬೋದು ನಾವು. ಅಪವರ್ತನ ವೃಕ್ಷ ಮುಂದುವರ್ಸೋಣ, ರೈಟ್? ಸೊ ಅದು ಅವ್ರಿಗಷ್ಟೇ ಅಲ್ಲಪ್ಪ, ನಿಮಗೂ ಸಹ ಅನ್ವಯಿಸುತ್ತೆ. ನಿಮಗೂ ಪ್ರತಿದಿನ ಹೇಳ್ತಾ ಇದ್ದೇನೆ, ಹೌದಲ್ವಾ? ಕಲಿತೀರಾ? ಉಪಯೋಗ ಇದೆ ಅಲ್ವಾ? ಸೊ 28 8 ಕರೆಕ್ಟ್ರಾ? ರೈಟ್. 28 ಯಾರ ಮಗ್ಗಿಯಲ್ಲಿ ಬರುತ್ತೆ? 4 7 4 2 2 ಅಂತ ಬರುತ್ತೆ, ಹೌದ್ರಾ? ಇಲ್ಲಿ ಏನಾಗ್ತದೆ? 2 4 ಕರೆಕ್ಟಾ? ಮತ್ತು 4 2 2 ಆಗುತ್ತೆ. ಎಲ್ಲಿವರೆಗೂ ಅವಿಭಾಜ್ಯ ಸಂಖ್ಯೆಗಳು ಬರೋದಿಲ್ವೋ ಅಲ್ಲಿವರೆಗೂ ನಾವು ಈ ಥರ ಅಪವರ್ತನ ವೃಕ್ಷನ ಮುಂದುವರಿಸ್ತೀವಿ. ಯಾವ ಕ್ಷಣ ನಮಗೆ ಅವಿಭಾಜ್ಯ ಸಂಖ್ಯೆ ಬರ್ತದೆ? ಈಗ ತಾನೇ ನಾವು ಬಾಯ್ಪಾಠ ಮಾಡಿದ್ವಿ, ಅವಿಭಾಜ್ಯ ಸಂಖ್ಯೆಗಳು ನೆನಪಿದಾವಲ್ಲ? 2 3 5 7 11 13 17 19 ಇಷ್ಟಂತೂ ನಿಮ್ಮ ಕೈ ತುದಿ ಬೆರಳಲ್ಲಿರ್ಬೇಕು ಇವೆಲ್ಲ, ಆಯಿತಾ? ಮತ್ತು ಎಷ್ಟು ಕಲಿಬೇಕು ಅಂದರೆ ನಾವು 200ರವರೆಗೂ ಇರುವ ಅವಿಭಾಜ್ಯ ಸಂಖ್ಯೆಗಳನ್ನೆಲ್ಲ ಕಲಿಬೇಕು. ಅದರ ಚಾರ್ಟ್ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆನ್ಲೈನಲ್ಲಿರುವ ವಿದ್ಯಾರ್ಥಿಗಳಿಗೂ ಆ ಚಾರ್ಟ್ ನಾನು ನಿಮಗೆ ವಾಟ್ಸಪ್ ಮೂಲಕ ತಲುಪಿಸಿರ್ತೀನಿ, ರೈಟ್? ಸೊ ಮುಂದಿನ ಈ ಸಂಖ್ಯೆಗೂ ಸಹ ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ. ನಾನು ನೋಡಿದ ಮಟ್ಟಿಗೆ 144 16 9 ಬರುತ್ತೆ. ಹಾಲೇಶ 18 8 144, 12ರ ವರ್ಗ 144, 16 9 144, 24 6 144 ಕರೆಕ್ಟಾ? ಭಾಳ ಕಡೆ ಬರುತ್ತೆ, ಆಯಿತಾ? ಭಾಳ ಕಡೆ ಬರುತ್ತೆ. ಆದರೆ ಮಕ್ಕಳೇ 48 3 144 ಬರುತ್ತೆ. 48 3 144 ಬರುತ್ತೆ. ಮುಂದೆ ಕಲಿತೀರಾ, ನೀವೇ ಮಾಡ್ತೀರದನ್ನೆಲ್ಲ. ಆದರೆ ಒಂದು ವಿಷಯ ಏನಪ್ಪ ಅಂದರೆ, ಯಾವ ಮಗ್ಗಿನಾದ್ರೂ ತಗೊಳ್ಳಿ ನಿಮಗೂ ಅವಿಭಾಜ್ಯ ಅಪವರ್ತನಗೂ ಅವೇ ಬರ್ತವೆ ನೋಡ್ರಿ. ಬೇಕಾದ್ರೆ 16 ಏನಾಗ್ತದೆ? 4 4 16. ಈಗ ಇದಕ್ಕೆ 8 2 16 ಅಂತಲೂ ಹೇಳ್ಬೋದು. 8 2 16 ಅಂತೀರಾ? ಸರಿ, ಅದನ್ನೇ ತಗೊಳ್ರಿ. 8 2 16, ರೈಟ್? ಇದೇನಾಗ್ತದೆ? 4 2 8, ಇದು 2 2 4. ಕ್ಲಿಯರ್? ಇದೇನಾಗುತ್ತಪ್ಪ? ಇಲ್ಲಿಗೆ ಮುಗಿಯುತ್ತಿದ್ದು 3 3 ಇಲ್ಲಿಗೆ ಮುಕ್ತಾಯ. ಎಲ್ಲವೂ ಅವಿಭಾಜ್ಯ ಸಂಖ್ಯೆಗಳು ಬಂದ್ವಲ್ಲ ಕೊನೆಯಲ್ಲಿ. ತುದಿಯಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಬಂದ್ವಾ? ಅಲ್ಲಿಗೆ ಮುಕ್ತಾಯ. ಅಲ್ಲಿಂದ ನಾವು ಮುಂದೆ ಹೋಗೋಕ್ಕಾಗಲ್ಲ. ಆಲೇಶ ಏನೇನು ಬಂದಿದೆ ನೋಡ್ರಿ, ಏನೇನು ಬಂದಿದೆ ಕೊನೆಗೆ? 2 2 2 2 3 3. ಈ ಎಲ್ಲ ಸಂಖ್ಯೆಗಳನ್ನು ಗುಣಿಸಿದ್ರೆ ಮತ್ತೆ 144 ಬರುತ್ತೆ ನೋಡ್ರಿ. ಬೇಕಾದ್ರೆ 2 2 4, 2 2 4, 3 3 9, 4 4 16, 16 9 144 ಬಂತಾ? ಹೌದಾ ಇಲ್ವಾ? ಅಯ್ಯೋ, ಸೌಜನ್ಯ ಇಷ್ಟೇ ಅಲ್ಲ, ಇಲ್ಲೂ ಸಹ ನೀವು
ಎಲ್ಲ ಕೊನೆಗಿರುವ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ತಗೊಂಬಿಟ್ಟು ನೀವು ಗುಣಿಸ್ ನೋಡ್ರಿ, ನಿಮಗೆ ಮತ್ತೆ ಅದೇ ಬರ್ತದೆ, 224 ಬರ್ತದೆ ನೋಡ್ರಿ. 2 × 2 ಇಂಟು 7 ಇಂಟು 2 ಇಂಟು 2 ಇಂಟು 2 ಇದೆ ಅಲ್ವಾ. ಇದರಲ್ಲಿ ಮೊದಲು 2 2 2 4 7 2 14 2 2 4 4 14 56 ಇಂಟು 4 ಸರಿನಾ. 4 6 24 ದಶಕ 2 4 5 22 22 ನೋಡ್ರಿ, ಅದೇ ಬಂತ ಇಲ್ವಾ? ಹೌದಾ ಇಲ್ವಾ? ನಾವು ಮೇಲಿಂದ ಕೆಳಗೆ ಬಂದಿದ್ವಿ, ಕೆಳಗಿಂದ ಮೇಲೆ ಹೋಗ್ತಿದ್ವಿ ಅಷ್ಟೇ, ಮತ್ತೇನಿಲ್ಲ. ಸೊ ಅವಿಭಾಜ್ಯ ಅಪವರ್ತನ ವೃಕ್ಷ ಇದಕ್ಕೂ ಮಾಡೋಣ. ಏನಿದೆ 12 4 ಆಗುತ್ತೆ. ಏನಾದರೂ ತಗೊಬೋದು ನೀವು, 8 6 12 4 ಏನಾದರೂ ತಗೊಳ್ರೆ ಅದೇ ಉತ್ತರ ಬರ್ತದೆ. ಚೆಕ್ ಮಾಡಿರ್ಬೇಕಾರೆ ನೀವು ಬೇರೆ ತಗೊಂತೀರಂದ್ರೂ ತಗೊಳ್ರಿ. 6 2 ಹೌದ್ರಿ, 2 3 ಮುಗೀತಾ. ಇಲ್ಲೇನು ಬರ್ತದೆ 2 2 ನೋಡ್ರಿ, ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬಂದದವಲ್ಲ ಕೊನೆಗೆ. ಟ್ಯಾಲಿ ಮಾಡ್ತೀರಿ, ಟ್ಯಾಲಿ ಮಾಡಿ ನೋಡ್ರಿ ಬೇಕಾರೆ. 2 ಇಂಟು 3 ಇಂಟು 2 ಇಂಟು 2 ಇಂಟು 2 ಕರೆಕ್ಟ್ರಾ. ಸೊ 2 3 6 2 2 4 2 2 6 4 24 ಇಂಟು 2 24 2 48 ಬಂತಿಲ್ರಿ. ಟ್ಯಾಲಿ ಆಯ್ತಿಲ್ರಿ. ಸೊ ಸಿಂಪಲ್. ನೆಕ್ಸ್ಟ್ ನೀವೇ ಮಾಡ್ತೀರಾ. 56ಕ್ಕೆ ಏನು ಬರ್ತದೆ ನೋಡ್ರಿ. ಅವಿಭಾಜ್ಯ ಅಪವರ್ತನ ವೃಕ್ಷ ಬರೀರಿ ಮೊದಲು. ಏನು ಬರ್ತದೆ ಆಮೇಲೆ ಅವಿಭಾಜ್ಯ ಅಪವರ್ತನಗಳನ್ನು ಬರೀರಿ. 8 7 8 7 4 2 2 2 ಕರೆಕ್ಟ್ರಾ. ಇನ್ನು ಮುಂದೆ ಹೋಗುತ್ತಾ, ಏನಾಗುತ್ತಿದು 56 ನಾವೇನಂತ ಬರಿಬೋದು, 2 ಇಂಟು 2 ಇಂಟು 2 ಇಂಟು 7 ಅಂತ ಬರಿಬೋದು ನೋಡಿ. ಬೇಕಾದ್ರೆ ಟ್ಯಾಲಿ ಮಾಡ್ತೀರಾ ಮಾಡಿ. ಇಲ್ಲಿ ಕೊನೆಗೆ ಬಂದಿದೆಯಲ್ಲ ಇಲ್ಲಪ್ಪ, 2 ಇಂಟು 2 ಇಂಟು 2 ಇಂಟು 7 ಅದನ್ನೇ ಬರ್ತಿದ್ವಿ ನಾವು ಅಲ್ಲಿ. ಟ್ಯಾಲಿ ಮಾಡ್ತೀರಾ ಮಾಡಿರಿ ಬೇಕಾರೆ. 2 7 2 2 4 2 7 14 4 14 56 ಅಥವಾ 14 4 56 ಮುಗೀತು. ಟ್ಯಾಲಿ ಆಯ್ತಲ್ವಾ? ಎಸ್ ಆರ್ ನೋ? ಫ್ಯಾಂಟಾಸ್ಟಿಕ್, ಗುಡ್. ಅಪವರ್ತನಗಳು ಅಂದರೆ ಈ ಸಂಖ್ಯೆ ಯಾವ್ಯಾವ ಮಗ್ಗೇಲಿ ಬರುತ್ತೆ? ಫಸ್ಟು 1 ಮಗ್ಗೇಲಿ ಬರುತ್ತದು, ಆಮೇಲೆ 8, ಆಮೇಲೆ 10 ಎಷ್ಟೇ ಮುಗೀತು. 4 ಯಾವ ಮಗ್ಗೇಲಿ ಬರುತ್ತೆ? ಫಸ್ಟ್ 1 ಮಗ್ಗೇಲಿ ಅಂತೂ ಬರಲೇಬೇಕಲ್ಲ ಮಕ್ಕಳೇ. 1 ಮಗ್ಗೇಲಿ ಎಲ್ಲ ಸಂಖ್ಯೆ ಬರುತ್ತಲ್ವಾ? 1 ಮಗ್ಗೇಲಿ ಎಲ್ಲ ಸಂಖ್ಯೆ ಬರುತ್ತೆ. ಹಾಂ, ಸೊ 1 ಮಗ್ಗೇಲಿ ಬರಬೇಕು, 2 ಮಗ್ಗೇಲಿ ಬರಬೇಕು, ಆಮೇಲೆ 4 ಮಗ್ಗೇಲಿ ಬರಬೇಕು, ಆಮೇಲೆ ಆಯಿತು. ಆಯ್ತು, ಇದಕ್ಕೂ ಹೇಳ್ರಿ ನೋಡೋಣ. ಇದಕ್ಕೊಂದು ಹೇಳ್ರಿ. ಇದು 1 ಮಗ್ಗೇಲಿ ಬರುತ್ತೆ. 2 6 3 4 4 3 6 2 12 1 ನೋಡ್ತಿದ್ದೀರಾ? ನೀವು ಗಮನಿಸ್ತಿದ್ದೀರಾ ಮಕ್ಕಳೇ? ಅಪವರ್ತನಗಳು ಶುರು ಆದರೆ 1ರಿಂದ ಶುರು ಆಗ್ತವೆ. ಯಾರಿಂದ ಕೊನೆ ಆಗ್ತವೆ? ಅದೇ ನಂಬರಿಂದ ಕೊನೆ ಆಗುತ್ತಾ? ಅಪವರ್ತನಗಳು ಶುರು ಆದರೆ 1ರಿಂದ ಶುರು ಆಗುತ್ತೆ, ಕೊನೆ ಎಲ್ಲಿಂದ ಆಗುತ್ತೆ? ಅದೇ ಸಂಖ್ಯೆಯಿಂದ ಕೊನೆ ಆಗುತ್ತೆ. ಅಪವರ್ತನಗಳು ಶುರು ಆದರೆ 1ರಿಂದ ಶುರುವಾಗಿ ಯಾವ ನಂಬರಿಗೆ ಮುಗಿಯುತ್ತದು? ಅದೇ ನಂಬರಿಗೆ ಮುಗಿಯುತ್ತೆ. ಅದಕ್ಕಿಂತ ಜಾಸ್ತಿ ಅಪವರ್ತನ ಇರೋಕ್ಕೆ ಸಾಧ್ಯವೇ? ಇಲ್ಲ. ಹೌದು ತಾನೇ? ಅದೇ ಇದ್ದರೆ ಅದೇ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ಕಡಿಮೆ ಸಂಖ್ಯೆ ಇರಬೇಕು. ಹೌದಾ? ಅಪವರ್ತನ ಇದ್ದರೆ ಅದೇ ನಂಬರ್ ಇರಬೇಕು, ಇಲ್ಲ ಅದಕ್ಕಿಂತ ಕಡಿಮೆ ನಂಬರ್ ಇರಬೇಕು. ಅಪವರ್ತನ ಇದ್ದರೆ ಅದೇ ನಂಬರ್ ಇರಬೇಕು, ಇಲ್ಲ ಅದಕ್ಕಿಂತ ಕಡಿಮೆ ನಂಬರ್ ಇರಬೇಕು. ರೈಟ್? ಕೇಳಿಸ್ತದಾ? ವೆರಿ ಗುಡ್. ಹಾಂ, ಗಾಡಿ ಆಗ್ತಿದೆಯಾ? ಓಹೋ, ನಾನೇ ನೋಡಿಲ್ಲ ಅದನ್ನು. ಓ, ಮುಂದೆನೇ 2 ಗಾಲಿ ಇದಾವೆ ಅಂತ ಹೇಳ್ಬಿಟ್ಟಿದ್ದಾರೆ ಅವರಲ್ಲೇ. ಇವೆರಡು ಗಾಲಿ. ಇದು ಗಾಡಿ ಕಾರ್ ಆಗ್ಬಿಟ್ಟಿದೆ. ಗಾಡಿ ನೋಡ್ಬೇಡಮ್ಮ, ಲೆಕ್ಕ ನೋಡಮ್ಮ. ಇರಲಿ ಪೀಪ್ ಪೀಪ್. ಸರಿ, ಇಲ್ಲಿ 196 ಇದೆ. ಒಂದು ನಿಮಿಷ. ಈಗ 196 ನಾನು ಈಗ ತಾನೆ ನೋಡ್ರಿ ಮಕ್ಕಳೇ, ನೋಡ್ರಿ. ಹಲೋ ಅಪವರ್ತನಗಳನ್ನು ಬರಿತಾ ಹೋದ್ವಿ ಈ ಥರ. ಯಾವ ಮಗ್ಗೇಲಿ ಬರುತ್ತೆ ಅಂತ. 1ರಿಂದ ಶುರುವಾಗಿದ್ದು ಎಲ್ಲಿವರೆಗೂ ಹೋಗ್ತದು? 1ರಿಂದ ಶುರುವಾಗಿದ್ದು ಆ ನಂಬರ್ ತನಕ ಹೋಗುತ್ತೆ.
ಒಂದರಿಂದ ಶುರುವಾಗಿದ್ದು ಆ ನಂಬರ್ ತನಕ ಹೋಗುತ್ತೆ. ಇಲ್ಲಿ 196 ಇದೆ ಮಕ್ಕಳೇ. ಒಂದರಿಂದ ಶುರುವಾಗಿದ್ದು ಎಲ್ಲಿವರೆಗೂ ಹೋಗುತ್ತದು? ಅಷ್ಟು ಉದ್ದ ಮಗ್ಗಿ ಬರ್ತಾವ ನಮಗೆ? ನಾವು ಇನ್ನೂ ಕಷ್ಟಪಟ್ಟು 30ರವರೆಗೂ ಕಲ್ತಿದ್ದೀವಿ. ಕೆಲವರು ಕಲ್ತಿದ್ದೀವಿ, ಇನ್ನೂ ಕೆಲವರು ಕಲಿತಾ ಇದ್ದೀವಿ. ಆದರೆ ನಮಗೆ ಈ ಇದರಲ್ಲಿ ಎಷ್ಟು 90ರ ತನಕ ಮಗ್ಗಿ ಬರ್ತಾ? ಹಾಂ, 98 ಎರಡಲೇ 196. 98 ಎರಡಲೇ 196. ಹೇಳ್ರಿ ನೋಡೋಣ, 98ರ ಮಗ್ಗಿ ಯಾರಿಗೆ ಬರುತ್ತೆ? ಮತ್ತು ಅಷ್ಟು ಅಪವರ್ತನಗಳನ್ನು ಹೇಗೆ ಪಟ್ಟಿ ಮಾಡೋದು ನಾನು? ನನಗೆ ಮಗ್ಗಿಯಲ್ಲಿವರೆಗೂ ಬರೋದಿಲ್ಲ. ನಾನು ಅಷ್ಟು ಅಪವರ್ತನಗಳನ್ನು ಹೇಗೆ ಪಟ್ಟಿ ಮಾಡಲಿ? ಅಂದಾಜಲ್ಲ, ಇಲ್ಲಿ ಬಾಧ್ಯತೆಯ ನಿಯಮಗಳನ್ನು ಬಳಸಬೇಕು. ಹೆಂಗಂತ ಹೇಳ ಒಂದು ಟ್ರಿಕ್ ಇದೆ. ನನ್ನ ಕರೆಕ್ಟಾಗಿ ಅದನ್ನು ಗಮನಿಸ್ರಿ ಹೆಂಗೆ ಮಾಡಬೇಕು ಅಂತ. ಎಲ್ಲರೂ ನೋಡ್ತಿದ್ದೀರಾ ಮಕ್ಕಳೇ? 196 ಮಗ್ಗಿಗಳು ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ಹೇಳ್ಬೇಕಲ್ವ ನಾನು ಹೇಳ್ತೀನಿ. 196 196 ಕರೆಕ್ಟಾ? ಮತ್ತು ಇದು ಸರಿ ಸಂಖ್ಯೆ ಅಂದಮೇಲೆ ಅದು 2ರ ಗುಣಕ ಹೌದು. ಸಮ ಸಂಖ್ಯೆ ಅಲ್ವಾ ಅದು? 2ರಿಂದನೂ ಬರ್ಬೇಕು ತಾನೇ? ಅದು 2ರ ಮಗ್ಗಿಯಲ್ಲಿ ಬರಬೇಕು. 2 ಎಷ್ಟಲೇ 196. ಇಲ್ಲೇ ಭಾಗಾಕಾರ ಮಾಡಿರಿ. 2 3 6, 2 4 8. ಅಲ್ಲ ಸಾರಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಲ್ಲ. 2 9 18, ಶೇಷ 1 ಉಳಿಯುತ್ತಾ? ಆಮೇಲೆ 2 8 16 ಬಂತ? 2 98. ಇದು 3 ಮಗ್ಗಿಯಲ್ಲಿ ಹೋಗುತ್ತಾ? 3ರ ಬಾಧ್ಯತೆ ನೇಮೇನು? 1 + 9 + 6 16. 3 ಮಗ್ಗಿಯಲ್ಲಿ ಹೋಗುತ್ತಾ? ನೋ, 3 ಮಗ್ಗಿಯಲ್ಲಿ ಹೋಗಲ್ಲ. 16 3 ಮಗ್ಗಿಯಲ್ಲಿ ಹೋಗಲ್ಲ. 4ರ ಮಗ್ಗಿಯಲ್ಲಿ ಹೋಗುತ್ತಾ? 4ರ ಮಗ್ಗಿ ಬಾಧ್ಯತೆ ನೇಮೇನು? 4ರ ಬಾಧ್ಯತೆ ನೇಮ ಕೊನೆಯ 2 ಅಂಕೆ 96. 24 4 96. 24 4 96. 4 24 96. ಕರೆಕ್ಟಾ? ಹಾಗಂದ್ರೆ 4ರ ಮಗ್ಗಿಯಲ್ಲಿ ಹೋಗುತ್ತದು. 4ರಿಂದ ಭಾಗಾಕಾರ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ರಿ. ಏನಾಗುತ್ತೆ? 4 4 16. 4 4 16, ಶೇಷ 1. 4 4 16. ನೋಡ್ರಿ, 4 44. 4 44. 5ರ ಮಗ್ಗಿಯಲ್ಲಿ ಹೋಗುತ್ತಾ? 9. ಶೇಷ ಎಷ್ಟು ಬರುತ್ತೆ? 3 ಉಳಿಯುತ್ತಲ್ಲ. 4 9. ಓಕೆ, 4 49. ವಾವ್, 4 49. ರೈಟ್. 4ರ ನಂತರ 5 6 7. 7ರ ಮಗ್ಗಿ ಒಂದು ನಿಮಿಷ 7ರ ಬಾಧ್ಯತೆ ನಮ್ಮ ಏನಾರು ಹೇಳ್ಕೊಟ್ಟಿದ್ದೀವಿ ನಾವು? ಏನು ಹೇಳ್ಕೊಟ್ಟಿಲ್ಲ ಮಕ್ಕಳೇ. 7ರ ಮತ್ತೆ ಚೆಕ್ ಮಾಡ್ಬೇಕು ನಾವು. 7 2 14, ಶೇಷ 5, 7 8 56. ಹೋಗುತ್ತಾ ಇಲ್ಲ? 7 28. ವಾವ್ 28 7 ಮಗ್ಗಿ ಕಲ್ತಿದ್ರೆ ಜಲ್ದಿ ಬರ್ತಿತ್ತು. ಹೌದಾ? 7 8ರ ಮಗ್ಗಿಯಲ್ಲಿ ಹೋಗುತ್ತಾ? 8 2 16, ಶೇಷ ಎಲ್ಲಿ ಹೋಗುತ್ತಾ ಮಾರ್ಯ? 36. 8ರ ಮಗ್ಗಿಯಲ್ಲಿ ಹೋಗುತ್ತಾ? ಹಾಂ, ಹೋಗೋದಿಲ್ಲ. 8ರ ಮಗ್ಗಿಯಲ್ಲಿ ಹೋಗೋದಿಲ್ಲ. 9ರ ಮಗ್ಗಿ? 9ರ ಮಗ್ಗಿಯಲ್ಲಿ 16 ಹೋಗುತ್ತಾ? 9ರ ಮಗ್ಗಿಯಲ್ಲಿ ಇದೆ ತಾನೇ ಬಾಧ್ಯತೆ ನಿಮ್ಮ ಇರೋದು? 1 + 9 + 6 16 ಹೋಗುತ್ತಾ? 10ರ ಮಗ್ಗಿ? 11ರ ಮಗ್ಗಿ? 11 1 11, ಶೇಷ 8 ಹೋಗೋದಿಲ್ಲ. 86 ಹೋಗೋದಿಲ್ಲ. 11 ಹೋಗೋದಿಲ್ಲ. 12ರ ಮಗ್ಗಿಯಲ್ಲಿ? 12ರದ್ದು ಹೋಗಿ ಹೇಳ್ಕೊಟ್ಟಿಲ್ಲ. ಓಕೆ ಹೇಳ್ಕೊಟ್ಟಿಲ್ಲ. ಸರಿ. ಈಗ ನಾನು ಇಲ್ಲೊಂದು ಟ್ರಿಕ್ ಹೇಳ್ಕೊಡ್ಲಾ? ಇದರಿಂದ ನಾನು ಇದನ್ನು 2 × 14 ಅಂತ ಬರಿಬೋದು. ಇದನ್ನು 28ಅನ್ನು 2 × 14 ಅಂತ ಬರಿಬೋದಿಲ್ಲ. 28ಅನ್ನು 14 2 28. ಈ 2ನ್ನು 7ಕ್ಕೆ ಹಾಕ್ಬಿಟ್ರೆ ಏನಾಗ್ತದೆ? 14 ಆಗುತ್ತೆ. 14 ಏನು ರೀ? 14ರ ವರ್ಗ 196. ಎಸ್, ಸ್ವಲ್ಪ ಜನ ಕಷ್ಟ ಆಗ್ತದೆ, ನನಗೆ ಗೊತ್ತು. ಕಷ್ಟ ಆಗ್ತದೆ, 1-2 ಲೆಕ್ಕ ಕಷ್ಟ ಆಗುತ್ತೆ, ಆಮೇಲೆ ಎಲ್ಲ ಸುಲಭ ಆಗುತ್ತೆ. ಸ್ವಲ್ಪ ಗಮನ ಕೊಡ್ರಿ ಇಲ್ಲಿ. ಹಾಂ, ಸೊ 14ರ ವರ್ಗ 196. 14 ಆದಮೇಲೆ ಯಾವ ಮಗ್ಗಿಯಲ್ಲಿ ಬರುತ್ತೆ ಮತ್ತೆ? 196. 28ರ ಮಗ್ಗಿಯಲ್ಲಿ ಮತ್ತೆ ಅದರ ಮಗ್ಗಿಯಲ್ಲಿ ಬರುತ್ತಾ? 28ರ ಮಗ್ಗಿಯಲ್ಲಿ ಬರುತ್ತೆ. ಅದು 28 7 ಇಲ್ಲಿ ಬರ್ದಿದ್ದೀನಿ ಆಲ್ರೆಡಿ. 28 7 ಬರ್ದಿದ್ದೀನಿ ಆಲ್ರೆಡಿ. ಆಮೇಲೆ 49 4 ಬರ್ತಿದ್ದೀನಿ, 98 2 ಬರ್ತಿದ್ದೀನಿ, 196 1 ಬರ್ತಿದ್ದೀನಿ. ಈ ಥರ ಬರೆದ ಮೇಲೆ ಮಕ್ಕಳೇ, ಇದನ್ನು ನಾವು ಯಾವ ಆಕಾರದಲ್ಲಿ ಓದ್ತೀವಿ? ಯು ಶೇಪಲ್ಲಿ ಓದ್ತೀವಿ. ಯು ಶೇಪಲ್ಲಿ ನಾವು ಇದನ್ನು ಓದಬೇಕು. ಅಂದರೆ 196 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂದರೆ, 1ರ ಮಗ್ಗಿ,
2ರ ಮಗ್ಗಿ, 3 ಮಗ್ಗಿ, 4ರ ಮಗ್ಗಿ, 7ರ ಮಗ್ಗಿ, ಓಹ್ ಸಾರಿ, 1 ಮಗ್ಗಿ, 2ರ ಮಗ್ಗಿ, 4ರ ಮಗ್ಗಿ, 7ರ ಮಗ್ಗಿ, 14ರ ಮಗ್ಗಿ. 14 2 ಸರಿ ಬರೆಯಂಗಿಲ್ಲ, 14 ಒಂದೇ ಸರಿ ಬರಿಬೇಕು ಸೌಜನ್ಯ, ಆಯಿತಾ? 14ರ ಮಗ್ಗಿ, 28ರ ಮಗ್ಗಿ, ಆಮೇಲೆ 49ರ ಮಗ್ಗಿಯಲ್ಲಿ, ಮತ್ತು 98ರ ಮಗ್ಗಿಯಲ್ಲಿ, ಮತ್ತು 196ರ ಮಗ್ಗಿಯಲ್ಲಿ. ಡನ್ 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 ಡನ್. ಅದೇ ಥರ ಈಗ 16ಕ್ಕೆ ಮಾಡೋಣ. ನೋಡಿರಿ 16 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ನಾನು ಬರಿತೀನಿ ನೋಡಿರಿ ಮಕ್ಕಳೇ, ನಾನು ಬರಿತೀನಿ. 1ರ ಮಗ್ಗಿಯಲ್ಲಿ 1 16 ಒಂದಾದ್ಮೇಲೆ ನೋಡಿರಿ ಒಂದು ಕಡೆಯಿಂದ ಹೋಗ್ಬೇಕು ಮಕ್ಕಳೇ, 4 4 16 ಅಂತ ಹೇಳ್ಬಾರ್ದು ಒಂದೇ ಸರಿ. 1ರ ಮಗ್ಗಿಯಿಂದ ಶುರು ಮಾಡ್ಬೇಕು ಎಲ್ಲದನ್ನು, ಆಯಿತಾ? ಸುಲಭ ಆಗುತ್ತೆ ನೋಡಿರಿ. ಒಂದು ನಿಮಿಷ ಕೇಳಿ ಎಲ್ಲರೂ. ನನಗೆ ಗೊತ್ತು ಇಲ್ಲಿ ಭಾಳ ಜನಕ್ಕೆ ತಲೆ ತಿರುಗಿದೆ ಅಂತ, ಆಯಿತು? ಹಳೆ ಹುಡುಗ್ರಿಗೆ ಈಸಿಯಪ್ಪ. ಹಳೆ ಮಕ್ಕಳು ಯಾರ್ಯಾರಿದ್ದೀರಿ, ಮದನು, ಹರ್ಷ, ನಿಮಗೆಲ್ಲ ಭಾಳ ಈಸಿ ಆಗುತ್ತೆ. ಹೊಸ ಮಕ್ಳು ಯಾರಿದ್ದೀರಿ ಸ್ವಲ್ಪ ಅವ್ರಿಗೆ ಕಷ್ಟ ಆಗುತ್ತೆ. ಆನ್ಲೈನಲ್ಲೂ ನೋಡ್ತಿರೋ ಮಕ್ಳಿಗೂ ಇದು ಕಷ್ಟ ಆಗಿದೆ ನನಗೆ ಗೊತ್ತು. 2 ನಿಮಿಷ ನನ್ನ ಮೇಲೆ ನಂಬಿಕೆ ಇಡಿ, ಸುಲಭ ಮಾಡಿಕೊಡ್ತೀನಿ. ಡನ್. ಈ ಲೆಕ್ಕ ಎಲ್ಲರೂ ನೋಡಿ, ಯಾರೂ ಬರಿಬೇಡಿ. ನೋ ರೈಟಿಂಗ್, ಓನ್ಲಿ ಲಿಸನಿಂಗ್, ಫೋಕಸ್ ಹಿಯರ್, ಕಂಪ್ಲೀಟ್ ಅಟೆನ್ಷನ್ ಹಿಯರ್. ಸೊ ಎಲ್ಲಪ್ಪ 1 16 16 ಇದು 2ರ ಮಗ್ಗಿಲು ಬರುತ್ತಾ? 2 16 16. ಓ ವಯಸ್ಸಾದ್ರಿ, ಓ ಇಲ್ಲ ವಯಸ್ಸಾಗಿಲ್ಲ. 2 8 16. 3 ಮಗ್ಗಿಯಲ್ಲಿ ಬರುತ್ತಾ? 4ರ ಮಗ್ಗಿಯಲ್ಲಿ ಬರುತ್ತಾ? 4 4 16. 5ರ ಮಗ್ಗಿಯಲ್ಲಿ ಬರುತ್ತಾ? 6 ಮಗ್ಗಿಯಲ್ಲಿ ಬರುತ್ತಾ? 7ರ ಮಗ್ಗಿಯಲ್ಲಿ 16 ಬರುತ್ತಾ? 8ರ ಮಗ್ಗಿಯಲ್ಲಿ ಬರುತ್ತಾ? 8 2 16. 9ರ ಮಗ್ಗಿಯಲ್ಲಿ? 10ರ ಮಗ್ಗಿಯಲ್ಲಿ? 11 12 13 14 15 16. ಹಾಂ 16 ಒಂದ್ಲೇ. ಸೊ 1ರಿಂದ ಶುರುವಾಗಿದ್ದು ಅದೇ ನಂಬರಿಗೆ ಕೊನೆ ಆಗುತ್ತೆ, ಹೌದಾ? 1ರಿಂದ ಶುರು ಆದರೆ ಅದೇ ನಂಬರಿಗೆ ಕೊನೆ ಆಗುತ್ತೆ. ಒಪ್ಕೊಂತೀರಾ ಎಲ್ಲರೂ? ಓಕೆ. ಆದರೆ ಮಕ್ಕಳೇ, ನಾವು ಇದು ಕೇಳ್ತೀವಿ 1 2 4 8 16 ಮಗ್ಗಿಯಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ನೀವು ನೋಡಿದ್ರೆ 1 16 ರಿಪೀಟ್ ಆಗಿಲ್ವಾ ಇಲ್ಲಿ? 2 8 ರಿಪೀಟ್ ಆಗಿದೆ ಅಲ್ವಾ? 4 4 ಇಲ್ಲೇ ಇದೆ. ನೀವೇನು ಮಾಡ್ಬೋದು ಗೊತ್ತಾ? ಕೇಳಿ. ಇಲ್ಲಿ 1 ಇತ್ತು, ಇಲ್ಲಿ 16 ಇತ್ತು. ನಮ್ಮ ಹತ್ರ ಒಂದು ಸ್ಕೇಲ್ ಇದೆಯಪ್ಪ, ಇಲ್ಲಿ 1 ಇದೆ, ಇಲ್ಲಿ 16 ಇದೆ. ದೂರ ಇದಾವಲ್ವ ಅವು? ಸ್ಕೇಲ್ ಮೇಲೆ 1 16 ದೂರ ಇರ್ತವೆ. 2 8 1 ನೆಕ್ಸ್ಟು ಇಲ್ಲಿ 2 ಬಂತು. 8 ಎಲ್ಲಿ ಬರುತ್ತೆ? ಮಧ್ಯೆ ಬರುತ್ತಾ? ಎಸ್ ಆರ್ ನೋ? 8 ಅರ್ಧ ಆಗುತ್ತಲ್ಲ, 16 ಅರ್ಧ 8 ಅಲ್ವಾ? 2 8 ಅಂದರೆ 10 ಹತ್ರ ಆದ್ವಾ ಸ್ವಲ್ಪ? ನೆಕ್ಸ್ಟ್ ಏನಿದೆ? 4 4 ಅಯ್ಯೋ 4 ಇಲ್ಲೇ ಬಂದ್ಬಿಡ್ತು. 4ರ ಮೇಲೆ 4 ಇನ್ನೂ ಹತ್ತಿರ ಆಗ್ಬಿಡ್ತದು. ಯಾವಾಗ ಮಕ್ಕಳೇ ಹತ್ತಿರ ಆಗುತ್ತಲ್ಲ ಭಾಳ ಇದು ನಂಬರು, ಅವಾಗೇನಾಗುತ್ತೆ? ರಿಪೀಟ್ ಆಗುತ್ತೆ ನಂಬರ್. ಮತ್ತೆ ನಾವಿಲ್ಲಿ ಬರ್ದಿದ್ದೀವಲ್ಲ 8 2 8 8 2 ಅಂತ ಮತ್ತೆ ವಾಪಸ್ ಬರುತ್ತೆ ಅದೇ ನಂಬರು. ಭಾಳ ಹತ್ತಿರ ಆದರೆ ಅಲ್ಲಿ ನಿಲ್ಲಿಸ್ಬಿಡ್ಬೇಕು ನೀವು, ಮುಂದೆ ಹೋಗೋದೇ ಬೇಡ. ಯಾಕಂದರೆ ಎಲ್ಲ ಇಲ್ಲೇ ಇದ್ದಾವೆ. 1 2 4 8 16, ಹೌದಾ? 1 2 4 8 16. ಎಸ್ ಆರ್ ನೋ? 1 2 4 8 16 ಇಲ್ಲೇ ಸಿಗ್ತಾ? ಇದು ನಮಗೆ ಬೇಡಲ್ಲ, ಹೌದಲ್ವಾ? ನನಗೆ ಗೊತ್ತು ಇನ್ನೂ ಸ್ವಲ್ಪ ಜನಕ್ಕೆ ಅರ್ಥ ಆಗಲಿ. ಇದನ್ನು ಹೆಂಗೆ ಓದಬೇಕು ಅಂದರೆ ನಾವು ಯು ಶೇಪಲ್ಲಿ ಓದಬೇಕು. ಯು ಟರ್ನ್ ತಗೊಬೇಕಿತ್ತ, ಯು ಥರ ಓದ್ಬಿಟ್ರೆ ಯಾವಾಗ ಈ ನಂಬರ್ ಭಾಳ ಹತ್ತಿರ ಬಂದಿರುತ್ತೆ, ರಿಪೀಟ್ ಆಗುತ್ತೆ ಆವಾಗ. ಇನ್ನೂ ಒಂದು ಉದಾಹರಣೆ ತಗೊಳ್ಳೋಣ. ಸ್ವಲ್ಪ ಗಮನ ಕೊಡ್ರಿ. ವಾಪಸ್ ಹೋಗೋಣ. ಇಲ್ಲಿ ನೋಡ್ರಿ, ಇದಕ್ಕೇನು ಬಂತಪ್ಪ? 16ಕ್ಕೆ ಮೊದಲು ಇದನ್ನು ಬರೆದು ಬಿಡೋಣ. 1 ಅಪವರ್ತನಗಳು 2 4 8 16, ರೈಟ್? 15ಕ್ಕೆ ನೋಡೋಣ. 15ಕ್ಕೆ 1 15 3 5 5 3 15 1. ನೀವೇ ನೋಡ್ತಿದ್ದೀರಾ ಈ ನಂಬರ್ ರಿಪೀಟ್ ಆಗ್ತಾ ಇಲ್ವಾ? ನಮಗಿದು ಬೇಕಾ? ನಾವೇನು ಮಾಡ್ಬೋದು? ಇಲ್ಲಿಂದ ಬಂದು ಹಿಂಗೆ ಯೂಟರ್ನ್ ಅಂತ ಅಂಬೋದು, ತಪ್ಪೇನೂ ಆಗಲ್ಲ. 1 3 5 15 1 3 5 15 ನೋಡ್ರಿ, ಹೌದಲ್ವಾ? ಸೊ ಇದು ನಮಗೆ ಬೇಕಾಗಲ್ಲ ಮಕ್ಕಳೇ. ನಾವಿಲ್ಲೇ ಯು ಶೇಪಲ್ಲಿ ಇದನ್ನು ತಗೊಬೋದು. 15ರ ಅಪವರ್ತನಗಳು ಯಾವ್ಯಾವು? 1 3 5 15. ಅರ್ಥ ಆಗ್ತಿದೆಯಾ? ಇನ್ನೂ ಇದನ್ನೊಂದು ನೋಡೋಣ. 1 21
3 ಏಳಲೆ 7 ಮೂರಲೆ 21 ಒಂದಲೆ 1 3 7 21 1 3 7 21 ನಾವು ಹೀಗೆ ಇಲ್ಲೇ ಟರ್ನ್ ತಗೋಬೋದಾ 3 ಏಳಲೆ 7 ಮೂರಲೆ ರಿಪೀಟ್ ಆಯ್ತು ತಾನೆ ಅದ್ಲ ಬದಲ ಅಲ್ಲೇ ಬಂತಲ್ವಾ ನಾವು ಅದಕ್ಕೆ ಈ ಕೆಳಗಿಂದ ಬೇಕಾಗೋದಿಲ್ಲ ಮೇಲ್ಗಡೆದಷ್ಟೇ ಸಾಕು ನಮಗೆ 21ರ ಅಪವರ್ತನಗಳು ಯಾವ ಬರ್ತವೆ 1 3 7 21 ಬರುತ್ತೆ ಓಕೆ ಹಳೆಯ ಲೆಕ್ಕದಲ್ಲೂ ಸಹ ಸಂಖ್ಯೆ ದೊಡ್ಡದಿತ್ತು ನಾವೇನು ಮಾಡಿದ್ವಿ ಎಲ್ಲಿ ರಿಪೀಟ್ ಆಗುತ್ತೆ ನಂಬರು ಎಲ್ಲಿ ಸಂಖ್ಯೆಗಳು ಭಾಳ ಹತ್ತಿರ ಬರ್ತವೆ ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ಸರಿನಾ ಇನ್ನೊಂದೆರಡು ಸಂಖ್ಯೆ ಮಾಡೋಣ ಟ್ರೈ ಮಾಡ್ತೀರಾ ನೀವು ಸರಳ ವಿಧಾನ ಈಗ ತಾನೇ ಹೇಳಿದ್ನಲ್ಲ ಅದೇ ಸರಳ ವಿಧಾನ ಸರಿನಾ ಇದಕ್ಕೆ ಮಾಡ್ತೀರಾ 8ಕ್ಕೆ ಮಾಡ್ತೀರಾ 8ರ ಅಪವರ್ತನಗಳು 8 = 1 × 8 2 × 4 4 × 2 ರಿಪೀಟ್ ಆಯಿತಾ 8 × 1 ಎಲ್ಲಿ ರಿಪೀಟ್ ಆಗ್ತಿದೆ ಇಲ್ಲಿ ನಾವು ಇಲ್ಲೇ ಯೂಟರ್ನ್ ತಗೊಂಬಿಡ್ಬೋದು ರಿಪೀಟ್ ಆಗೋದು ನಾವು ಬರೆಯೋದೇ ಬೇಡ ಸೊ 8ರ ಅಪವರ್ತನಗಳು ಏನು ಬರ್ತಾವೆ ಮಕ್ಕಳೇ 1 2 4 8 ಕ್ಲಿಯರ್ ನಾಲ್ಕಕ್ಕೆ ಏನಾಗುತ್ತೆ 4 = 1 × 4 2 × 2 ಇಲ್ಲೇ ಮುಗೀತಲ್ಲಪ್ಪ 4ರ ಅಪವರ್ತನಗಳು ಯಾವ್ಯಾವು 1 2 4 ಅಷ್ಟೇ 2 ಸರಿ 2 ಬರೀಬಾರ್ದು ಮತ್ತೆ 2 ಸರಿ 2 ಬರೀಬಾರ್ದು ಒಂದೇ ಸರಿ ಬರಿಬೇಕು 12ರ ಅಪವರ್ತನಗಳು ಯಾವ್ಯಾವು ಇದ್ದಾವೆ 1 12ಲೆ 2 6ಲೆ 3 4ಲೆ ಮತ್ತೇನಾಗ್ತದೆ ನೆಕ್ಸ್ಟ್ 4 1ಲೆ ಅಲ್ಲ 4 3ಲೆ ಬರುತ್ತಲ್ವಾ ಮಕ್ಕಳೇ ನಂತರ 4ರ ಮಗ್ಗಿಲಿ 4 3ಲೆ ಬರುತ್ತೆ 4 3ಲೆ ಬರ್ತಿದ್ದೀರವಲ್ಲ 6 2ಲೇನೂ ಬರ್ತಿದ್ದೀವಿ ಮತ್ತೆ ಬರೋದು ರಿಪೀಟ್ ಆಗ್ತಿದೆ ಅಂದಮೇಲೆ ನಾವು ನಿಲ್ಲಿಸ್ತೀವಿ ಇಲ್ಲಿಗೆ ಯೂ ಟರ್ನ್ ತೊಗೊಂಡ್ಬಿಡ್ತೀವಿ ಅಷ್ಟೇ ಸಾಕು ಮಕ್ಕಳೇ 12ರ ಅಪವರ್ತನಗಳು 1 2 3 4 6 12 ಡನ್ ಸ್ವಲ್ಪ ಈಸಿ ಆಗ್ತಾ ಇದೆಯಾ ಡನ್ ಇದಕ್ಕೆ ಮಾಡ್ತೀರಾ 108ಕ್ಕೆ ನೋಡ್ರಿ ಇದೇ ತಪ್ಪಾಗೋದು ನಾನು ಎಲ್ಲಿಂದ ಬರ್ಬೇಕಂತ ಹೇಳಿದ್ದೀನಿ 108 12 9 ಅಂತ ಓದಿದ್ದೀವಿ ಅಂತ 12 9 ಅಂತ ಶುರು ಮಾಡಬಾರ್ದು ಹನುಮಂತು ಅಪವರ್ತನಗಳ ಪಟ್ಟಿ ಮಾಡ್ತಿದ್ದೀವಿ 108 = 1ರಿಂದ ಶುರು ಮಾಡಬೇಕು 1 108ಲೆ 2ರ ಮಗ್ಗೆಲಿ ಹೋಗುತ್ತಾ ಇದು ಯಾಕೆ ಹೋಗಲ್ಲ ಸರಿ ಸಂಖ್ಯೆ ಐತೆ ಅದು ಹೋಗ್ತತ್ರಿ 2 ಬಾಧ್ಯತೆ ನಿಯಮ ಬಳಸ್ಬೇಕಿಲ್ಲ 2 5 10 2 4 8 ಹೌದಿಲ್ರಿ 2 5 10 2 4 8 ಹೋಗುತ್ತಿಲ್ರಿ 2 54 108 3 ಮಗ್ಗೆಲಿ ಹೋಗುತ್ತೆ ರೀ ಅದು 3 ಮಗ್ಗೆಲಿ ಬರ್ತದೆ ರೀ ಅದು ಯಾರು ಅಂತಾರೆ ನೋಡ್ರಿ ಇಲ್ಲಿ 108 3ರ ಬಾಧ್ಯತೆ ನಿಮ್ಮನ್ನು ಮರ್ತೇ ಬಿಟ್ಟಿದ್ದೀರಿ ನೀವೆಲ್ಲರೂ ನೀವು 1 + 0 + 8 ಅಂಕಿಗಳ ಮೊತ್ತ 9 ಬಂತು 9 3ರಿಂದ ಭಾಗಾಕಾರ ಆಗಲ್ವಾ 9 3ರ ಗುಣಕವಲ್ವಾ ಬರೋದಿಲ್ವಾ 108 ಮತ್ತು ಬರಲ್ಲ ಅಂತೀರಾ 3 ಮಗ್ಗೆಲಿ ಹೇಗೆ ಹೋಗುತ್ತದು 3 3ಲೆ 9 3 36ಲೆ ನೋಡ್ರಿ 3 36ಲೆ 3 36ಲೆ ಹೋಗುತ್ತಲ್ವಾ ಓಕೆ 4ರ ಮಗ್ಗಿಂದ ಹೋಗುತ್ತಾ ಕೊನೆಯ 2 ಅಂಕೆ 4ರ ಬಾಧ್ಯತೆ ನಿಯಮ ಏನಿತ್ತು ಹಾಲೇಶು ಕೊನೆಯ 2 ಅಂಕೆ 4ರ ಮಗ್ಗೆಲಿ ಹೋಗಬೇಕು 4 2 8 ಹೋಗುತ್ತಲ್ವಾ ಹಾಗಾದರೆ ಸಂಪೂರ್ಣ ಸಂಖ್ಯೆ 4ರ ಮಗ್ಗೆಲಿ ಹೋಗುತ್ತೆ 4ರಿಂದ ಮಾಡಿರಿ ಪಂಡಿತರದ್ಯ 4 2 8 ಶೇಷ 2 ಉಳಿಯುತ್ತೆ 4 7 28 ನಿಮಗೆ ಗೊತ್ತಲ್ಲ 27 4 108 ಎಸ್ ಸರ್ ನೋ ತಡಿ ಇನ್ನೂ ಹತ್ತಿರ ಬರ್ತಾ ಇದ್ದಪ್ಪ ಇನ್ನೂ ಹತ್ತಿರ ಬರ್ತಾಯಿದೆ 6 ಮಗ್ಗೆಲಿ ಹೋಗುತ್ತಾ 5ರ ಮಗ್ಗೆಲಿ ಅಂತ ಹೋಗಲ್ಲ ನೆಕ್ಸ್ಟ್ ಮಗ್ಗಿ ಅದು 4 ಆದಮೇಲೆ 5ರ ಮಗ್ಗಿ 5ರ ಮಗ್ಗೆಲಿ ಹೋಗುತ್ತಾ 5ರ ಮಗ್ಗೆಲಿ ಹೋಗುತ್ತಾ ಯಾಕೆ ಹೋಗಲ್ಲ ಬಿಡಿ ಸ್ಥಾನದಲ್ಲಿ 0ಯೂ ಇಲ್ಲ 5 ಇಲ್ಲ ಆ ಕಾರಣಕ್ಕೆ 5ರ ಮಗ್ಗೆಲಿ ಹೋಗಲ್ಲ ಕರೆಕ್ಟಾ 6 ಮಗ್ಗೆಲಿ ಹೋಗುತ್ತಾ ಯಾರದು ಅದು 6 ಮಗ್ಗೆಲಿ ನೋಡ್ರಪ್ಪ 2ರ ಮಗ್ಗೆಲಿ ಹೋಗುತ್ತೆ 3 ಮಗ್ಗೆಲಿ ಹೋಗುತ್ತೆ ಅಂದರೆ 6 ಮಗ್ಗೆಲಿ ಹೋಗ್ಬೇಕು ತಾನೆ ಅದು ಇಲ್ಲಿ 2ರ ಮಗ್ಗೆಲಿ ಹೋಯ್ತು 3ರ ಮಗ್ಗೆಲಿ ಹೋಯ್ತು ಅಂದರೆ 6 ಮಗ್ಗೆಲಿ ಹೋಗುತ್ತೆ ಸಿಂಪಲ್ 6ರಿಂದ ಮಾಡೋಣ 6 6 1ಲೆ 6 ಶೇಷ 4 6 8ಲೆ 48 ನೋಡ್ರಿ 18 6ಲೆ 48 7ರ ಮಗ್ಗೆಲಿ ಹೋಗುತ್ತಾ 7ರ ಮಗ್ಗೆಲಿ ಹೋಗಲ್ಲ 8ರ ಮಗ್ಗೆಲಿ 8ರ ಮಗ್ಗೆಲಿ ಹೆಂಗೆ ಹೋಗುತ್ತಮ್ಮ 3 ಅಂಕೆನ ಭಾಗಾಕಾರ ಮಾಡಿ ನೋಡ್ಬೇಕು ನೀನು ಅಲ್ಲೇ 8ರ ಮಗ್ಗೆಲಿ ಹೋಗಲ್ಲ 9ರ ಮಗ್ಗೆಲಿ ಹೋಗುತ್ತಾ 9ರ ಬಾಧ್ಯತೆ ನಿಯಮ 9ರ ಮಗ್ಗೆ ಫಸ್ಟ್ ಹನುಮಂತ ಏನಂತ ಹೇಳ್ದ
9 12 9 12 ಹತ್ತಿರ ಬಂತ ನಂಬರ್ ನೋಡ್ರಿ, ಹತ್ತಿರ ಬರ್ತಾ ಇದ್ದಾವೆ. 1 ಎಲ್ಲಿ 108 ಎಲ್ಲಿ, 9 ಎಲ್ಲಿ 12 ಎಲ್ಲಿ, ಹತ್ತಿರ ಬಂದ್ವಾ? ಈಗ 10 ಮಗ್ಗಿಲಿ ಹೋಗುತ್ತಾ? 11 ಮಗ್ಗಿಲಿ ಹೋಗುತ್ತಾ? 12 ಮಗ್ಗಿಲಿ ಹೋಗುತ್ತೆ. ಮತ್ತೆ ರಿಪೀಟ್ ಆಗ್ತಿದೆ, ರಿಪೀಟ್ ಬಂತು, ಮುಗೀತು. ಯು ಶೇಪ್. ಓಕೆ. ಸೊ 108ರ ಅಪವರ್ತನಗಳು ನೋಡ್ರಿ ಎಷ್ಟು ಇರೋದು ಮಕ್ಕಳೇ. 108ರ ಅಪವರ್ತನಗಳು 1 2 3 4 6 9 12 18 27 36 54 108. ಮಕ್ಕಳೇ ನೀವೇ ಹೇಳ್ರಿ, ನಮಗೆ 36 ಮಗ್ಗಿ ಬರ್ತಿತ್ತಾ, 54 ಮಗ್ಗಿ ಬರ್ತಿತ್ತಾ, 108ರ ಮಗ್ಗಿ ಬರ್ತಿತ್ತಾ? ಬಟ್ ನಮಗೆ ಬಾಧ್ಯತೆ ನಿಯಮಗಳು ಬರ್ತಿದ್ವಲ್ವಾ? ಈ ಬಾಧ್ಯತೆ ನಿಯಮಗಳನ್ನ ಹಿಡ್ಕೊಂಡು ನಾವು ಇಷ್ಟು ಮಾಡಿದ್ವಿ. ಈಸಿ ಫ್ಯಾಂಟಾಸ್ಟಿಕ್. ಇದೆಲ್ಲ ಕಚ್ಚಾ ಕೆಲಸಪ್ಪ. ಮುಂದೆ ಹೋಗ್ಬೋದಾ? ಟ್ರೈ ಮಾಡ್ತೀರಾ? 224 1ರಿಂದ ಶುರು ಮಾಡಬೇಕು. 224ರ ಅಪವರ್ತನಗಳು, 224ರ ಅಪವರ್ತನಗಳು. 224 2ರ ಮಗ್ಗಿಲಿ ಹೋಗುತ್ತೆ ರೀ ಅದು. ಇಲ್ಲೇ ಮಾಡ್ತೀನಿ ನೋಡ್ರಿ. 2 1 2 2 1 2 2 2 4. 3 ಮಗ್ಗಿಲಿ ಹೋಗುತ್ತೆ ರೀ. 3 ಮಗ್ಗಿಲಿ ಹೋಗಲ್ವಾ? ಬಾಧ್ಯತೆ ನಿಯಮ ಏನಿದೆ? 2 + 2 + 4 8 ಹೋಗಲ್ಲ. 4ರ ಮಗ್ಗಿಲಿ ಹೋಗುತ್ತಾ? ಕೊನೆ 2 ಅಂಕೆ 4 6 24 ಸಂಪೂರ್ಣ ಸಂಖ್ಯೆನೂ ಹೋಗುತ್ತೆ. ಏನಾಗುತ್ತೆ 4ರ ಮಗ್ಗಿಲಿ? 4 5 20 4 6 24 56. ವೆರಿ ಗುಡ್. 5ರ ಮಗ್ಗಿಲಿ ಹೋಗಲ್ಲ. 2ರ ಮಗ್ಗಿಲಿ ಹೋಗುತ್ತೆ. 3 ಮಗ್ಗಿಲಿ ಹೋಗಲಿಲ್ಲ ಅಂದರೆ 6 ಮಗ್ಗಿಲಿ ಹೋಗಲ್ಲ. 7ರ ಮಗ್ಗಿಲಿ ಹೋಗುತ್ತೆ. 7ರ ಮಗ್ಗಿಲಿ ಹೋಗುತ್ತೆ. ನಾನು ಏನಂತ ಹೇಳಿದ್ದೆ? 7ರ ಮಗ್ಗಿಲಿ ಚೆಕ್ ಮಾಡಬೇಕು ಅಂದರೆ ಭಾಗಾಕಾರ ಮಾಡೇ ನೋಡ್ರಿ ಅಂತ ಹೇಳಿದ್ದೆ ನಾನು, ಹೌದಿಲ್ಲ? 7ರ ಮಗ್ಗಿಲಿ ನೋಡ್ರಿ, ಚೆಕ್ ಮಾಡ್ತಾಯಿದ್ದೀನಿ. 7 1 7 7 3 21 ಶೇಷ 1 7 2 14. 7 ಎಷ್ಟಲೇ? 7 32. ವೆರಿ ಗುಡ್ ಮಕ್ಕಳೇ. 7 ಆಯಿತು. ನೆಕ್ಸ್ಟು 14ರ ಮಗ್ಗಿ, 8ರ ಮಗ್ಗಿ. ಓಕೆ. ನಾನು ಹೆಂಗೆ 8 ಬರಲ್ಲ ಅಂತೀನಂದರೆ ಬರುತ್ತೆ 8 ಬರುತ್ತೆ. ನಾ ಮಗ್ಗಿ ಚೆನ್ನಾಗಿ ಬಂತಂದ್ರೆ ಇಲ್ಲಿ ಹೆಲ್ಪ್ ಆಕತ್ತೆ ನೋಡ್ರಿ. ಇನ್ನು ಉಳಿದದ ಜಾಗನ ಅಪವರ್ತನಗಳಿಗೆ ನಿಮ್ಮ ಮಗ್ಗಿ ನಿಮ್ಮ ಕೈ ಹಿಡಿತತಿ. ಇಲ್ಲಿ ಇನ್ನು ಉಳಿದ ಅಪವರ್ತನಗಳಿಗೆ ನಿಮ್ಮ ಮಗ್ಗಿ ನಿಮ್ಮನ್ನು ಕೈ ಹಿಡಿತತಿ. 8 28 ಆಯಿತಾ? ನೆಕ್ಸ್ಟ್ ಯಾರು ಬರ್ತಾರೆ? 9ರ ಮಗ್ಗಿಲಿ ಹೋಗುತ್ತಾ? ಹೋಗಲ್ಲ. 10 11 11ರಲ್ಲಿ ಹೋಗಲ್ಲ. 12 12ರಲ್ಲೂ ಹೋಗಲ್ಲ. 12ರಲ್ಲೂ ಹೋಗಲ್ಲ. 13 13 ಚೆಕ್ ಮಾಡ್ಬೇಕ್ರಿ. 13 1 13 ಶೇಷ ತಡ್ರಿ ಇಲ್ಲೇ ಮಾಡ್ತಿದ್ವಲ್ಲ ಆಲ್ರೆಡಿ. 12ರಲ್ಲಿ 3 ಹೋದರೆ 9 ಹೋಗುತ್ತಾ? 13 14ರಲ್ಲಿ ಹೋಗುತ್ತಾ? 14ರಲ್ಲಿ ಹೋಗುತ್ತೆ. ಹೇಗೆ ಹೋಗುತ್ತೆ? 224 / 14. 14 1 14 14 1 14 ಶೇಷ 8 14 6 84. 14 16 ಹತ್ತಿರ ಬಂತ ಮಕ್ಕಳೇ? ಹತ್ತಿರ ಬಂತ. 14 ಪಕ್ಕದ ಮನೆ 15, ಆಮೇಲೆ 16. 15ರ ಮಗ್ಗಿಲಿ ಬರಲ್ಲ. 15ರ ಮಗ್ಗಿಲಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕೊನೆಗೆ 5 ಇರಬೇಕು, ಇಲ್ಲ 0 ಇರಬೇಕು 15ರ ಮಗ್ಗಿಗೆ. ಇಷ್ಟೇ ಅಲ್ವಾ? ಮತ್ತು 16 ಮಗ್ಗಿಲಿ ಬರುತ್ತೆ. ಮತ್ತದು 16 14 ಮಾಡಿದ್ದೀವಿ ಆಲ್ರೆಡಿ. ಇಲ್ಲಿಂದ ನಾವೇನು ಮಾಡಬೇಕು? ಯು ಟರ್ನ್ ಮಾಡಬೇಕು. ಕಚ್ಚಾ ಕೆಲಸ ಎಲ್ಲ ಅಳಿಸ್ತೀನಿ ಮಕ್ಕಳೇ. 224ರ ಅಪವರ್ತನಗಳು 1 2 4 7 8 14 16 28 32 56 112 224. ಖತಮ್. ಮುಂದೆ ಹೋಗ್ಬೋದಾ?
ಬಾಧ್ಯತೆ ನಿಯಮಗಳು ಚೆನ್ನಾಗಿ ಬರಬೇಕು, ಮಗ್ಗಿಗಳ ಅರಿವು ಭಾಳ ಚೆನ್ನಾಗಿರಬೇಕು. ಇವೆಲ್ಲ ಇದ್ವು ಅಂದರೆ ಮಾತ್ರ ಈ ಥರ ಲೆಕ್ಕಗಳನ್ನು ನಾವು ಬಗೆಹರಿಸ್ಬೋದು. ಮತ್ತು ಇದನ್ನು ಭಾಳ ಅಭ್ಯಾಸ ಮಾಡ್ಬೇಕು. ಇದನ್ನು ವರ್ಕ್ಶೀಟಲ್ಲಿ 1-2 ವರ್ಕ್ಶೀಟ್ಗಳು ಸಿಗ್ತಾವೆ ಸದ್ಯದಲ್ಲೇ. ಆ ವರ್ಕ್ಶೀಟಲ್ಲಿರೋ ಲೆಕ್ಕಗಳನ್ನು ಸಹ ಭಾಳ ಚೆನ್ನಾಗಿ ಮಾಡಬೇಕು. ಮುಂದಿನ ಪ್ರಶ್ನೆ 196 ಮಾಡೋಣ. 196 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ? ಮಾಡಿದ್ವಾ? ಮಾಡಿದ್ವಿ. ರೈಟ್. 144 ಮಾಡಿದ್ವಾ? ಓಕೆ. 48 ಆಗಿದೆ ಅಲ್ವಾ? ಓಕೆ, ಜಲ್ದಿ ಸ್ಕಿಪ್ ಮಾಡಿಬಿಡೋಣ. ಇದಾಗಿತ್ತಾ? ನೋ, ಆಗಿದೆಯಾ? ನೋಡಿ ಹೇಳ್ರಿ, ಆಗಿದೆಯಾ? ಓಕೆ. ಇದು ಬನ್ನಿ ಮಾಡೋಣ. 135. 135 2 ಮಗ್ಗಿಲಿ ಹೋಗುತ್ತಾ? 3 ಮಗ್ಗಿಲಿ ಹೋಗುತ್ತಾ? 3ರ ಬಾಧ್ಯತೆನಮ್ಮ 1 + 3 4 4 5. 3ರ ಬಾಧ್ಯತೆನಮ್ಮ ನೆನಪಿದೆ? ಸಂಖ್ಯೆಯ ಅಂಕಿಗಳ ಮೊತ್ತ 3ರಿಂದ ಭಾಗ ಆಗಬೇಕು ಅಥವಾ 3ರ ಗುಣಕ ಆಗಿರ್ಬೇಕು. ಅವಾಗ ಅದು 3ರಿಂದ ನಿಶೇಷವಾಗಿ ಭಾಗಾಕಾರ ಆಗುತ್ತೆ ಸಂಪೂರ್ಣ ಸಂಖ್ಯೆ. 1 + 3 4, 4 + 5 9, 3ರಿಂದ ಭಾಗಾಕಾರ ಆಗುತ್ತೆ. ಸೊ 3 ಎಷ್ಟಲೇ ಹಂಗಾರೆ? 3 4 12, ಶೇಷ 1, 3 5 15, 3 45. ವೆರಿ ಗುಡ್ ಹರ್ಷ. 4ರ ಮಗ್ಗಿ, 5ರ ಮಗ್ಗಿ ಹೆಂಗಪ್ಪ? ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ಅವಾಗ 5ರಿಂದ ಅದು ನಿಶೇಷವಾಗಿ ಭಾಗ ಆಗುತ್ತೆ. 5ರಿಂದ ಭಾಗಾಕಾರ ಮಾಡಿದ್ರೆ ಏನಾಗುತ್ತೆ? 135 ನೋಡ್ರಿ. 5 1 5, 5 2 10, ದಶೇಷ 3 5. ಮಗ್ಗಿ ಕೈ ಹಿಡಿತಿದ್ಯಾ? 27 5 ಮಗ್ಗಿಗಳು ಬಂದರೆ ಇಲ್ಲಿಂದ ನಿಮಗೆ ಈಸಿ ಆಗುತ್ತೆ. ರೈಟ್, ವೆರಿ ಗುಡ್. 5 ಆದಮೇಲೆ ಇದು 6 ಬರಲ್ಲ. 2 ಮಗ್ಗಿ ಇಲ್ಲ ಅಂದರೆ 2 3 ಇದೆ, 3 ಇದೆ, 2 ಇಲ್ಲ, 6 ಮಗ್ಗಿ ಬರಲ್ಲ. 7ರ ಮಗ್ಗಿ ನನ್ನ ಪ್ರಕಾರ ಬರಲ್ಲ. ರೈಟ್. 8 9 9 9 9 ಹೌದಾ? ಓಹೋ 15 9 ಏನಪ್ಪ? ಹತ್ತಿರ ಬರ್ತಾ ಇದೆಯಾ ಮಕ್ಕಳೇ? ಹತ್ತಿರ ಬರ್ತಾ ಇದೆಯಾ? ಈಗ 9 ಮತ್ತು 15 ನಡುವೆ 135 ಬರುತ್ತೆ. ಯಾವ್ದಾರ ಮಗ್ಗಿಯಲ್ಲಿ? 10ರ ಮಗ್ಗಿಯಲ್ಲಿ ಬರಲ್ಲ, 11ರ ಮಗ್ಗಿಯಲ್ಲಿ ಬರಲ್ಲ, 12ರ ಮಗ್ಗಿಯಲ್ಲಿ ಬರಲ್ಲ, 13ರ ಮಗ್ಗಿಯಲ್ಲಿ ಬರಲ್ಲ, 14ರ ಮಗ್ಗಿಯಲ್ಲಿ ಬರಲ್ಲ, 15ರ ಮಗ್ಗಿಯಲ್ಲಿ ಬರುತ್ತೆ. ರಿಪೀಟ್ 15ರ ಮಗ್ಗಿ ರಿಪೀಟ್. ಇಲ್ಲಿಂದ ಮುಗೀತು. ಯು ಟರ್ನ್ ತಗೊಂಬಿಡ್ರಿ. ಈಗ 135ರ ಅಪವರ್ತನಗಳು ಏನೇನು ಮಕ್ಕಳೇ? 1 3 5 9 15. ಚಿಕ್ಕದ್ರಿಂದ ದೊಡ್ಡದು ಬರಿಬೇಕು ಮಕ್ಕಳೇ. 27 45 135. ಸರಿರಾ? ಅರ್ಥ ಆಯ್ತಾ ಎಲ್ಲರಿಗೂ? ಮಾಡ್ತೀರಾ? ನೆಕ್ಸ್ಟ್ ನೀವೇ ಮಾಡ್ತೀರಾ ಪಟ್ಟಿ? 216 ನೀವೇ ಪಟ್ಟಿ ಮಾಡಿ. 216 ಎಲ್ಲ ಬಾಧ್ಯತೆ ನಿಯಮಗಳನ್ನು ಬಳಸಿ ಸ್ವಲ್ಪ ದೂರ ಹೋಗ್ತಿದ್ದಂತೆ ಮಗ್ಗಿಗಳು ನಿಮಗೆ ಕೈ ಹಿಡಿತವೆ. ಮಗ್ಗಿಗಳು ನಿಮಗೆ ಭಾಳ ಉಪಯೋಗಕಾರಿ ಆಗ್ತವೆ. ಒಂದು 216 2ರ ಮಗ್ಗಿಯಲ್ಲಿ ಹೋಗುತ್ತಾ? 2 1 2, 1 ಅಂಕೆ ಸಾಕಾಗಲ್ಲ. 2 ಅಂಕೆ ಅಂತೀರ 0 ಕಟ್ಟಬೇಕು. 2 8 16 ಕರೆಕ್ಟಾ? 2 108 ಮತ್ತು 2 18 ಅಂತ ಬರ್ದಿರಾ? 3 ಮಗ್ಗಿಯಲ್ಲಿ ಹೋಗುತ್ತಾ? 3 ಮಗ್ಗಿಯಲ್ಲಿ ಹೆಂಗೆ ಹೋಗುತ್ತಪ್ಪ? 2 + 1 3, 3 + 6 9 ಹೌದಾ? 2 + 1 + 6 ಏನು ಬರುತ್ತೆ? 9 ಬರುತ್ತೆ. 3 ಮಗ್ಗಿಯಲ್ಲಿ ಹೋಗುತ್ತೆ. 3 7 3 2 ಕರೆಕ್ಟಾ? 4ರ ಮಗ್ಗಿಯಲ್ಲಿ ಹೋಗುತ್ತಾ? ಹಲೋ 4 54. ವೆರಿ ಗುಡ್. ಹೇಗೆ? ಕೊನೆಯ 2 ಅಂಕೆ 4 ಅಂಕೆಯಲ್ಲಿ 4ರ ಮಗ್ಗಿಯಲ್ಲಿ ಹೋಗುತ್ತೆ ಅಂದರೆ ಸಂಪೂರ್ಣ ಸಂಖ್ಯೆ 4ರಲ್ಲಿ ಹೋಗುತ್ತೆ. 216 ಡಿವೈಡೆಡ್ ಬೈ 4 ಏನಾಗುತ್ತೆ? 4 1 4, 4 5 20, ಶೇಷ 1, 4 4 16 ಮುಗೀತು. 4 54. 5ರ ಮಗ್ಗಿಯಲ್ಲಿ ಹೋಗುತ್ತಾ? 2 3 ಹೋದರೆ 6 ಮಗ್ಗಿಯಲ್ಲಿ ಹೋಗುತ್ತೆ. ವೆರಿ ಗುಡ್. 6 ಮಗ್ಗಿಯಲ್ಲಿ ಏನಂತ ಹೋಗುತ್ತೆ? 6 36. ವೆರಿ ಗುಡ್. ನನ್ನ ಪ್ರಕಾರ 2ರ ಮಗ್ಗಿಯಲ್ಲಿ ಹೋಗ್ತಾಯಿದೆ, 4ರ ಮಗ್ಗಿಯಲ್ಲಿ ಹೋಗ್ತಾಯಿದೆ ಅಂದರೆ 8ರ ಮಗ್ಗಿಯಲ್ಲಿ ಹೋಗ್ಬೋದಾ?
2 ಮಗ್ಗೆಲಿ ಹೋಗುತ್ತೆ, 3 ಮಗ್ಗೆಲಿ ಹೋಗುತ್ತೆ ಅಂದರೆ 6 ಮಗ್ಗೆಲಿ ಹೋಗುತ್ತೆ. 2 ಮಗ್ಗೆಲಿ ಹೋಗುತ್ತೆ, 4 ಮಗ್ಗೆಲಿ ಹೋಗುತ್ತೆ ಅಂದರೆ 8 ಮಗ್ಗೆಲಿ ಹೋಗಬೇಕು ಅನ್ಸುತ್ತಾ? ಚೆಕ್ ಮಾಡೋಣ. 216 ಭಾಗಾಕಾರ 8 ಏನಾಗುತ್ತೆ? 8 1 8, 8 2 16, ಶೇಷ 5, 8 7 56, 27 8 ಮಗ್ಗಿ ಚೆನ್ನಾಗಿ ಬಂತಂದ್ರು ಸಾಕು. ರೈಟ್. ಮಕ್ಕಳೇ 3 ಮಗ್ಗೆಲಿ ಹೋಗ್ತಾ ಇದೆ, 4 ಮಗ್ಗೆಲಿ ಹೋಗ್ತಾ ಇದೆ ಅಂದಮೇಲೆ 12 ಮಗ್ಗೆಲಿ ಹೋಗುತ್ತಾ? 3 4 12, 12 ಮಗ್ಗೆಲಿ ಹೋಗುತ್ತಾ? ಹೋಗ್ಬೋದಾ? ಫಸ್ಟ್ 9 ಮಗ್ಗಿ ಚೆಕ್ ಮಾಡಿರಿ. 9 ಮಗ್ಗೆಲಿ ಹೋಗುತ್ತಾ? ಎಷ್ಟು 9 216, 24 9 9 24. ವೆರಿ ಗುಡ್ ಮದನ್. 24 9. ವೆರಿ ಗುಡ್ ಮದನ್. 12 ಮಗ್ಗೆಲಿ ಹೋಗುತ್ತಾ ನೋಡ್ರಿ. 12 1 12, 12 1 12, ಶೇಷ 9, 12 8 96. ಮುಗೀತಲ್ಲ? ಹಾಂ, 12 × 18, 12 × 18. ಮತ್ತೆ ಇಷ್ಟೇ, ನನ್ನ ಪ್ರಕಾರ ಇಷ್ಟೇ ಬರುತ್ತೆ, ಇಷ್ಟೇ. ಮತ್ತೆ ಯಾವ ಮಗ್ಗೆಲ್ಲೂ ಬರೋದಿಲ್ಲ 216. ಸೊ ಇಲ್ಲಿಗೆ ನಾವು ಮುಗಿಸ್ತೀವಿ. 216ರ ಅಪವರ್ತನಗಳೇನು ಬರ್ತಾವೆ ಮಕ್ಕಳೇ? 1 1 2 3 4 6 8 9 12 18 24 27 36 54 72 108 216. ಟಟ್ಟರೆ ಠಾ. ಇಷ್ಟು ಮಗ್ಗಿಗಳಲ್ಲಿ 216 ಬರುತ್ತೆ ನೋಡಪ್ಪ. ಇಷ್ಟು ಮಗ್ಗಿಯಲ್ಲಿ 216 ಬರುತ್ತೆ. ಮತ್ತು ಬೇರೆ ಯಾವ ಮಗ್ಗಿಯಲ್ಲೂ ಬರಲ್ಲ. ನಾವು ಇಲ್ಲಿವರೆಗೂ ಮಗ್ಗಿ ಕಲ್ತಿರ್ತೀವಿ, ಇದು ನಮಗೆ ಬರಂಗಿಲ್ಲ ರೀ ಮಗ್ಗಿ. ಅಂದರೂ ನಾವು ಬಾಧ್ಯತೆ ನಿಯಮ ಬಳಸ್ಕೊಂಡು ಅದನ್ನು ಕಂಡುಹಿಡಿದು ಬಿಡ್ತೀವಿ ರೀ. ಬಾಧ್ಯತೆ ನಿಯಮ ಗೊತ್ತಿರುತ್ತೆ, ಅದನ್ನು ಬಳಸ್ಕೊಂಡು ನಾವು ಕಂಡುಹಿಡಿದು ಬಿಡ್ತೀವಿ ಅವನು. ಅಲ್ಲಿಂದ ಮುಂದೆ ನಮಗೆ ಗೊತ್ತಿರೋ ಮಗ್ಗಿ ಬರ್ತಾವೆ ರೀ. ನಮಗೆ ಗೊತ್ತಿರೋ ಮಗ್ಗಿ ಬಳಸ್ಕೊಂಡು ಅದನ್ನು ಮಾಡ್ಬೋದು ನಾವು. ಹಿಂಗೈತೆ ನೋಡ್ರಿ. ಮುಂದಿನ ಪ್ರಶ್ನೆ ಹೋಗೋಣ. ಶರತ್, ವರ್ಗ ಸಂಖ್ಯೆಗಳು ಗೊತ್ತಾ? ನೋಡಿ ಮಕ್ಕಳೇ, ವರ್ಗ ಸಂಖ್ಯೆಗಳೇನು ಕಷ್ಟ ಇಲ್ಲ. ಒಂದು ಸಂಖ್ಯೆ ಇರುತ್ತೆ, ಅದೇ ಸಂಖ್ಯೆಗೆ ಅದೇ ಸಂಖ್ಯೆ ನಾವು 2 ಸರಿ ಗುಣಿಸಿದ್ರೆ ಅದಕ್ಕೆ ವರ್ಗ ಸಂಖ್ಯೆ ಅಂತೀವಿ. 1ಕ್ಕೆ 1 ಗುಣಿಸಿದ್ರೆ 1, ಅದರ 1ರ ವರ್ಗ ಅಂತ ಕರಿತೀವಿ. ಅದರ ಬೆಲೆ 1. ಅಥವಾ ಇದನ್ನು ಈ ರೀತಿಯೂ ಬರಿಬೋದು ತಡ್ರಿ. 1ರ ವರ್ಗ ಅಂದ್ರೇನು? 1 × 1, ಅದರ ಬೆಲೆ ಎಷ್ಟು? 1. 2ರ ವರ್ಗ ಅಂದರೆ ಎಷ್ಟಾಗುತ್ತೆ? 2 × 2, ಬೆಲೆ 4. 3ರ ವರ್ಗ ಅಂದ್ರೇನು? 3 × 3, ಅದರ ಬೆಲೆ 9. ಗೊತ್ತಾಗ್ತಿದೆಯಾ? ನೀವು ಹೇಳ್ರಿ, 4ರ ವರ್ಗ ಎಷ್ಟಾಗುತ್ತೆ? 5ರ ವರ್ಗ 5 5 25. 6ರ ವರ್ಗ 7ರ ವರ್ಗ 8ರ ವರ್ಗ 9ರ ವರ್ಗ 81. 10ರ ವರ್ಗ 100. 11ರ ವರ್ಗ ಕ್ಷಮಿಸಿ 11ರ ವರ್ಗ 121. 12ರ ವರ್ಗ 144. 13ರ ವರ್ಗ 160 169. 14ರ ವರ್ಗ 196. 15ರ ವರ್ಗ 225. 16ರ ವರ್ಗ 200. 17ರ ವರ್ಗ 289. ಕರೆಕ್ಟಾ? 18ರ ವರ್ಗ 300. 19ರ ವರ್ಗ 20ರ ವರ್ಗ 400. 21ರ ವರ್ಗ 441. 22ರ ವರ್ಗ 484. 23ರ ವರ್ಗ 24ರ ವರ್ಗ 25ರ ವರ್ಗ 26ರ ವರ್ಗ 26ರ ವರ್ಗ 27ರ ವರ್ಗ. ಯಾಕೆ ಸೌಂಡ್ ಕಡಿಮೆ ಆಗ್ತಿದೆಯಪ್ಪ? 28ರ ವರ್ಗ 7. 29ರ ವರ್ಗ 830. 30ರ ವರ್ಗ
28ರ ವರ್ಗ ಕರೆಕ್ಟ್ ಇದೆಯಾ? ಓಕೆ. ಅಂದರೆ ಇಲ್ಲಿವರೆಗೂ ಬರ್ತಾ ಬರ್ತಾ ಸೌಂಡ್ ಎಲ್ಲರದು ಕಡಿಮೆ ಆಯ್ತು ಅಂದರೆ ನಿಮಗೆ ಯಾರಿಗೂ ವರ್ಗಗಳು ಬರ್ತಾ ಇಲ್ಲ ಅಂತ ಅರ್ಥ. ವರ್ಗ ಸಂಖ್ಯೆಗಳನ್ನ ಜಲ್ದಿ ಕಲೀರಿ ಮಕ್ಕಳೇ. ಈ ಮುಖ್ಯ 3 ಪಾಠಗಳಿದಾವಲ್ಲ, ಮೊದಲ 3 ಪಾಠಗಳು ಇವೇ ಮುಂದಿನ ಎಲ್ಲ ಪಾಠಗಳಿಗೆ ಬುನಾದಿ ಪಾಠಗಳಿವೆಲ್ಲ. ಮುಂದೆ ದಶಮಾಂಶ ಮತ್ತು ಭಿನ್ನರಾಶಿ ಅವನ್ನೆಲ್ಲ ಕಲಿತಿದೆ. ಅದೆಲ್ಲದನ್ನು ಚೆನ್ನಾಗಿ ಮಾಡಬೇಕು ಅಂದರೆ ಇವೆಲ್ಲ ಚೆನ್ನಾಗಿ ಬರ್ಬೇಕು ನಮಗೆ. ಅರ್ಥ ಆಯ್ತಾ? ಅಪವರ್ತನ ಅಂದ್ರೇನು, ಅಪವರ್ತ್ಯ ಅಂದ್ರೇನು, ಭಾಳ ಮುಖ್ಯ. ಸರಿನಾ? ಲಾಸ ಮಾಸ ಅದೆಲ್ಲ ಬರ್ತಾವೆ. ಮತ್ತೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ಲಘುತ್ತಮ ಮಹತ್ತಮ ಸಾಮಾನ್ಯ ಅಪವರ್ತನ ಇದೆಲ್ಲ ಇದ್ದಾವೆ ಅಲ್ಲಿ. ಹಾಗಾಗಿ ದಯಮಾಡಿ ಇದನ್ನೆಲ್ಲ ಕಲಿಬೇಕು. ಆಯಿತಾ? ಇವಕ್ಕೆ ನಾವು ವರ್ಗ ಸಂಖ್ಯೆಗಳಂತ ಕರಿತೀವಿ. ವರ್ಗ ಸಂಖ್ಯೆಗಳು 30ವರೆಗೂ ನಾನು ಇಷ್ಟವರೆಗೂ ಬರೆದು ತೋರಿಸಿದ್ನಲ್ಲ ಇಲ್ಲಿದೆ. ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರ ಮಕ್ಕಳೇ, ನೀವೊಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಮೊಬೈಲಲ್ಲಿ ನೀವು ನೋಡ್ತಿದ್ದೀರಿ, ಲ್ಯಾಪ್ಟಾಪಲ್ಲಿ ನೋಡ್ತಿದ್ದೀರಿ, ಇಲ್ಲ ವೀಡಿಯೋ ಪಾಸ್ ಮಾಡಿಬಿಟ್ಟು ಇದನ್ನು ಬರ್ಕೊಳ್ಳಿ. ಇವು 30 ಸಂಖ್ಯೆಗಳು, 30 ವರ್ಗ ಸಂಖ್ಯೆಗಳು ಕಂಠಪಾಠವಾಗಿದ್ದರೆ ಬಹಳ ಉತ್ತಮ. ಭಾಳಷ್ಟು ಜನ 20ರ ತನಕ ಕಲಿತ್ರೆ ಸಾಕು ಅಂತಾರೆ. ನೀವು ಸೇಫ್ ಆಗಿರಬೇಕು ಅಂದರೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಬರುವ ಎಲ್ಲ ವರ್ಗ ಸಂಖ್ಯೆಗೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂದರೆ 30ರ ತನಕ ಭಾಳ ಚೆನ್ನಾಗಿ ಬರಬೇಕು ಮಕ್ಕಳೇ. ನಾನು ಹೇಳ್ತೀನಿ, ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನೀವು 30ರ ತನಕ ಕಲೀರಿ, ನಾನು 100 ತನಕ ಹೇಳ್ಕೊಡ್ತೀನಿ. 150ರ ತನಕ ವರ್ಗ ಸಂಖ್ಯೆಗಳನ್ನ ಹೇಳ್ಕೊಡ್ತೀನಿ. ಕಂಠಪಾಠ ಮಾಡ್ದಲೇ ನೇರವಾಗಿ ಕಣ್ಣಲ್ಲೇ ನೋಡ್ತಾ ಮಾಡ್ಬೋದು. ಇನ್ನೂ 1000 ತನಕನೂ ಮಾಡ್ಬೋದು, ಅಷ್ಟು ಅವಶ್ಯಕತೆ ಇಲ್ಲ. ನಾನು 100ರವರೆಗೆ 150ರವರೆಗೂ ವರ್ಗ ಸಂಖ್ಯೆಗಳನ್ನು ಬಾಯಲ್ಲೇ ಹೇಳೋದು ಹೇಳ್ಕೊಡ್ತೀನಿ. ವೇದಿಕ್ ಮ್ಯಾಥ್ಸಲ್ಲಿ ಬರ್ತದೋ ಟೆಕ್ನಿಕ್ ಇದೆ, ಟ್ರಿಕ್ಸ್ ಇದೆ, ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ 30ರವರೆಗೂ ನೀವು ಕಂಠಪಾಠ ಮಾಡಬೇಕು. ಮಾಡ್ತೀರಾ ಎಲ್ಲರೂ? ವೆರಿ ಗುಡ್. ಇವು 30ರ ತನಕ ವರ್ಗ ಸಂಖ್ಯೆಗಳು ಬರಬೇಕು. ವರ್ಗ ಸಂಖ್ಯೆಗಳ ನಂತರ ಬರೋದು ವರ್ಗಮೂಲ. ವರ್ಗ ಸಂಖ್ಯೆಯ ತದ್ವಿರುದ್ಧನೇ ವರ್ಗಮೂಲ. ಅಂದರೆ 1ರ ವರ್ಗಮೂಲ 1, 4ರ ವರ್ಗಮೂಲ 2, 9ರ ವರ್ಗಮೂಲ 3. ಅರ್ಥ ಆಗ್ತಿದೆಯಾ? ಗೊತ್ತಾಗ್ತಿದೆಯಾ? 16ರ ವರ್ಗಮೂಲ 4, 25ರ ವರ್ಗಮೂಲ ಗೊತ್ತಾಗ್ತಿದೆಯಾ? 36ರ ವರ್ಗಮೂಲ, 49ರ ವರ್ಗಮೂಲ, ಸಾರಿ ಏನಿಲ್ಲ 49 ಆಯಿತು. ನೆಕ್ಸ್ಟ್ ಯಾರು ಬರ್ತಾರೆ? 64ರ ವರ್ಗಮೂಲ 8, 81ರ ವರ್ಗಮೂಲ, 100ರ ವರ್ಗಮೂಲ. ಗೊತ್ತಾಗ್ತಿದೆಯಲ್ಲ? ಹೀಗೆ ಇದನ್ನು ನಾವು ಎಷ್ಟು ಬೇಕಾದ್ರೆ ಅಷ್ಟು ಬರ್ಕೊತ ಹೋಗ್ಬೋದು. ಸರಿನಾ? ಆಕಳಿಸ್ತಿರುವ ಶ್ರೇಯ ಗೊತ್ತಾಯ್ತಾ? ರೈಟ್ ವೆರಿ ಗುಡ್. ವರ್ಗಮೂಲಗಳಂತ ಕರಿತೀವಿ ಅದಕ್ಕೆ. 120 ನೋಡಿರಿ ಮಕ್ಕಳೇ, ಇನ್ನೊಂದು ವಿಷಯ ನಾನು ನಿಮಗೆ ಹೇಳಬೇಕಿತ್ತು. ಒಂದು ವಿಷಯ ಹಲೋ ಪ್ಲೀಸ್. ವರ್ಗಮೂಲ ಬರಿತೀವಲ್ಲ, ವರ್ಗಮೂಲ ಹಾಗೆ ಬರೆದ್ರೆ ಮಕ್ಕಳೇ, ಇಲ್ಲಿ ಯಾವಾಗಲೂ 2 ಇರುತ್ತೆ ಅಂತ ಅರ್ಥ. ಯಾವಾಗಲೂ 2 ಇರುತ್ತೆ. ಆಯಿತಾ? ಪ್ರತಿ ಸರಿ ಒಂದೊಂದು ಸರಿ ಪ್ರಿಂಟ್ ಮಾಡಿರ್ತಾರೆ, ಒಂದೊಂದು ಸರಿ ಪ್ರಿಂಟ್ ಮಾಡಿರೋದಿಲ್ಲ ಪುಸ್ತಕದಲ್ಲಿ. ರೂಢಿಯಲ್ಲಿ ಏನಿದೆ ಅಂದರೆ ನಾವು ಬರೀ ಈ ಥರ ಬರೆದಿದ್ದೀವಿ ಅಂದರೆ ಅಲ್ಲಿ ಯಾವಾಗಲೂ 2 ಇದೆ, ವರ್ಗಮೂಲ ಅಂತಲೇ ಅದರ್ಥ. ಒಂದೊಂದು ಸರಿ ಘನಮೂಲ ನಂತರ ಬರುತ್ತೆ. ಘನಮೂಲ ಅಂದರೆ ಈ ರೀತಿ ಬರುತ್ತದು. ಇದಕ್ಕೆ ನಾವು ಘನಮೂಲ ಅಂತೀವಿ. ಅದನ್ನ ಆಮೇಲೆ ಹೇಳ್ತೀನಿ, ತೊಂದರೆ ಇಲ್ಲ. ವರ್ಗಮೂಲ ಈ ರೀತಿ ಇದೆ ಅಂದರೆ ಅಲ್ಲಿ ಯಾವಾಗಲೂ ಎಷ್ಟಿರುತ್ತೆ ಅಂತ ಅರ್ಥ? 2 ಇದೆ. ಬಟ್ ರೂಢಿಯಲ್ಲಿ ಬರೆಯೋದಿಲ್ಲ. ಈಗ ಹೇಗೆ ಪ್ಲಸ್ ಇರುತ್ತೆ, ನಾವು ಬರೆಯೋದಿಲ್ಲ. ಕೆಳಗಡೆ 1 ಇರುತ್ತೆ, ಪ್ರತಿ ಸಂಖ್ಯೆ ಕೆಳಗಡೆ 1 ಇರುತ್ತೆ, ಹೌದಾ? ಬರೆಯೋದಿಲ್ಲ. ರೂಢಿಯಲ್ಲಿ ಬರೆಯೋದಿಲ್ಲ ನಾವು. ಇಲ್ಲೂ ಸಹ ಇಲ್ಲಿ ಯಾವಾಗಲೂ 2 ಇರುತ್ತೆ, ಆದರೆ ರೂಢಿಯಲ್ಲಿ ನಾವು ಬರೆಯೋದಿಲ್ಲ. ಜಲ್ದಿ ಬರೆಯೋಕ್ಕಂತ ಬರೆಯೋದಿಲ್ಲ. ಆಯಿತಾ? ಅಥವಾ ಅಕಸ್ಮಾತ್ ಘನ ಇತ್ತಂದರೆ ಕಂಪಲ್ಸರಿ ಬರಿತೀವಿ 3 ಅಂತ. ನಿಮ್ಮ ಪುಸ್ತಕದಲ್ಲೂ ಒಮ್ಮೊಮ್ಮೆ 2 ಅಂತ ಬರೆದಿರ್ತಾರೆ, ಒಮ್ಮೊಮ್ಮೆ 2 ಅಂತ ಬರೆದಿರಲ್ಲ. 2ರ ಅರ್ಥ ಒಂದೇ. ಏನಂತ? ವರ್ಗಮೂಲ. ಅವೆರಡು ಏನು ಅಂತ ಅರ್ಥ? ಅದಕ್ಕೆ ವರ್ಗಮೂಲ ಅಂತ ಅರ್ಥ. ಸೊ ಘನಮೂಲ ಅಂದರೆ 3 ಬರೆದಿರ್ತಾರೆ, ಅದು ವರ್ಗಮೂಲ. ಇಲ್ಲಿ ವರ್ಗಮೂಲ ಬರೆದಿದ್ದಾರ? 121ರ ವರ್ಗಮೂಲ ನೋಡ್ರಿ, ಉಲ್ಟಾಗುತ್ತಲ್ವಾ? 11ರ ವರ್ಗ 121, 121ರ ವರ್ಗಮೂಲ 11. ಈಸಿ ಇದೆ ಅಲ್ವಾ? ವೆರಿ ಗುಡ್. 676ರ ವರ್ಗಮೂಲ ಫ್ಯಾಂಟಾಸ್ಟಿಕ್. ಅರ್ಥ ಆಗಲಿಲ್ವಾ? 676ರ ವರ್ಗಮೂಲ. ನಿನಗೆ 26ರ ವರ್ಗ ಬರ್ತದಾ?
ಬರ್ತದಾ? 26ರ ವರ್ಗ ಎಷ್ಟು? 26ರ ವರ್ಗ ಗೊತ್ತಿಲ್ಲ ಮಕ್ಕಳೇ. ವರ್ಗ ಸಂಖ್ಯೆಗಳನ್ನು ಕಲೀರಿ ಜಲ್ದಿ. ಅದನ್ನು ಕಲಿತವರಿಗೆ ಈಸಿ ಆಗ್ತದೆ, ಕಲೀಲಿದ್ರೆ ಅರ್ಥ ಆಗೋದಿಲ್ಲ. 26ರ ವರ್ಗ 676, ಸರಿನಾ? 676ರ ವರ್ಗಮೂಲ 26. ಇಷ್ಟೇ. ನಿಧಾನಕ್ಕೆ ಮಾಡೋಣ. ಮೊದಲು ವರ್ಗ ಸಂಖ್ಯೆಯನ್ನು ಕಂಠಪಾಠ ಮಾಡಿ. ಇದು ಇಲ್ಲಿಗೆ ಮುಗಿಯಲ್ಲಪ್ಪ, ಇದ್ರ ಮೇಲೆ ಇನ್ನೂ ಪಾಠ ಇದೆ, ಆಯಿತಾ? ವರ್ಗ ಸಂಖ್ಯೆಗಳ ನಂತರ ಬರೋದು ಘನ ಸಂಖ್ಯೆಗಳು. ಮಕ್ಕಳೇ, ವರ್ಗ ಸಂಖ್ಯೆ ಅಂದರೆ 2 ಸರಿ ಗುಣಿಸ್ತೀವಿ. ಎಲ್ಲರೂ ಗಮನಿಸಿ, 5 ನಿಮಿಷದಲ್ಲಿ ಮುಗಿಯುತ್ತೆ ಪಾಠ. ವರ್ಗ ಸಂಖ್ಯೆ ಅಂದರೆ 2 ಸರಿ ಗುಣಿಸ್ತೀವಿ. ಹನುಮಂತ್ ಇಂಟು ಹನುಮಂತ್ = ಹನುಮಂತನ ವರ್ಗ. ಅರ್ಥ ಆಗ್ತಿದೆಯಾ? ಹನುಮಂತ್ ಇಂಟು ಹನುಮಂತ್ = ಹನುಮಂತನ ವರ್ಗ. ಅದು ಎಕ್ಸ್ನ ವರ್ಗ. ಎಕ್ಸ್ ಇಂಟು ಎಕ್ಸ್ನ ವರ್ಗ. ವೆರಿ ಗುಡ್, ಒಳ್ಳೆಯ ಪಾಯಿಂಟ್ ಹೇಳಿದ ನಮ್ಮ ಹರ್ಷ. ಶಬಾಷ್ ಹರ್ಷ, ಥ್ಯಾಂಕ್ ಯು, ವೆರಿ ಗುಡ್ ಪಾಯಿಂಟ್. ಸೊ ಎಕ್ಸ್ ಇಂಟು ಎಕ್ಸ್ನ ವರ್ಗ, ಹನುಮಂತ್ ಇಂಟು ಹನುಮಂತನ ವರ್ಗ, ರೈಟ್? ಅದೇ ರೀತಿ ಘನಗಳಲ್ಲಿ 2 ಸರಿ ಗುಣಿಸಲ್ಲ, ಅದೇ ಸಂಖ್ಯೆನ 3 ಸಾರಿ ಗುಣಿಸ್ಕೊಳ್ತೀವಿ. = ಹನುಮಂತ್ ಇಂಟು ಹನುಮಂತ್ = ಹನುಮಂತನ ಘನ. ಎಕ್ಸ್ ಇಂಟು ಎಕ್ಸ್ = ಎಕ್ಸ್ನ ಘನ. ಅಥವಾ 3 ಇಂಟು 3 ಇದು 3ರ ಘನ. 3ರ ಘನ ಇದೆಷ್ಟು ಬರುತ್ತೆ? 27. ನೋಡಿ ಮಕ್ಕಳೇ, ಯಾಕೆ ಇದನ್ನು ಕಲಿತೀವಂದರೆ, ಲೆಕ್ಕ ಮಾಡ್ಬೇಕಾದ್ರೆ ಈ ಥರ 3 ಸರಿ ಗುಣಿಸೋ ಪರಿಸ್ಥಿತಿಗಳು ಬರ್ತವೆ. ಲಾಸ ಮಾಸ ಪಾಠದಲ್ಲಿ ಬರ್ತದೆ ಈ ಥರ. ಈ ಸರಿ 3 ಸರಿ ಗುಣಿಸೋ ಬದಲು ನಾವು ಅದನ್ನ ಏನಂತ ಬರೆದುಬಿಡ್ತೀವಿ? 3ರ ಘನ. ನಾವು 3ರ ಘನನ ಕಂಠಪಾಠ ಮಾಡಿರ್ತೀವಿ. 3ರ ಘನ ನಾವು ಗುಣಿಸ್ಕೊಂತ ಕೂರಲ್ಲ. ಆ ಟೈಮಲ್ಲಿ ಥಟ್ ಅಂತ ನಾವು 27 ಅಂತ ಬರಿತೀವಿ. ಟೈಮ್ ಉಳಿಯುತ್ತೆ, ಲೆಕ್ಕ ಈಸಿ ಆಗುತ್ತೆ ಅವಾಗ. ಈಗಲೇ ಅದನ್ನು ನಾವು ಕಂಠಪಾಠ ಮಾಡಬೇಕಾಗುತ್ತೆ. ನೋಡಿ, ಅದೇ ಥರ 4 ಇಂಟು 4 ಎಷ್ಟಾಗುತ್ತೆ? 4ರ ಘನ 64 ಕಂಠಪಾಠ ಮಾಡಿರ್ತೀವಿ. ಇದೇ ಥರ ನಮಗೆ ಘನಗಳು ಎಲ್ಲಿವರೆಗೂ ಬರಬೇಕಪ್ಪ ಅಂದರೆ, ಘನಗಳು ನಮಗೆ 20ರ ಘನ ತನಕ ಬರಬೇಕು. ಸರಿರಾ? ನಮಗೆ ಬಹಳಷ್ಟು ಜನ ಏನಂತಾರೆ, 10ರ ತನಕ ಸಾಕು ಸರ್ ಅಂತ ಹೇಳಿರ್ತಾರೆ. ಇಲ್ಲ 15 ತನಕ ಕಲ್ತಿರಿ ಅಂತ ಹೇಳ್ತಾರೆ. ಸೇಫ್ ಇರಬೇಕು ಅಂದರೆ 20ರ ತನಕ ಕಲ್ತು ಬಿಸಾಕ್ಬಿಡ್ರಿ. ಏನು ಜಾಸ್ತಿ ಇಲ್ಲ. ಒಂದು ದಿನ ಕುಂತ್ರೆ, ಒಂದು ದಿನನೂ ಅಲ್ರಿ, ಒಂದು 3 ತಾಸು ಕುಂತ್ರಪ್ಪ, ಹೇಳ್ಕೊಂತ ಕುಂತ್ಬಿಟ್ರಪ್ಪ ಅಂದ್ರೆ ಸಾಕು, ಬಂದುಬಿಡ್ತಾವೆ. ನಿಮಗೆ ಇರೋ ಮೈಂಡ್ ಪವರ್, ನಿಮಗೆ ಮೈಂಡಿಗಿರೋ ಪವರ್ ಯಾರಿಗಿದೆ? ಮನಸ್ಸು ಮಾಡಿದ್ರೆ ಅಷ್ಟು ಕಲಿಬೋದು. ಅಷ್ಟೇ ಜಲ್ದಿ ಮರ್ತು ಬಿಡ್ಬೋದು. ದಿನ ಬರಿತಾ ಇರಬೇಕು, ಇಲ್ಲಾಂದರೆ ಮರ್ತು ಬಿಟ್ಬಿಡ್ತೀರ. ಕಲಿಯೋದು ಸುಲಭ, ಗೊತ್ತು, ಮರೆಯೋದಿನ್ನೂ ಸುಲಭ. ಒಂದು ನಿಮಿಷ ನಾನು ಕೊಡ್ತೀನಿ, ಟೈಮ್ ಕೊಡ್ತೀನಿ. ಸೊ ಆನ್ಲೈನಲ್ಲೂ ಮಕ್ಳು ಯಾರ್ಯಾರು ಇದ್ದೀರಿ, ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಬೋದು, ಇಲ್ಲ ವೀಡಿಯೋನ ಪಾಸ್ ಮಾಡಿಬಿಟ್ಟು ಇದನ್ನೆಲ್ಲ ಈ ಮೌಲ್ಯಗಳನ್ನು ಬರ್ಕೊಳ್ಳಿ. 20ಕ್ಕೆ 20 ಘನಗಳನ್ನು ಮತ್ತು ಅದರ ಮೌಲ್ಯಗಳನ್ನು ನೀಟಾಗಿ ಕಲ್ತ್ಬಿಡಿ, ಕಂಠಪಾಠ ಮಾಡಿರಿ. ಮುಂಬರುವ ದಿನಗಳಲ್ಲಿ ಭಾಳ ಮುಖ್ಯವಾಗ್ತವೆ ಇವು. ಬರಲಿಕ್ಕೆ ಸಮಯ ಕೊಡ್ತೀನಿ ಆಮೇಲೆ. ಸರಿ. ಘನ ಮೂಲಗಳಿಗೆ ಬರ್ತೀವಿ ಆಮೇಲೆ. ವರ್ಗಮೂಲ ನೋಡಿದ್ರ ಮಕ್ಕಳೇ? ವರ್ಗಮೂಲ ನೋಡಿದ್ರಾ? ಅದೇ ರೀತಿ ಘನಮೂಲಗಳು ಇದ್ದಾವೆ. ಘನಮೂಲಗಳು ಯಾವ ಥರ ಅಂದರೆ, ಒಂದು ಹೇಳ್ತೀನಿ ನೋಡ್ರಿ. ಈಗ 8 ಇದೆ. 8ರ ಘನಮೂಲ ಬರಿಲೇಬೇಕು 3ನ್ನ. ಘನಮೂಲಕ್ಕೆ, ವರ್ಗಮೂಲಕ್ಕೆ 2 ಬರೆಯಲ್ಲ ಒಂದೊಂದ್ಸರಿ, ಘನಮೂಲಕ್ಕೆ 3 ಬರಿತೀವಿ. ಯಾಕಂದರೆ 3ರ ಅದೇ ಥರ ಘನಮೂಲಕ್ಕೆ 3 ಬರೀಲೇಬೇಕು. ಸೊ ಘನಮೂಲ ಏನು ಬರುತ್ತೆ? ಇದಕ್ಕೆ 2 ಬರುತ್ತೆ. 64ರ ಘನಮೂಲ ಏನು ಬರುತ್ತೆ ಮಕ್ಕಳೇ? 8 ಬರುತ್ತೆ. 125ರ ಘನಮೂಲ ಏನು ಬರುತ್ತೆ ಮಕ್ಕಳೇ? 125ರ ಘನಮೂಲ 5. 216ರ ಘನಮೂಲ ಗೊತ್ತಿಲ್ಲ, 6. 729ರ ಘನಮೂಲ 729ರ ಘನಮೂಲ 9. 1331ರ ಘನಮೂಲ ಗೊತ್ತಾಗ್ತಿದೆಯಾ? ಯಾರು ಘನಗಳನ್ನು ಕಂಠಪಾಠ ಮಾಡಿದ್ದೀರಾ? ಏನಪ್ಪ? ಓ 4. ಓಕೆ ಸಾರಿ ಸರ್. ಇಲ್ಲ. ಓಕೆ, ಏನಮ್ಮ? 8ರ ನಾವು ವರ್ಗಮೂಲ ಮಾಡಿಬಿಟ್ಟಿದ್ದೀನಲ್ಲ, ಅದನ್ನು ಘನಮೂಲ ಮಾಡೋದು ಬಿಟ್ಟು ಏನು ಮಾಡ್ತೀರಿ? ಇರಲಿ. ಓಕೆ. ಸೊ ಇಲ್ಲಿಗೆ
ಭಾಜ್ಯ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳಿಗೆ ನಾವು ಬರ್ಬೋದು. ಈ ಭಾಗನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಇದುವರೆಗೂ ಮಾಡಿದ್ದೆಲ್ಲ ನಾವು ಕರೆಕ್ಟಾಗಿ ತಿಳ್ಕೊಂಡ್ವಪ್ಪ ಅಂದರೆ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳಿಗೆ ಬರ್ಬೋದು. ಆಯಿತಾ? ನಾನು ಹೇಳಿದಾಗೆ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನು ಕಂಠಪಾಠ ಮಾಡಿ ಅಂತ ಹೇಳಿದ್ದೀನಲ್ವ, ಅದರದ್ದು ಲಿಸ್ಟನ್ನು ಸಹ ಕೊಡ್ತೀನಿ. ಆನ್ಲೈನಲ್ಲಿರೋ ಮಕ್ಕಳಿಗೂ ಸಹ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿರ್ತೀನಿ, ಅಲ್ಲಿ ನೋಡಿಕೊಂಡು ನೀವು ಸಹ ಕಲಿಬೋದು. ಸೊ ಸಾಕಷ್ಟು ಸಮಯವಾಗಿದೆ. ಇಷ್ಟನ್ನು ಹೇಳ್ತಾ ನಾವು ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸ್ತಿದ್ದೀವಿ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಇನ್ನೊಂದು ಹೊಸ ವಿಷಯದ ಜೊತೆ ಕಾಣ್ತೀನಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್ ನಿಮ್ಮ